ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿರಸ್ಸಜ್ಜನಾನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಃ ಅಶೇಷವಾಂಚಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುಭಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮನಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವ ಅಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂಬಮ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಯಾದವಾರ್ಯರು ವೇದವ್ಯಾಸ ದೇವರ ರೂಪಕ್ಕೆ ಸಂಬಂಧಪಟ್ಟಂತಹ ವಿಶೇಷ ವರ್ಣನೆಗಳನ್ನು ಮಾಡ್ತಾ ಬರ್ತಿದ್ದಾರೆ. ಯಾವ ಯಾವ ತಂದೆ ತಾಯಿಗಳಿಂದ, ಅಂದರೆ ತಂದೆ ಯಾರು ತಾಯಿ ಯಾರು, ಅವರಿಗೆ ಆಗ ಇದ್ದ ನಾಮಕರಣ, ಯಾವಾಗ ಹುಟ್ಟಿದ್ರು ಆವಾಗ ನಾಮಕರಣವನ್ನು ಏನು ಮಾಡಿದರು, ಇವುಗಳನ್ನು ಒಂದೊಂದು ವಾಕ್ಯದಲ್ಲಿ ತಿಳಿಸ್ತಾ ಸಾತ್ಯವತೇಯಾಯ ಪಾರಾಶರ್ಯಾಯ ಕೃಷ್ಣದ್ವೈಪಾಯನಾಯ ನಮಃ ಅಂತ ತಿಳಿಸಿಕೊಟ್ರು. ಅದರ ಮುಗಿದ ಮೇಲೆ ಮುಂದಿನ ವಾಕ್ಯದಲ್ಲಿ ಅಂತಸ್ಥಿತ್ವ ಸಕಲ ಕರ್ಮ ಕಾರಯಿತ್ರೇ ನಮಃ ಅಂತ ಮುಂದಿನ ವಾಕ್ಯ. ವೇದವ್ಯಾಸ ದೇವರು ಭಗವಂತ ಅದು ಎಲ್ಲ ರೂಪಗಳಲ್ಲೂ ಸಮಾನವಾಗಿರುವ ವಿಷಯ. ನಮ್ಮಲ್ಲಿ ನಿಂತುಕೊಂಡು ಭಗವಂತನೇ ಎಲ್ಲ ಕರ್ಮಗಳನ್ನು ಮಾಡಿಸುವಂಥವನಾಗಿದ್ದಾನೆ. ನಾವು ಅವನು ಮಾಡಿಸಿದಂತೆ ಮಾಡುವರೇ ಹೊರತಾಗಿ ಸ್ವತಂತ್ರವಾಗಿ ಏನನ್ನೂ ಮಾಡುವುದಿಲ್ಲ ಅಂತ ಇದು ಶಾಸ್ತ್ರಗಳ ಒಮ್ಮತದ ಅಭಿಪ್ರಾಯ. ಒಮ್ಮತ ಏನು ಅಂದರೆ ನಾವೇನು ಸ್ವತಂತ್ರವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಸ್ಥಿತ್ವ ಸಕಲ ಕರ್ಮ ಕಾರಯಿತ್ರೆ, ಒಳಗೆ ಇಟ್ಟುಕೊಂಡು ಅವನೇ ನಮ್ಮಿಂದ ಎಲ್ಲ ಕರ್ಮಗಳನ್ನು ಮಾಡಿಸುವಂತಹದ್ದಾಗಿದೆ. ಜೊತೆಗೆ ಅಶೇಷ ಸತ್ಕರ್ಮ ಫಲದಾತ್ರೇ ನಮಃ, ಎಲ್ಲ ಸತ್ಕರ್ಮಗಳಿಗೂ ಕೂಡ ಫಲವನ್ನು ಕೊಡುವಂಥವನು ಅವನಾಗಿದ್ದಾನೆ. ಮುಂದಿನ ವಾಕ್ಯದಲ್ಲಿ ತತ್ವದೇವತಾ ಪ್ರೇರಕಾಯ ನಮಃ. ಈ ಮೂರು ವಾಕ್ಯಗಳು ಒಂದು ಕರ್ಮಕ್ಕೆ ಸಂಬಂಧಿಸಿರುವಂತಹದ್ದಾಗಿದೆ. ಯಾವುದೇ ಒಂದು ನಾವು ಕರ್ಮವನ್ನು ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳು ಪ್ರೇರಿಸಬೇಕು. ಆ ತತ್ವಾಭಿಮಾನಿಗಳು ದೇವತೆಗಳು ಪ್ರೇರಿಸಿದಾಗ ಮಾತ್ರ ನಾವು ಕರ್ಮವನ್ನು ಮಾಡ್ತೇವೆ. ಅವರಿಗೆ ಪ್ರೇರಣೆಯನ್ನು ಮಾಡುವಂಥವನು ಯಾರು ಅಂತ ಕೇಳಿದಾಗ ಭಗವಂತ. ಮುಖ್ಯವಾಗಿ ಭಗವಂತ ಎಲ್ಲರಿಗೂ ಪ್ರೇರಕ, ಸಾಕ್ಷಾತ್ ಪರಂಪರೆಯ ಪ್ರೇರಕನಾಗಿದ್ದಾನೆ ಅಂತನ್ನುವುದೇ ಈ ಮುಂದಿನ ಮೂರು ವಾಕ್ಯಗಳ ಅಭಿಪ್ರಾಯ. ನಮ್ಮ ಇಂದ್ರಿಯಗಳಿವೆ, ನಮ್ಮ ದೇಹದಲ್ಲಿ ಬೇರೆ ಬೇರೆ ತತ್ವಗಳಿವೆ. ಅವುಗಳೆಲ್ಲವೂ ಸೇರಿದಾಗ ಒಂದು ಕಾರ್ಯ ಉಂಟಾಗ್ತದೆ. ಆ ಕಾರ್ಯ ಆಗಬೇಕಾಗಿದ್ರೆ ಮೊದಲು ಭಗವಂತ ಪ್ರೇರಣೆ ಮಾಡಬೇಕು. ಯಾರಿಗೆ ಪ್ರೇರಿಸಬೇಕು ಅಂದರೆ ಭಗವಂತ ವಾಯುದೇವರಿಗೆ ಪ್ರೇರಣೆಯನ್ನು ಮಾಡಬೇಕು. ವಾಯುದೇವರು ತತ್ವಾಭಿಮಾನಿಗಳಿಗೆ ಪ್ರೇರಣೆ ಮಾಡಬೇಕು. ಅವರು ನಮ್ಮಲ್ಲಿದ್ದ ತತ್ವಗಳನ್ನು ಚಾಲನೆಗೆ ತರಬೇಕು. ಆಗ ಮಾತ್ರ ನಮ್ಮಿಂದ ಕರ್ಮ ಅಂತ ಅನ್ನೋದಾಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ
ಯಾಗಮಾರ್ಯರು ಇದೆಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು 3 ವಾಕ್ಯಗಳಲ್ಲಿ ಇದನ್ನು ತಿಳಿಸಿಕೊಡ್ತಾರೆ. ಅಂತಸ್ಥಿತ್ವ ಸಕಲ ಕರ್ಮ ಕಾರಯಿತ್ರೇ ನಮಃ. ವಾಸ್ತವಿಕವಾಗಿ ಇದುವೇ ಕರ್ಮ ಸಮರ್ಪಣೆ. ಕರ್ಮ ಸಮರ್ಪಣೆ ಅಂದ್ರೆ ಏನು? ಅಂತಸ್ಥಿತ್ವ ಸಕಲ ಕರ್ಮ ಕಾರಯಿತೃ, ಭಗವಂತ ಅಂತ ಸ್ಮರಣೆ ಮಾಡುವುದೇ ಕರ್ಮ ಸಮರ್ಪಣೆ ಹೊರತಾಗಿ ನೀರು ಬಿಡುವುದಕ್ಕೆ ಕರ್ಮ ಸಮರ್ಪಣೆ ಅಂತ ಕರೆಯುವುದಿಲ್ಲ. ಕೃಷ್ಣಾರ್ಪಣೆ ಹೇಳ್ಬಿಡ್ರಿ ಅಂತಂದ ಕೂಡಲೇ ನಾವೇನ್ ಮಾಡ್ತೀವಿ, ಕೈಯಲ್ಲಿ ಅಕ್ಷತೆ ಕಾಳುಗಳನ್ನು ಹಿಡಿದುಕೊಂಡು ನೀರು ಹಾಕಿ ಬಿಡ್ತೀವಿ ಅಂದ್ರೆ ಕರ್ಮ ಸಮರ್ಪಣೆ ಆಯಿತು ಅಂತ ತಿಳ್ಕೊಂಡಿದ್ದೇವೆ. ಅದು ಅಲ್ಲವೇ ಅಲ್ಲ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಾಗ ಅಥವಾ ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಬ್ರಹ್ಮತರ್ಕವೆಂಬ ಗ್ರಂಥದ ಆಧಾರದಿಂದ ತಿಳಿಸಿಕೊಡ್ತಾರೆ. ಕರ್ಮವನ್ನು ಸಮರ್ಪಿಸುವುದು ಅಂದ್ರೆ ಏನು? ಹಣ್ಣನ್ನು ಸಮರ್ಪಿಸ್ತೇವೆ, ಹಣವನ್ನು ಸಮರ್ಪಣೆ ಮಾಡ್ತೀವಿ, ಮುಂದಿಡ್ತೀವಿ ಅಂತ ಅರ್ಥವೇ ಏನಿಲ್ಲ. ಹಾಗಾದ್ರೆ ಕರ್ಮವನ್ನ ಮುಂದಿಡ್ಲಿಕ್ಕೆ ಬರ್ತದೆ ಏನು? ಕರ್ಮವನ್ನ ಮಾಡ್ಲಿಕ್ಕೆ ಹೆಂಗ್ ಸಮರ್ಪಣೆ ಹೆಂಗ್ ಮಾಡಬೇಕು ಅಂದ್ರೆ ಅವನೇ ನಮ್ಮಿಂದ ಎಲ್ಲ ಕರ್ಮಗಳನ್ನ ಮಾಡಿಸುವನು ಎಂಬ ಅನುಸಂಧಾನವೇ ಕರ್ಮ ಸಮರ್ಪಣೆ ಎಂದು ಕರೆಸಿಕೊಳ್ಳುತ್ತದೆ. ಬೇರೇನಿಲ್ಲ. ಕರ್ಮ ಸಮರ್ಪಣೆ ಅಂದ್ರೆ ಏನಿಲ್ಲ. ಕರ್ಮ ಸಮರ್ಪಣ ಅಂದ್ರೆ ನಾಹಂ ಕರ್ತ ಹರಿಕರ್ತ, ಅವನೇ ಮಾಡುವನು, ನಾನು ಮಾಡುವನಲ್ಲ. ತಥಾಪಿ ಮತ್ಕೃತಾ ಪೂಜಾ, ಹಾಗಿದ್ದರೂ ನನ್ನಿಂದೇನಾದರೂ ಕರ್ಮ ಆಗಿದ್ದಿದ್ದರೆ ಅವನ ಪ್ರೇರಣಾನುಸಾರವಾಗಿ ನಾನು ಕರ್ಮವನ್ನ ಮಾಡಿದ್ದರೆ ಅದು ಕೂಡ ಅವನ ಪೂಜೆಯಾಗಲಿ ಅಂತ ಈ ಮಾನಸಿಕವಾದ ಅನುಸಂಧಾನವನ್ನೇ ಕರ್ಮ ಸಮರ್ಪಣೆ ಅಂತ ಕರೆದದ್ದು. ಅದನ್ನೇ ಅಂತಸ್ಥಿತ್ವ ಸಕಲ ಕರ್ಮ ಕಾರಯಿತ್ರೇ, ನಮ್ಮಲ್ಲಿ ನಿಂತುಕೊಂಡು, ನಮ್ಮಲ್ಲಿ ಅಂದ್ರೆ ಯಾರ್ಯಾರು ಕರ್ಮಗಳನ್ನ ಮಾಡ್ತಾರೋ ಅವರಲ್ಲಿ ಎಲ್ಲರಲ್ಲಿ ನಿಂತುಕೊಂಡು ಕರ್ಮವನ್ನ ಮಾಡಿಸುವವನು ಪರಮಾತ್ಮ. ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆಯನ್ನ ಮಾಡುವಂಥವನು ಭಗವಂತ, ಜೊತೆಗೆ ಫಲವನ್ನ ಕೊಡುವಂಥವನು ಅವನೇ ಆಗಿದ್ದಾನೆ, ಬೇರೆ ಇನ್ಯಾರು ಅಲ್ಲವೇ ಅಲ್ಲ. ಅಶೇಷ ಸತ್ಕರ್ಮ ಫಲದಾತ್ರೇ ನಮಃ, ಎಲ್ಲ ಸತ್ಕರ್ಮಗಳಿಗೂ ಕೂಡ ಫಲವನ್ನ ಕೊಡುವಂಥವನಾಗಿದ್ದಾನೆ. ಒಂದು ಸ್ವಾರಸ್ಯ ಇದೆ. ಕರ್ಮ ಫಲವನ್ನ ಕೊಡುವನು ಅವನು ಅಂತ ಹೇಳುವಾಗ ಕೃಷ್ಣ ಒಂದು ಎಚ್ಚರ ಹೇಳಿದ್ದಾನೆ. ನೀನು ಕರ್ಮ ಮಾತ್ರ ಮಾಡು, ಫಲ ಕೇಳಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಇದೇನೋ ಒಂದು ಸ್ವಲ್ಪ ದೇವರು ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡಂತೆ ಅನಿಸೋದಿಲ್ವ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ತಿಳ್ಕೊಂಡು ಕೆಲವರು ತಮ್ಮ ಅಧಿಕಾರಗಳ ದುರುಪಯೋಗವನ್ನ ಮಾಡಿಕೊಳ್ತಿರ್ತಾರೆ. ನಾನು ಈ ಸೀಟ್ನಲ್ಲಿ ಕೂತೀನಿ ಅಂದ ಮೇಲೆ ನಾನು ಹೇಳಿದಂತೆ ಎಲ್ರೂ ಕೇಳಬೇಕು ಅಂತ. ಹಾಗೆ ಭಗವಂತ ಸ್ವತಂತ್ರನಾಗಿದ್ದಾನೆ ಅಂತ ಅನ್ನುವುದಕ್ಕೆ ನೀನು ಕರ್ಮ ಮಾತ್ರ ಮಾಡಬೇಕಾ, ಏನು ಫಲ ಕೇಳಲಿಕ್ಕೆ ಹೋಗ್ಬೇಡ ಅಂತ ದುರುಪಯೋಗ ಮಾಡ್ಕೊಂಡಿದ್ದಾನ ಅಂದ್ರೆ ಅದಕ್ಕೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾನೆ. ಒಂದು ಕರ್ಮ ಅಂತಂದಾಗ ಅದಕ್ಕೆ ಅಮುಖ್ಯ ಫಲ, ಮುಖ್ಯಾಮುಖ್ಯ ಫಲ, ಮುಖ್ಯ ಫಲ ಅಂತ 3 ಇರ್ತದಂತ. ಬಹಳ ಚಂದ ಹೇಳಿದ್ದಾನೆ ಈ ಮಾತುಗಳನ್ನು. ಯಾಕೆ ದೇವರು ಫಲ ಕೇಳಬೇಡ ಅಂತ ಹೇಳ್ತಾನೆ ಅಂದ್ರೆ, ನೀನು ಒಳ್ಳೆ ಕರ್ಮವನ್ನ ಮಾಡಿ ಅಮುಖ್ಯ ಫಲವನ್ನ ಕೇಳಿಬಿಟ್ಟಿ ಅಂದ್ರೆ ಎಷ್ಟು ಮೋಸ ಹೋಗ್ತೀಯಲ್ಲ. ಅದು ಮಾಡಿರೋದು ಒಳ್ಳೆ ಕರ್ಮ, ಬಹಳ ಶ್ರಮಪಟ್ಟು ಕರ್ಮವನ್ನ ಮಾಡಿರ್ತೀಯ, ಅದರಲ್ಲಿ ದೇಹದ ಶ್ರಮ ಇರ್ತದೆ, ವಿತ್ತ ವ್ಯಯವಾಗಿರ್ತದೆ, ಉಳಿದವರು 100 ಜನ ಸೇರ್ಕೊಂಡಿರ್ತಾರೆ. ಇಷ್ಟೆಲ್ಲ ಸಮಯ, ದೇಶ, ಕಾಲ ಎಲ್ಲವನ್ನ ವ್ಯಯಿಸಿ ಒಂದು ಕರ್ಮವನ್ನ ಮಾಡಿ ಅದಕ್ಕೆ ಯಾವುದೋ ಒಂದು ಸಣ್ಣ ಫಲವನ್ನ ಕೇಳಿಬಿಟ್ಟಿ ಅಂದ್ರೆ ಅದಕ್ಕೆ ಆ ಕರ್ಮಕ್ಕೆ ನೀನು ಅವಮಾನ ಮಾಡಿದಂತೆ. ಅದಕ್ಕೆ ನೀವೇನ್ ಮಾಡಬೇಕು? ಕರ್ಮವನ್ನಷ್ಟೇ ಮಾಡಬೇಕು. ಮಾಡಿ ದೇವರಿಗೆ ಏನು ಹೇಳಬೇಕು? ಪ್ರಾರ್ಥನಾ ಏನು? ಇದಕ್ಕೆ ಯಾವುದು ಯೋಗ್ಯದ, ನನಗೆ ಯಾವುದು ಯೋಗ್ಯದ ಅದನ್ನು ಕೊಡುವುದಕ್ಕೆ ಹೊರತಾಗಿ ಮತ್ತೆ ನಾ ಇಷ್ಟೆಲ್ಲ ಮಾಡಿ ನೀನು ನನಗೆ ಏನು ಕೊಡ್ತೀನಿ ಅಂತ ಕೇಳಿದ್ರೆ ಅದಕ್ಕೆ ಗೀತಾ ಭಾಷೆಯಲ್ಲಿ ಒಂದು ಮಾತು ಹೇಳ. ಅವ್ರ ಮನೆಯೊಳಗೆ ಏನೂ ಇದ್ದಿದ್ದಿಲ್ಲ ಅಂತ, ದುಡ್ಡು ಉಳಿದಿದ್ದಿಲ್ಲ, ಎಲ್ಲ ಖಾಲಿ ಹೋಗಿತ್ತಂತ. ಅಂಗಡಿಗೆ ಹೋಗಿ 1 ಕಿಲೋ ಅವಲಕ್ಕಿ ತರಬೇಕಾಗಿತ್ತಂತ. ಹಸಿವೆ ಆಗಿತ್ತು ಅವ್ಗೆ. ಅದು ಮಡಿಮಂದಿ ಮನೆ ಇದ್ದಿದ್ದಿಲ್ಲ, ನಡೀತಿತ್ತು ಅಂಗಡಿಯೊಳಗೆ ಅವಲಕ್ಕಿ ತಂದು ನಡೀತಿತ್ತು ಅವಾಗ. ಯಾಕಂದ್ರೆ ಮಡಿಮಂದಿಯ ಮನೆ ಹೊರಗಿನ ಅವಲಕ್ಕಿ ತರ್ತಿದ್ದಿಲ್ರಿ, ಮನ್ಯಾಗ ಕುಟ್ಕೊಂಡು ಪಟ್ಕೊಂಡು ಮಾಡ್ತಿರೋರೆಲ್ಲ ನಡೀತಿತ್ತು. ಹೋಗ್ಬೇಕು ಅಂತ ಹೋದವ, ಏನಾರ ಕೊಡ್ರಿ ಅಂತ ಅಂಗಡಿ ಅವ ಕೊಡ್ರಿ ಅಂದ್ರೆ ಟೊಂಕದಲ್ಲಿ ತೆಗೆದವ ಪದ್ಮರಾಗ ಮಣಿ ಇತ್ತಂತೆ. ಪದ್ಮರಾಗ ಮಣಿಯನ್ನ ಇಟ್ಟು ಏನ್ ಕೇಳಿದ ಅಂದ್ರೆ 1 ಕಿಲೋ ಅವಲಕ್ಕಿ ಕೊಡ್ತೀರಾ ಅಂತ ಕೇಳಿದ್ದಂತೆ. ಇದು ಎಷ್ಟು ಅವ್ಯಾವಹಾರಿಕ ಅಂತ ಕರೆಸಿಕೊಳ್ಳುತ್ತದೋ. ನಾನು ಕರ್ಮವನ್ನ ಮಾಡಿ ಇಂಥದ್ದೇ ಫಲ ಕೊಡು ಅಂತ ಕೇಳಿದ್ರೆ ಇಷ್ಟು ಅವ್ಯಾವಹಾರಿಕ ಆಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀನು ಫಲ ಕೇಳಬೇಡ, ಅವನಿಗೆ ಬಿಟ್ಬಿಡು, ಅವನು ನೋಡ್ಕೊಳ್ತಾನೆ. ಅವ ಫಲ ಕೊಡೋ ಜವಾಬ್ದಾರಿ ಅವನಿಗಿದೆ. ಅದಕ್ಕೆ ಅಶೇಷ ಸತ್ಕರ್ಮ ಫಲದಾತ್ರೇ ನಮಃ, ಎಲ್ಲ ಸತ್ಕರ್ಮಗಳಿಗೆ ಫಲವನ್ನ ಕೊಡುವಂಥವನು ಅವನಾಗಿದ್ದಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ.
ಅದು ಮುಗಿದ ಮೇಲೆ ಮುಂದೆ 58ನೇ ಪದ್ಯದಲ್ಲಿ ಹೇಳುವಾಗ ಪ್ರಾಯಶಃ ಯಾದವಾರ ಕುಲದೇವರು ಶ್ರೀನಿವಾಸ ದೇವರು ಇದ್ದಾರೆ. ಅದಕ್ಕೆ ಯಾದವಾರರ ಕುಲದೇವರು ಕೂಡ ಅದೇ ಇದ್ದದ್ದರಿಂದ ಹೇಳಿಕೊಡ್ತಾ ಇದ್ದಾರೆ. ಏನಂತ ನೋಡಿ ಎಷ್ಟು ಚಂದದ, ಅಸ್ಮತ್ ಕುಲದೇವತಾತ್ಮಕ ಶ್ರೀ ವೆಂಕಟೇಶಾಯ ನಮಃ ಅಂತ ಹೇಳಿದ್ದಾರೆ. ಯಾದವಾರರ ಕುಲದೇವರು ಶ್ರೀನಿವಾಸ ದೇವರು, ಅದಕ್ಕೆ ಅವರು ಬರೆದಿದ್ದಾರೆ. ಅವ್ರಿಗೆ ಕುಲದೇವರು ಶ್ರೀನಿವಾಸ ದೇವರಾದ ಸದ್ಯಕ್ಕೆ ಒಲ್ದ ಬಂದ ದೇವರು ವೇದವ್ಯಾಸ ದೇವರು. ಮತ್ತೆ ಮುಂದಿನ 2-3 ಮಂತ್ರಗಳ ವಾಕ್ಯಗಳಲ್ಲಿ ಈ ಭಗವಂತನ ಉಪಾಸನೆಯನ್ನು ಹೇಳುವಾಗ ಚಂದ ಹೇಳ್ಯಾರ. ಏನಂತಾರೆ, ನಮ್ಮ ಕುಲದೇವರಾದ ವೆಂಕಟೇಶ ದೇವರಿಂದ ಅಂತ ಹೇಳಿದ ಮೇಲೆ ಮುಂದೆ ನಮ್ಮ ಗುರುಗಳಾದ ವೇದೇಶ ತೀರ್ಥರಿಂದ ಆರಾಧ್ಯನಾಗಿರುವಂಥವನು, ಮೂಲ ಗುರುಗಳಾದ ಆಚಾರ್ಯರ ಹೃದಯ ಮಧ್ಯದಲ್ಲಿರುವಂತಹ ಪರಮಾತ್ಮ ಅಂತ ಹೀಗೆ 3 ಅನುಸಂಧಾನವನ್ನು ತಗೊಂಡು ಬರ್ತಿದ್ದಾರೆ. ಅದಕ್ಕೆ ಮೊದಲನೇದ್ದು ಅಸ್ಮತ್ ಕುಲದೇವತಾತ್ಮಕ ಶ್ರೀ ವೆಂಕಟೇಶಾಯ ನಮಃ ಅಂತ ವೆಂಕಟೇಶ ದೇವರ ಸ್ತೋತ್ರವನ್ನು ಮಾಡ್ತಿದ್ದಾರೆ. ಶ್ರೀನಿವಾಸ ದೇವರ ಬಗ್ಗೆ ಇಲ್ಲಂತರೂ ನಾವು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಯಾಕಂದ್ರೆ ಶ್ರೀನಿವಾಸ ದೇವರ ಸಾಗರ ಇದು. ಇಲ್ಲಿ ಶ್ರೀನಿವಾಸ ದೇವರ ಬಗ್ಗೆ ಹೇಳಿಕ್ ಹೋದ್ವಿ ಅಂದ್ರೆ ಅದು ಹೆಂಗಿರ್ತದೆ ಅಂದ್ರೆ, ಅದು ಹೊಸ ಡಾಕ್ಟರು ಹಳೆ ಪೇಷಂಟ್ ಓದಿರ್ತದೆ. ಅವ ಹಳೆ ಪೇಷಂಟ್ ಎಲ್ಲ ಔಷಧ ತಗೊಂಡು ಅಭ್ಯಾಸ ಆಗಿಬಿಟ್ಟಿರ್ತದಂತೆ. ಹೊಸ ಡಾಕ್ಟರ್ ಬರೆದು ಕೊಟ್ಕೊಳ್ಳಿ, ಇದು ಮುಗಿದಾವರಿ ಯಾವ ಕೆಲಸ ಯಾರ್ಯಾವ ಕೊಟ್ಟರೆ ಅಂತ ಹೇಳ್ತಿರ್ತಾರಂತೆ. ಹಂಗೆ ಅದಕ್ಕೆ ವಾದರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧದಲ್ಲಿ ಶ್ರೀನಿವಾಸ ದೇವರ ಬಗ್ಗೆ ಕೆಲವು ಮಾತುಗಳನ್ನು ಬರೆದಿದ್ದಾರೆ. ಎಂಥವ್ರು ಶ್ರೀನಿವಾಸ ದೇವರು ಅಂತ ಬಹಳ ಚಂದದಲ್ಲಿ. ಅವು 2 ಕೈಗಳಲ್ಲಿ ಶಂಖಚಕ್ರ ಹಿಡ್ಕೊಂಡಾನ ಶ್ರೀನಿವಾಸ ದೇವರು. 2 ಕೈ ಟೊಂಕಕ್ಕೆ ಇಟ್ಕೊಂಡಾನೆ. ಟೊಂಕಕ್ಕೆ ಅಂದ್ರೆ ಟೊಂಕದ ಹತ್ರವ. ಅದಕ್ಕೆ ಇದನ್ನ ನೋಡಿ ವಾದರಾಜ ಸ್ವಾಮಿಗಳು ತಿರುಪತಿಗೆ ಹೋದಾಗ ಸ್ತೋತ್ರ ಮಾಡ್ಯಾರ. ಏ ಶಂಖಚಕ್ರೋಜ್ವಲ ಬಾಹುಯುಗ್ಮಾಘ. ಅವ ಶಂಖಚಕ್ರ ಯಾಕೆ ಹಿಡ್ಕೊಂಡಾನಂದ್ರೆ, ಯಾರು ಮುಂದೆ ತಮ್ಮ ಜೀವನದೊಳಗೆ 2 ಭುಜಗಳಲ್ಲಿ ಶಂಖಚಕ್ರಗಳನ್ನು ಧಾರಣ ಮಾಡ್ತಾರೋ, ಮುದ್ರಿ ಗೋಪಿಚರಣ ಹಚ್ಕೋತಾರೋ ಅಂತ ಹಿಂಗ ಅರ್ಥ. ಅದಕ್ಕೆ ಏ ಶಂಖಚಕ್ರೋಜ್ವಲ ಬಾಹುಯುಗ್ಮಾಘ ಸ್ವಾಂಧಿಂ ಭಜಂತೆ ಭವ ಸಿಂಧುರೇಶಾಂ. ಶಂಖಚಕ್ರಾದಿ ಮುದ್ರೆಗಳನ್ನು ಗೋಪಿಚಂದ್ರಾದಿ ನಾಮಗಳನ್ನು ಹಚ್ಚಿಕೊಂಡು ಭಗವಂತನ ಪಾದದ ಭಜನೆಯನ್ನ ಯಾರು ಮಾಡ್ತಾರೋ ಅವರಿಗೇನು ಭವ ಸಿಂಧುರೇಶಾಂ. ಇಂಥವರಿಗೆ ಸಂಸಾರ ಸಾಗರ ಎಷ್ಟಾಗ್ತದೆ ಅಂದ್ರೆ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ. ಅವರಿಗೆ ಸಂಸಾರ ಸಾಗರ ಟೊಕ್ಕಕ್ಕೆ ಬರ್ತದ ಅಂತ ತೋರಿಸ್ತಿಗಂತ ದೇವರು. ಸ್ಫುಟೀಕರೋತ್ಯಾತ್ಮಕರಾಂಬುಜಾತೈಹಿ. ತನ್ನ ಕರಕಮಲಗಳಿಂದ ಶ್ರೀನಿವಾಸ ದೇವರು ಈ ರೀತಿ ತೋರಿಸ್ಕೊಳ್ಳಿಕತ್ತಾರ ಅಂತ ಹೇಳ್ಯಾರ. ಶ್ರೀನಿವಾಸ ಯಾಕೆ ಹಿಂಗೆ ತಿಳ್ಕೊಂಡಿರ್ತಾವ ಅಂತ ಅನ್ಸಿರ್ಬೇಕ್ರಿ. ಇವ್ರು ಹೇಳಿದ್ರೆ ವಾದರಾಜ ಸ್ವಾಮಿಗಳು ಅವರು ಪುರಂದಾಸರ ಮುಂದೆ ಹೊಡೆದ್ರು. ಎಲ್ಲಿ ಹೋದ್ರು ಮುಂದೆ ಹೋದ್ರು ಅಂದ್ರೆ ಅವ್ನು ವಿಠಲ ದೇವರಿಗೆ ಹೇಳಿದ್ರು, ಕಟಿಯಲ್ಲಿ ಕರ ಬಿಟ್ಟನೋ. ಅವ ಯಾಕೆ ಟೊಂಕದ ಮೇಲೆ ಕೈ ಇಟ್ಕೊಂಡ ಅಂದ್ರೆ ಆಯಾಸದಿಂದಲೂ ಅಂತ. ಅವು ಪಾಂಡವ್ರ ಮನೆಯೊಳಗೆ ಅವು ಎಂಜಲಿಯಲ್ಲಿ ಎಳ್ದು ಆಯಾಸ ಆತಂತ. ಕೆಲವರು ಭಾಷಣ ಇರ್ತಾರೆ, ಆಯಾಸ ಆಗ್ಲಿ ಬಿಡ್ಲಿ ಟೊಂಕದ ಮೇಲೆ ಕೈ ಇಟ್ಕೊಳ್ಳೋದು ಮಾತ್ರ ಬರ್ತಿರಂಗಿಲ್ಲ. ಅದು ಲುಂಗಿ ಹಿಂಗೆ ಮ್ಯಾಲೆ ಎತ್ತಿ ಹಿಂಗೆ ಕೈ ಇಟ್ಕೊಂಡು ನಿಂತ್ಬಿಟ್ರು ಅಂದ್ರೆ ಪಾಪ ಎಷ್ಟು ಕೆಲಸ ಮಾಡ್ಯಾರು ಅಂತ ಹೇಳಿ ಕೆಲವರು ಇಲ್ಲಿ ಭಾಳ ಹೇಳಿ ಹೋಗಬಾರ್ದು. ಮಠ ಗಿಟ ಕಟ್ತಿರ್ತಾರೆ ನೋಡ್ರಿ, ಅಲ್ಲಿ ಮುಂದೆ ನಿಂತಿರ್ತಾರೆ ಈಗ ಲುಂಗಿ ಬಗ್ಗೆ ಎತ್ಕೊಂಡು. ಅಂದ್ರೆ ಇವರೇ ಆ ಬುಲ್ಡೋಸರ್ ಮಾಡೋ ಕೆಲಸ, JCB ಮಾಡೋ ಕೆಲಸ ಮಾಡ್ಲಿಕ್ಕೆ ನಿಂತಿರ್ತಾರೆ. ಕೆಲವರೆಲ್ಲ ಇಲ್ಲಿ ಮಾಡೋರು ಖರೆ ಮಾಡೋರು ಮಾಡಿರ್ತಾರೆ. ಮತ್ತೆ ಈ ಫಾಲ್ತು ನಿಂತವ್ರ ಬಗ್ಗೆ ಹೇಳಿದ್ರೆ ಅಷ್ಟ ನಾವು. ಏ ಶಂಖಚಕ್ರೋಜ್ವಲ ಬಾಹುಯು. ಶ್ರೀನಿವಾಸ ದೇವರು ಇಲ್ಲೇ ಇದ್ದಾರೆ ನೋಡಿ. ಅದಕ್ಕೆ ಮ್ಯಾಲಿನ ಕೈ ಒಳಗೆ ಶಂಖಚಕ್ರ ಹಿಡ್ಕೊಂಡ್ರಂತೆ. ಏನ್ ತೋರಿಸ್ಕೊಟ್ರು, ಯಾರು ಶಂಖಚಕ್ರಗಳನ್ನು ಹಚ್ಕೊಳ್ತಾರೋ ನಿತ್ಯದಲ್ಲಿ ಮತ್ತ ಏನಂತಾರೆ ಅದಕ್ಕೆ ಗೋಪಿಚಂದ್ರ ಜೊತೆಗೆ ಶಂಖ ಚಕ್ರ ಹಚ್ಕೋಬೇಕಂತ. ಯಾಕೆ ಹೇಳಿ ನಿಂತ ಯಾರೋ ಕೇಳಿದ್ರು ಸುಮ್ಮನೆ ಹೋದಾಚಾರ ನೀವು ಈ ಮಾಧುರು ಎಲ್ಲ ಸೇರ್ಕೊಂಡ ಗೋಪಿಚಂದ್ರ ಮುದ್ರಿ ಬಡ್ಕೊಂಡು ಏನ್ ನಡೆಸಿರಿ ನೀವು ಅಂತ ಕೇರಂತ. ಅದಕ್ಕೆ ಆಚಾರ್ಯ ಒಂದು ಮಾತು ಹೇಳ್ಯಾರ, ಒಂದು ಉಪನಿಷತ್ತು ಕೋಟ್ ಮಾಡ್ತಾರೆ. ಏಷ ದೇಹೋ ಚೈತ್ರ ರಥ. ಈ ದೇಹ ಇದೆಯಲ್ಲ ಇದು ಭಗವಂತನ ರಥ, ದೇವರು ಸಂಚಾರ ಮಾಡಲಿಕ್ಕೆ ಇರುವಂತಹ ರಥವೆನಿಸಿಕೊಂಡಿದೆ. ಈ ರಥಕ್ಕೆ ಅಲಂಕಾರ ಮಾಡುವ ಹೊತ್ತು ದೇವರು ರಥೋತ್ಸವ ಇರ್ತದೆ. ಧ್ವಜ ಹಾಕ್ತೀರಿ, ಮೇಲೆ ಹೂ ಅಲಂಕಾರ ಮಾಡ್ತೀರಿ, ತೋರಣ ಕಟ್ತೀರಿ, ಇನ್ನೇನೋ ಮಾಡ್ತಿರ್ತಾರೆ. ಎದಕ್ಕಪ್ಪ ಅಂದ್ರೆ ರಥವು ಅಲಂಕೃತವಾದಾಗ ಉತ್ಸವ ಮೂರ್ತಿಯನ್ನು ತಂದು ಕೂಡಿಸ್ಲಿಕ್ಕೆ ಬರ್ತದ ಅಂತ. ಹಾಗೆ ಈ ದೇಹ ಇದು ಅಲಂಕೃತವಾದಾಗ ಮಾತ್ರ ಭಗವಂತ ಒಳಗಡೆಗೆ ಕೂಡ್ಲಿಕ್ಕೆ ಬರ್ತದೆ. ಭಾರಿ ವಿಚಿತ್ರ ರೀ.
ನಮಗೆ ಕೆಲವು ಅಂಶಗಳು ಸುಮ್ಮನೆ ಮಾಡ್ತಿರ್ತೀವಿ, ಆದ್ರೆ ಆವಾಗ ನೆನಪು ಬರಂಗಿಲ್ಲ. ಹಿಂಗೆ ಹೇಳೋ ಹೊತ್ತನೆ ಕೇಳೋ ಹೊತ್ತನೆ ನೆನಪಿರ್ತದೆ. ಅದು ಗೋಪಿಚಂದ್ರ ಇರ್ತದೆ ನೋಡ್ರಿ, ಆ ಗೋಪಿಚಂದ್ರ ಹಚ್ಕೊಳ್ಳೋ ಕಾಲಕ್ಕೆ ಒಂದೊಂದು ಶ್ಲೋಕ ಹೇಳ್ತಿರ್ತಾರೆ. ಗೋಪಿಚಂದ್ರ ಪಾಪಜ್ಞ ವಿಷ್ಣುದೇವ ಸಮುದ್ಭವ, ಮುಂದೇನು ಚಕ್ರಾಂಕಿತ ನಮಸ್ತೆಸ್ತು ಧಾರಣಾನ್ ಮುಕ್ತಿ ಭವದ ಇಲ್ರಿ. ಈ ಶ್ಲೋಕಕ್ಕೆ ಅರ್ಥ ಹೇಳಿ ಮಜಾ ಅದ ಇದು. ಇದನ್ನ ನಾನು ಇಷ್ಟು ದಿವಸ ಬೇರೆ ತಿಳ್ಕೊಂಡಿದ್ರಿ, ಆಮೇಲೆ ಓದಿದ್ಮೇಲೆ ಅರ್ಥ ಆತ್ರಿ. ಏನು ಅಂದ್ರೆ ಈ ಚಕ್ರಾಂಕಿತ ಅಂತನ್ನುವುದು ಹೆಂಗ ಒಳಗೆ ಚಕ್ರಗಳ ಚಿಹ್ನೆ ಇದ್ದದರಿಂದ ಅದು ಪೂಜೆಗೆ ಯೋಗ್ಯವಾಗಿದೆಯೋ ಚಕ್ರಾಂಕಿತ ಅಂತನ್ನುವುದು, ಹಂಗ ಗೋಪೀಚಂದ್ರವೂ ಕೂಡ ಅದರ ಒಳಗಡೆಗೇನೆ ಚಕ್ರ ಚಿಹ್ನೆಯಿಂದ ಕೂಡಿದ್ದದಂತ ನಮಗೆ ಕಲ್ಪನಾ ಇಲ್ಲ. ನಾವು ಚಕ್ರಾಂಕಿತ ಅಂದ್ರೆ ಚಕ್ರ ಹಚ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದೀವಿ. ಆ ಶ್ಲೋಕ ಇರೋದು ಗೋಪಿಚಂದ್ರ ಸ್ತೋತ್ರ. ಗೋಪಿಚಂದ್ರ ಪಾಪಘ್ನ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ. ಈಗ ಹೆಂಗೆ ಚಕ್ರಾಂಕಿತ ಅದನೋ ಹಂಗ ಇದು ಚಕ್ರಾಂಕಿತ ಆಗ್ಯದ. ಅದಕ್ಕೆ ಅದಷ್ಟು ಮಡಿ, ಯಾವ್ದು ಮಡಿ ಹೆಂಗೆ ಚಕ್ರಾಂಕಿತ ನಮ್ಮ ದೇವರ ಪೂಜಾಕ್ಕೆ ಬರ್ತದೋ ಹಂಗೆ ಗೋಪಿಚಂದ್ರವೂ ಕೂಡ ಮಡಿ ಬರ್ತದೆ. ನಾವು ಹಚ್ಕೊಂಡ್ವಿ ಅಂದ್ರೆ ನಮ್ಮ ದೇಹ ಏನಾಯ್ತು ಚಕ್ರಾಂಕಿತವಾದ್ರಿಂದ ಆ ಚಕ್ರಾಂಕದಲ್ಲಿ ಹೆಂಗೆ ಭಗವಂತ ವಾಸ ಮಾಡ್ತಾನೋ ಈ ದೇಹದಲ್ಲೂ ಭಗವಂತ ಹಂಗೆ ವಾಸ ಮಾಡ್ತಾನ ಎಂಬುದಕ್ಕೆ ಆ ತರಹದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ವಾದರಾಜ ಸ್ವಾಮಿಗಳವರು ಏ ಶಂಖ ಚಕ್ರೋಜ್ವಲ ಬಾಹುಯುಗ್ಮ ಸ್ವಾಂಗ್ರಿಂ ಭಜಂತೆ ಭವ ಸಿಂಧುರೇಶಾಂ, ಯಾರು ಶಂಖಚಕ್ರಾದಿ ಚಿಹ್ನೆಗಳನ್ನು ಹಚ್ಚಿಕೊಂಡು ನನ್ನ ಪಾದಗಳ ಭಜನೆಯನ್ನು ಮಾಡ್ತಾರೋ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ, ಅವರಿಗೆ ಈ ಸಂಸಾರ ಸಾಗರ ಟೊಂಕಕ್ಕೆ ಬರ್ತದೆ. ಟೊಂಕಕ್ಕೆ ಬರೋದು ಅಂದ್ರೆ ಏನ್ರಿ? ಕೆಲವರಿಗೆ ಕುತಿಗೆ ಬರೋದು ಅಂತಿರ್ತಾರಲ್ಲ, ಲಘು ಅರ್ಥ ಆಗ್ಬೇಕಾದ್ರೆ ಇಂಥ ಶಬ್ದ ಹೇಳಬೇಕ್ರಿ. ಕುತಿಗೆ ಕೆಲವು ಬರ್ತಿರ್ತಾವ, ಕೆಲವು ಟೊಂಕಕ್ಕೆ ಬರ್ತಿರ್ತಾವ. ನೀರು ಕುತಿಗೆ ಬಂದ್ರೆ ದಾಟ್ಲಿಕ್ಕೆ ಆಗಂಗಿಲ್ರಿ, ಟೊಂಕಕ್ಕೆ ಬಂದ್ರೆ ದಾಟಬಹುದು ಅಂತ ಅರ್ಥ. ಅದಕ್ಕೆ ಸಂಸಾರ ಸಾಗರ ಈ ಕಟಿ ಪ್ರದೇಶಕ್ಕೆ ಬರ್ತಂದ್ರೆ ದಾಟಬಹುದು ಅಂತ ಅರ್ಥ ಅಂತ ಹಿಂಗೆ ತಿಳಿಸಿಕೊಟ್ಟಾರೆ. ಆಮೇಲೆ ಅವ ದೇವರು ವಾದರಾಜಸ್ವಾಮಿ ಮತ್ತೊಂದು ಮಾತು ಹೇಳ್ಯಾರ. ಏನು ಅಂದ್ರೆ ಬೆಟ್ಟದ ಮೇಲೆ ನಿಂತ್ಕೊಂಡಾನ ಶ್ರೀನಿವಾಸ. ಅಟ್ಯಾಕ್ರಿ ಮ್ಯಾಲೆ ನಿಂತ್ಕೊಂಡಾನ ಅಂತ ಪ್ರಶ್ನೆ. ಬಹಳ ವಿಷಯ ಬರೀ ನಾವು ಸುಮ್ಮನೆ ಒಟ್ಟು ಹೇಳ್ಕೋತ ಹೋದೆ ಅಂದ್ರೆ ಮತ್ತ ಅಂದ ಆಚಾರ ಸುಮ್ಮ ಅಂತಾರೆ, ಆಚಾರ ಹಿಂದೆ ಒಂಚೂರು ಇನ್ನೊಂದು 4 ದಿವಸ ಮುಗಿಸ್ತೀವಿ ಅಂತಾರೆ. ಅದೇ ಬ್ಯಾಡ ಅಂತ ಹೇಳಿ ನಾ ಇಲ್ಲೇ ಮುಗಿಸ್ತೀನಿ. ಅದು ಅವನು ತಿರುಪತಿ ಶ್ರೀನಿವಾಸ ದೇವರು ಬೆಟ್ಟದ ಮ್ಯಾಲೆ ಇದ್ದಾರೆ, ಬದ್ರಿನಾರಾಯಣ ಅವನು ಬೆಟ್ಟದ ಮೇಲೆ ಇದ್ದಾನೆ. ಇವು ಬೆಟ್ಟದ ಮೇಲಿದ್ದ ದೇವರು ಅಂತ ಒಂದಿಷ್ಟು ಮಂದಿ ಇದ್ದಾರೆ. ರಾಮದೇವರು ಅವರು ಬೆಟ್ಟದ ಮೇಲೆ ಇದ್ದಾರೆ, ಆ ಮಂಗಳಗಿರಿ ನರಸಿಂಹದೇವರು ಅವರು ಬೆಟ್ಟದ ಮೇಲೆ ಇದ್ದಾರೆ. ಹಿಂಗೆ ಎಲ್ಲಾ ಕಡೆಗೂ ನೋಡಿದಾಗ ದೇವ್ರು ಮ್ಯಾಲ್ ಹೋಗಿ ಕೂತಾನೆ. ವಾದರಾಜಸ್ವಾಮಿ ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ನಮಗೂ ಹೇಳ್ತೀನಿ. ನಮಗೂ ಸ್ವಂತದ್ದು ಅಂತ ತಿಳ್ಕೊಂಡ್ರೆ ಆಮೇಲೆ ಹೇಳ್ಬೇಕು. ಮೊದಲನೇದು ವಾದರಾಜಸ್ವಾಮಿ ಹೇಳ್ತೀನಿ. ಶ್ರೀನಿವಾಸ ದೇವರು ಯಾಕೆ ಬೆಟ್ಟದ ಮ್ಯಾಲ ಕೂತಾನ ಅಂತಂದ್ರೆ ತೆಳಗಿರುವಂಥ ಎಲ್ಲಾ ಭಕ್ತರನ್ನು ನೋಡ್ಲಿಕ್ಕಂತ. ಏನಂತಂದ್ರೆ ಎಲ್ಲರಿಗೂ ಎಲ್ಲಾ ಪದಾರ್ಥ ಸರಿಯಾಗಿ ಮುಟ್ಟ್ಯಾವೋ ಇಲ್ವೋ ಅಂತ ಮ್ಯಾಲ ನಿಂತ್ಕೊಂಡು ನೋಡ್ಲಿಕ್ಕಂತ ದೇವ್ರು. ಏನು ಅನುಸಂಧಾನ ನೋಡ್ರಿ. ಎಲ್ಲರ ಭಕ್ತರು ಪಾಪ ಬರ್ತಿರ್ತಾರೆ, ಅದು ಇದನ್ನು ಕೇಳ್ತಿರ್ತಾರೆ. ಇವ್ರು ಕೆಲವರು ಎಲ್ಲಾ ಕಡೆ ಪದಾರ್ಥ ಮುಟ್ಟ್ಯಾವಿಲ್ಲ ಅಂತ ತಿಳ್ಕೊಂಡು ಹಿಂಗೆ ನೋಡ್ಲಿಕ್ಕೆ ಬರಂಗಿಲ್ಲ. ಸ್ವಲ್ಪ ಮ್ಯಾಲೆ ನಿಂತ್ಕೊಂಡು ನಿಂತ್ಕೊಂಡ್ರೆ ಎಲ್ಲಾ ಪದಾರ್ಥ ಕಾಣಿಸ್ತಾವ, ಒಟ್ಟು ಮುಟ್ಟಿದಿಲ್ಲ ಅಂತ ತಿಳ್ಕೊಂಡು. ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾಂ ದಯಯಾ ಪಾಲಯನ್ನಿವ ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇ ವೆಂಕಟೇಶ್ವರ. ಆ ವೆಂಕಟೇ ವೆಂಕಟ ಪರ್ವದಲ್ಲಿ ವೆಂಕಟೇಶ್ವರ ಯಾಕಿದ್ದಾನಂದ್ರ ದಿಶಿ ದಿಶಿ ಸ್ವೀಯಾಂ ದಯಯಾ ಪಾಲಯನ್ನಿವ. ಇಲ್ಲಿದ್ದವರು ಸರಿ ಇದ್ದಾರೋ ಇಲ್ಲೋ, ಇಲ್ಲಿದ್ದವ್ರು ಸುರಕ್ಷಿತ ಇದ್ದಾರೋ ಇಲ್ಲೋ, ಇಲ್ಲಿದ್ದವ್ರು ಆರಾಮಿದ್ದಾರೋ ಇಲ್ಲೋ ಅಂತ ಎಲ್ಲ ಕಡೆಗೆ ನೋಡ್ಲಿಕ್ಕೆ. ಹೌದಾಚಾರ್ಯ ಶ್ರೀನಿವಾಸ ದೇವರಿಗೆ ಮುಂದಷ್ಟ ಕಂಡವ ಎಲ್ಲಾ ಕಡೆ ಹೆಂಗ್ ಮಾಡ್ತಾ ಅಂದ್ರೆ ವಿಶ್ವತಶ್ಚಕ್ಷು, ಆ ಶ್ರುತಿ ತರ್ತಾರ. ಮತ್ತ ವಿಶ್ವತಶ್ಚಕ್ಷು ಎಲ್ಲ ಕಡೆಗೆ ಕಂಡಿದ್ದ ಭಗವಂತ ಬೆಟ್ಟದ ಮೇಲೆ ನಿಂತುಕೊಂಡು ಅಷ್ಟೂ ದಿಕ್ಕಿನಲ್ಲಿ ನೋಡ್ತಾ ನನ್ನ ಭಕ್ತರೆಲ್ಲರೂ ಸುರಕ್ಷಿತ ಇದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಹಂಗಿದ್ದಾನ ಅಂತ ತಿಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಯಾದವಾರರು ಸ್ತೋತ್ರ ಮಾಡುವಾಗ ಅಸ್ಮತ್ ಕುಲದೇವತಾತ್ಮಕ ಶ್ರೀ ವೆಂಕಟೇಶಾಯ ನಮಃ ಅಂತ ತಿಳಿದುಕೊಂಡು ಯಾದವಾರ ಕುಲದೇವರು ವೆಂಕಟೇಶ ದೇವರು ಅದಕ್ಕೆ ಬಂದಿತ್ತು ಹೇಳಿದೆ. ಇನ್ನೂ ಹಂಗ ವಾದರಾಜಸ್ವಾಮಿಗಳು ಸಾಕಷ್ಟು ವಾಕ್ಯಗಳನ್ನು ಬರೆದಾವ, ಚಂದದ. ಅವನು ಯಾಕೆ ಮ್ಯಾಲೆ ನಿಂತಾನ ಮತ್ತು ಅಂತ. ಯಾಕೆ ಮ್ಯಾಲೆ ನಿಂತಾನ ಅಂದ್ರೆ ಈ ಲಕ್ಷ್ಮಿ ಎಲ್ಲ ಈ ಭಕ್ತರ ಮನೆಗೆ ಹೋಗ್ಬಿಟ್ಟಿದ್ದ ಸಹಜ ನೋಡಿ. ಅವ ವೆಂಕಪ್ಪ ಗುಂಡ್ಯಾಗ ಹಾಕೋದ ಹಾಕಿ ಹೋಗೋದ್ರ ಮತ್ತೆ ಇವ್ರಿಗೆ ಬೆಳಿತಿತ್ತು, ಮತ್ತೆ ತಂದು ಹಾಕ್ತಿದ್ರು ಮತ್ತೆ ಬೆಳಿತಿತ್ತಂತ. ಅದಕ್ಕೆ ವಾದರಾಜಸ್ವಾಮಿ ಅಂದ್ರು ನನ್ನ ಹೆಂಡತಿ ಎಲ್ಲಿ ಹೋಗ್ಯಾಳ ಅಂತ ನೋಡ್ಲಿಕ್ಕೆ ಮ್ಯಾಲ ಹತ್ತಿಂತಾನಂತ. ಕೆಲವು ಹೆಣ್ಮಕ್ಳು ಮನ್ಯಾಗ ಅಡಿಗೆಗೆ ಇಟ್ಟು ಸುತ್ತಮುತ್ತಲಿರೋ ಇಂದ್ರಾಬಾಯಿ, ಚಂದ್ರಾಬಾಯಿ, ಸುಂದ್ರಾಬಾಯಿ, ರಮಾಬಾಯಿ, ಗೋರಾಬಾಯಿ ಎಲ್ಲರ ಮನೆಗೆ ಹಟ್ಟಿ ಹೊಡಿಲಿಕ್ಕೆ ಹೋಗ್ಬಿಟ್ಟಿರ್ತಾರೆ. ಅದು ಕುಕ್ಕರ್ ಆಗ್ಲಿಕ್ಕೆ ಒಂದು ತಾಸು ಟೈಮ್ ಇರ್ತದಲ್ಲ, ವ್ಯರ್ಥ ಮಾಡಬಾರ್ದು. ಸಮಯವನ್ನ ಸದುಪಯೋಗ ಹೆಂಗ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಅದಕ್ಕೋಸ್ಕರ ಆಕಿ ನಮ್ಮ ಹೆಂಡತಿ ಲಕ್ಷ್ಮೀದೇವಿ ಎಲ್ಲಿ ಹೋಗ್ಯಾಳ ಅಂದ್ರೆ ಭಕ್ತರ ಮನೆ ಹೋಗಿ ಕೂತ್ಬಿಟ್ಟಾಳಂತ.
ಛೇ ಛೇ ಆಕಿನ ಹೆಂಗಾರ ಮಾಡಿ ಕರ್ಸ್ಕೋಬೇಕಲ್ಲ ಅಂತ ಪರಮಾತ್ಮ ವಿಚಾರ ಮಾಡಿದಂತ. ಇದಿಷ್ಟು ವರದಾಶ್ರಮದ ಮತ್ತೆ ಅಂದ್ರೆ ತೀರ್ಥ ಪ್ರಬಂಧ ಆಗಿದ್ದದ್ದು. ಹೆಂಗ್ ವಿಚಾರ ಮಾಡಿದ ದೇವರು? ಎಲ್ಲ ಭಕ್ತರು ಬಂದ್ರಂತ, ಸ್ವಾಮಿ ನಮಗೆ ಹಿಂಗ್ ಕಷ್ಟ ಅದ, ಹಿಂಗ್ ಸಮಸ್ಯೆ ಅದ, ಹಿಂಗ್ ಕೊಡು ಅಂದ್ಕೊಳ್ಳಿ ತಥಾಸ್ತು ಅಂದ್ಬಿಟ್ಟ ದೇವರು. ಯಾಕಂದ್ರೆ ಇವ ಅಸ್ತು ಅಂದ್ಕೊಳ್ಳಿ ನಾಳೆ ಮರುದಿವ್ಸ ಆ ಹುಂಡ್ಯಾಗ ತಂದು ಹಣ ಹಾಕ್ತಾರೆ, ನನ್ನ ಹೆಂಡತಿ ನನ್ನ ಮೈ ಬರ್ತಾಳಪ್ಪ ಸಂತೋಷ ಅಂದ್ಕೊಂಡು ಹೇಳಿ ಭಕ್ತರ ಮನೆಯಲ್ಲಿ ಕುಳಿತಿರುವ ಲಕ್ಷ್ಮೀ ದೇವಿಯನ್ನ ಕರೆಸಲಿಕ್ಕೆ ಶ್ರೀನಿವಾಸ ದೇವರು ಎಲ್ಲ ಭಕ್ತರಿಗೆ ವರವನ್ನ ಕೊಟ್ರಂತ. ಅದು ಕರ್ಮಧರ್ಮ ಸಂಯೋಗ. ಇವ್ರು ತಂದು ಹಾಕೋಣ, ಇವ್ರ ಕೆಲಸ ಆಗಿ ಅವ್ರನ್ನ ಮತ್ತೆ ಸಂಪತ್ತು ಡಬಲ್ ಆಗ್ತಿತ್ತಂತ. ಮತ್ ಶ್ರೀನಿವಾಸ ದೇವರು ಅಂದ್ರು ಮತ್ತೆ ಅಲ್ಲಿ ಹೋಗಿ ಕೂತು ಯಾವ ಆಗ್ಬೇಕಂತ, ಮತ್ತೆ ಅಲ್ಲಿ ತಂದು ಹಾಕಿ ಸೊಪ್ಪು ಮತ್ತೆ ಹೋಗಿ ಕೊಡ್ಬೇಕು. ಏನ್ ಹೇಳ್ಕೊಟ್ರು ಅಂದ್ರೆ, ಯಾವುದೇ ಭಗವದ್ ಭಕ್ತರು ಕೂಡ ದರಿದ್ರರಾಗಿರುವುದಿಲ್ಲ, ಎಲ್ಲರೂ ಶ್ರೀಮಂತರಾಗಿರ್ತಾರೆ. ನಮಗೊಂದು ಭ್ರಾಂತಿ ಅದರಿ, ಏನು ಅಂದ್ರೆ ಯಾರ್ಯಾರನ್ನೋ ನೋಡಿ ನಾವು ಶ್ರೀಮಂತರೆಲ್ಲ ತಿಳ್ಕೊಂಡಿದ್ದೀವಿ. ಅದಕ್ಕೆ ಮ್ಯಾಲ್ಮೇಲ್ನವ್ರು ನೋಡ್ಲಿಕ್ಕೆ ಹೋಗ್ಬಾರ್ದ್ರಿ. ನಮ್ಗೆ ಕೆಳಗಿನವ್ರು ನೋಡಿದಾಗ ನಾವು ಖರೀದ್ರ ಕೋಟ್ಯಾಧೀಶರಿ. ಬುದ್ಧಿ ಯಾವಾಗ ಕೇಳ್ತದ ಅಂದ್ರೆ ನಮ್ಗಿಂತ ಮ್ಯಾಲಿದ್ದವ್ರು ನೋಡಿದಾಗ, ನಮ್ಗಿಂತ ಕೆಳಗಿದ್ದವ್ರು ನೋಡಿದಾಗ ನಮ್ ಬುದ್ಧಿ ಬರೋಬ್ಬರಿ ಇರ್ತದಂತ. ಅದಕ್ಕೆ ಹೇಳ ಒಂದು ಹುಡುಗ ಹಠ ಮಾಡ್ಲಿಕ್ಕೆ ಹತ್ತಿತ್ತಂತೆ ಅವ್ರ ಅಪ್ಪನ ಹತ್ರ, ಅಪ್ಪ ನಮ್ಮ ಸ್ಕೂಲ್ ಹೋಗ್ಲಿಕ್ಕೆ ಬೂಟ್ ಕೊಡಿಸು ಬೂಟ್ ಕೊಡಿಸು ಬೂಟ್ ಕೊಡಿಸು ಅಂತ. ಸ್ವಲ್ಪ ಬಡವಿದ್ದ ಪಾಪ ಅಪ್ಪ ಚಪ್ಪಲಿ ಕೊಡಿಸಿದ್ದ, ಚಪ್ಪಲಿ ಹಾಕೊಂಡು ಹೋಗೋಕೆ ನಡೀತದ, ಇಲ್ಲ ನಂಗೆ ಬೂಟ್ ಬೇಕು ಅಂತ ಹೇಳ್ಕೊಂಡು ಅಪ್ಪ ಏನ್ ಮಾಡಿದ, ಆಯ್ತು ವಿಚಾರ ಮಾಡಿ ಮರುದಿವ್ಸ ಕರ್ಕೊಂಡು ಹೊಂಟಿದ್ದ. ದಾರಿ ಒಳಗೆ ಒಂದೆರಡು ಹುಡುಗರು ಕೂತಿದ್ವಿ, ಅವು ವಿಕಲಾಂಗಿದ್ದು, ಕಾಲು ಇದ್ದಿಲ್ಲ, ಪೋಲಿಯೋ ಅಟ್ಯಾಕ್ ಆಗಿತ್ತು, ಕಾಲು ಇದ್ದಿದ್ದಿಲ್ಲ. ಅವ್ಕೆ ಅಪ್ಪ ಕರ್ಕೊಂಡು ಹೋಗಕ್ಕೆ ನೋಡಪ್ಪಿ ಅವ್ರು ನೋಡು ಅಂತಿಷ್ಟು ಹೇಳಿದ್ನಂತ. ನೋಡಿದಂತ ಕೂಸೋದು ಅವಕ್ಕೆ ಕಾಲೇ ಇದ್ದಿದ್ದಿಲ್ಲ, ನಡಿಲಿಕ್ಕೆ ಬರ್ತಿದ್ದಿಲ್ಲ ಅಂತ. ಇವ ಹೊಡ್ಕೋತ ಹೊಂಟಿದ್ದಂತ. ಅಪ್ಪ ಹೇಳಿದಂತ, ಚಪ್ಪಲಿ ಹಾಕೊಂಡದ್ದು ಯೋಗ್ಯದನೋ ಇಲ್ಲೋ ಹೇಳು ಅಂದಂತ. ಆ ಕೂಸಿಗೆ ಅರ್ಥ ಆತಂತ, ಅಯ್ಯೋ ಹೌದು ಅವರಿಗೆ ಕಾಲೇ ಇಲ್ಲ, ನನಗೆ ಕಾಲದ ಚಪ್ಪಲಿ ಹಾಕೊಂಡ್ರೆ ಅಡ್ಡಾಡ್ಲಿಕತ್ತೀನಿ, ಅವ್ರಿಗಿಂತ ನಾ ಎಷ್ಟೋ ವಾಸಿ ಅಂತ ಅನ್ಕೊಂಡ್ರಂತ. ಹಂಗಿರ್ಬೇಕ್ರಿ ನಾವು. ನಮ್ಗೇನಾಗ್ತಿರ್ತಾವೆ, ಅವ ಯಾರೋ ಕಾರ್ನಾಗ ಅಡ್ಡಾಡಿದ, ಇನ್ಯಾರೋ ಕಾರ್ಕೋತ್ ಹೋದ, ಅವ ಕಾರ್ಕೋತ್ ಹೋಗುವ ಕಾರ್ನಾಗ ಅಡ್ಡಾಡೋದು ನೋಡಿ ನಾವು ಕಾರ್ ಹಿಡ್ಕೊಂಡು ತರಿಸ್ಕೋಬೇಕಾದ್ರೆ. ನಾವು ಸೈಕಲ್ ಮೇಲೆ ಹೋದ್ರು ಆನಂದದಿಂದ ಇರ್ಬೇಕ್ರಿ, ಯಾಕಂದ್ರೆ ಸೈಕಲ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ ಇಲ್ಲ. ಅದಕ್ಕೆ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ, ಪರಮಾತ್ಮ ಹಿಂಗೆ ನೋಡ್ತಿದ್ದ ಅಂತ ಹೀಗೂ ಮಹಾರಾಜ ಸ್ವಾಮಿಗಳು ಬೇರೆ ರೀತಿಯಿಂದಲೂ ಹೇಳ್ಯಾರ. ಇವೆಲ್ಲ ತೀರ್ಥ ಪ್ರಬಂಧದಲ್ಲಿ ಬಂದಿರುವಂತಹ ಮಾತು. ಅಸ್ಮತ್ ಕುಲದೇವತಾತ್ಮಕ ಶ್ರೀ ವೆಂಕಟೇಶಾಯ ನಮಃ ಅನಂತಾಯ ನಮಃ ಅಂತ 59ನೇ ವಾಕ್ಯ. ಭಗವಂತನನ್ನ ಅನಂತ ಅನಂತ ಅಂತ ಕರೀತಾ ಇದ್ದಾರೆ. ದೇವರ ಆನಂತ್ಯವನ್ನ ಹೇಳುವಾಗ ಆಚಾರ್ಯರು 3 ತರಹದ ಆನಂತ್ಯವನ್ನು ಗುರುತಿಸ್ತಾರೆ ಶಾಸ್ತ್ರದಲ್ಲಿ ಇದ್ದದ್ದು. ದೇಶತಃ ಆನಂತ್ಯ, ಕಾಲತಃ ಆನಂತ್ಯ, ಗುಣತಃ ಆನಂತ್ಯ ಅಂತ 3 ಆನಂತ್ಯಗಳನ್ನು ಹೇಳ್ಬೇಕಂತ. ನಾವು ಅನಂತ ಅಂತಂದು ಕೂಡ್ಲಿಗೆ ಏನು ಅನ್ಕೊಂಡಿರ್ತೀವಿ ಅಂದ್ರೆ ಎಂಡ್ಲೆಸ್, ಇಷ್ಟೇ ನಮಗೆ ಅರ್ಥ. ಅಂತ ಇಲ್ಲದ್ದು ಅಂತ. ಹಂಗಲ್ಲ. ಆ ಅನಂತದೊಳಗೆ 3 ರೀತಿ ಅದ. ದೇಶದಿಂದ ಅನಂತನಿದ್ದಾನೆ ಅಂದ್ರೆ ಸರ್ವ ದೇಶಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಇನ್ನು ಕಾಲತಃ ಅನಂತನಿದ್ದಾನೆ ಅಂದ್ರೆ ಸರ್ವಕಾಲಗಳಲ್ಲೂ ಇದ್ದಾನೆ. ಗುಣತಃ ಅನಂತ್ಯ ಅದ ಅಂದ್ರೆ ಎಲ್ಲಾ ಗುಣಗಳು ಅವನಲ್ಲವ ಅಂತ ಅನ್ನೋದು ಹೇಳಿಕೊಟ್ಟಿದ್ದಾರೆ. ಅದನ್ನು ಹೇಳುವ ಒಂದೇ ಒಂದು ಶಬ್ದ ಅನಂತಾಯ ನಮಃ ಅಂತ ಹೇಳಿದ್ದಾರೆ. 60ನೇ ವಾಕ್ಯದಲ್ಲಿ ಇಂದಿರಾಪತಯೇ ನಮಃ ಅಂತ ಹೇಳ್ತಾರೆ. ಇಲ್ಲಿ ಇಂದಿರಾಪತಿ ಅಂತ ಹೇಳ್ಯಾರ, ಮುಂದೆ ಇನ್ನೊಂದು ವಾಕ್ಯದಾಗ ಕಮಲಾಪತಿ ಅಂತ ಹೇಳ್ತಾರೆ. ಎರಡೂ ಒಂದೇ ಅರ್ಥ ಕೊಡ್ತಿದ್ರು ಕೂಡ ಲಕ್ಷ್ಮೀ ದೇವಿಯ ಪತಿತ್ವವನ್ನ, ಲಕ್ಷ್ಮೀ ಪತಿತ್ವವನ್ನ ಸಾರಿ ಸಾರಿ ಹೇಳ್ತಿದ್ದಾರೆ. ಅದೇನ್ರಿ ಲಕ್ಷ್ಮೀ ಪತಿತ್ವವನ್ನ 2 ಸರ್ತಿ ಹೇಳೋದು ಅಂತಂದ್ರೆ ಇದು ಅಸಾಧಾರಣ ಧರ್ಮ. ಬ್ರಹ್ಮಸೂತ್ರದಲ್ಲಿ ಒಂದು ಅತಯೇವ ಪ್ರಾಣ ಅಂತ ಒಂದು ಸೂತ್ರ ಇದೆ. ಓಂ ಅತಯೇವ ಪ್ರಾಣ ಓಂ ಅನ್ನುವಂತಹ ಸೂತ್ರ. ಈ ಸೂತ್ರದಲ್ಲಿ ಹೇಳುವಾಗ ಈ ಪ್ರಾಣ ಶಬ್ದ ವಾಚ್ಯತ್ವ ಯಾರಿಗೆ ಬರಬೇಕು? ಪ್ರಾಣ ಶಬ್ದ ಅದ, ಒಂದ್ ಕಡೆ ಎಲ್ಲೋ ಉಪನಿಷತ್ನೊಳಗೆ ಬಂದದ. ಇದನ್ನ ಪರಮಾತ್ಮನಿಗೆ ಹೇಳಬೇಕಾ ಅಥವಾ ವಾಯುದೇವರಿಗೆ ಹೇಳಬೇಕಾ? ಲೋಕ ಪ್ರಸಿದ್ಧಿ ಇದ್ದದ್ದು ಪ್ರಾಣ ಅಂತ ಅನ್ನೋದು ಯಾರಲ್ಲದ? ಭಾರತೀ ಪತಿಗಳಲ್ಲದ. ಆಮೇಲೆ ಅವರನ್ನೇ ಹೇಳೋಣ ಅಂತ. ಆಗ ಒಂದು ವೇದವನ್ನ ಉದಾಹರಣೆ ಮಾಡಿ ವೇದವ್ಯಾಸ ದೇವರೇ ಹೇಳಿರುವಂತಹ ವೇದವಾಕ್ಯ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೇ ಪಾರ್ಶ್ವೇ ಶಿವೆ ಸ್ಯಾತಾಂ. ಎಲ್ಲಿ ಪ್ರಾಣ ಶಬ್ದ ಬಂದಿದೆಯೋ ಅಲ್ಲಿಯೇ ಮುಂದಿನ ವಾಕ್ಯದಲ್ಲಿ ಅವ ಶ್ರೀಪತಿಯಾಗ್ಯಾನ ಲಕ್ಷ್ಮೀಪತಿಯಾಗ್ಯಾನ ಅಂತ ಶಬ್ದ ಅದ. ಮುಖ್ಯ ಪ್ರಾಣದೇವರು ಶ್ರೀಪತಿ ಲಕ್ಷ್ಮೀಪತಿ ಆಗ್ಲಿಕ್ಕೆ ಸಾಧ್ಯವಿದೆಯೇ? ಇಲ್ಲ. ಲಕ್ಷ್ಮೀಪತಿ ಆಗ್ಲಿಕ್ಕೆ ಸಾಧ್ಯ ಇರೋದು ನಾರಾಯಣನಿಗೆ ಮಾತ್ರ. ಆದ್ದರಿಂದ ಹಿಂದೆ ಬಂದಿರುವಂತಹ ಪ್ರಾಣ ಶಬ್ದವನ್ನು ನಾರಾಯಣ ಅಂತ ಹೇಳ್ರಿ ಅಂತ ಅನ್ನೋದಕ್ಕೆ ಲಕ್ಷ್ಮೀಪತಿತ್ವ ಲಿಂಗವನ್ನು ತೋರಿಸ್ತಿದ್ದಾರೆ. ಏನ್ ಧರ್ಮ? ಲಕ್ಷ್ಮೀಪತಿತ್ವ ಅನ್ನೋದು ಭಗವಂತನಲ್ಲಿ ಮಾತ್ರ ಇರುವ ಧರ್ಮ.
ಅದಕ್ಕೆ ಈ ಪ್ರಾಣಶಬ್ದ ವಾಚ್ಯನಾದವನು ಅವನೇ ಅಂತ. ಹಿಂಗ ಶ್ರೀಪತಿತ್ವ ಲಕ್ಷ್ಮೀಪತಿತ್ವಗಳೆಂಬ ಎರಡು ಧರ್ಮಗಳಿಂದ ಈ ವ್ಯಕ್ತಿಗೆ ಪ್ರಾಣಶಬ್ದದಿಂದ ಕರೆಸಿಕೊಳ್ಳುವನು ನಾರಾಯಣ ಅಂತ ಹೇಳಿದಂತೆ ಇಂದಿರಾಪತೈ ನಮಃ ಕಮಲಾಪತೈ ನಮಃ ಎರಡು ಬಾರಿ ಈ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇನ್ನ ಇಂದಿರಾಪತಿಯನ್ನು ಲಕ್ಷ್ಮೀಪತಿ ಅಂತ ಅನ್ನೋದು. ಈಗ ಮತ್ತ ಲಕ್ಷ್ಮೀಪತಿ ಅಂತಂದಾಗ ದೇವರನ್ನ ಲಕ್ಷ್ಮೀ ದೇವಿಯ ಗಂಡ ಅಂತ ಕರಿತಿದ್ದೀರಿ, ಲಕ್ಷ್ಮೀ ದೇವಿಯ ಗಂಡ ಅಂತ ಕರಿತೀರಿ, ಲೋಕದಲ್ಲಿ ಇದು ಅಪಮಾನಕರ ಅಲ್ಲವೋ ಅಂತ ಪ್ರಶ್ನೆ. ಯಾಕಂದ್ರೆ ಲೋಕದಲ್ಲಿ ಹೆಂಡತಿ ಹೆಸರನ್ನ ಹೇಳಿ ಗಂಡನ ಹೆಸರು ಹೇಳೋದು ಅಷ್ಟೊಂದು ಸೌಜನ್ಯ ಅಲ್ಲ. ಇವರು ಯಾರು? ಅದೇ ನಿಮ್ಮಲ್ಲಿ ಪ್ರವಚನಕ್ಕೆ ಪಾಠಕ್ಕೆ ಬರ್ತಿರ್ತಾರಲ್ಲ, ಅವ್ರು ಯಾರು? ಅವರ ರುಕ್ಮಾಬಾಯಿ ಗಂಡ್ರು ಅಂತ ಹೇಳಿದ್ರು. ಅಂದ್ರೆ ಆ ರುಕ್ಮಾಬಾಯಿ ಒಂದ್ ದಿವಸ ಪ್ರವಚನಕ್ಕೆ ಬಂದಿಲ್ಲ, ಪಾಠಕ್ಕೆ ಬಂದಿಲ್ಲ. ರುಕ್ಮಾಬಾಯಿ ಗಂಡ ಪಾಠ ಪ್ರವಚನಕ್ಕೆ ಬರ್ತಾರ ಅಂದ್ರೆ ಎಷ್ಟು ಅಪಮಾನ ಆಗ್ತಿರ್ತದೆ. ಸುಧಾಬಾಯಿ ಮನೆಯವರು ಅಂತ ಪರಿಚಯ ಮಾಡಿಸ್ತಾರೆ. ಅದಕ್ಕೆ ಇಲ್ಲಿ ಯಾರ ಸುಧಾಬಾಯಿ ತಪ್ಪು ತಿಳ್ಕೊಬೇಡ್ರೆ ಬರ್ತಿರಂಗಿಲ್ಲ, ಹೇಳ್ಬೇಡ ಸುಧಾಬಾಯಿ ಗಂಡ ಅಂತ ತಿಳ್ಕೊಂಡು ಹೇಳಿ ಬಂದಿಲ್ಲ. ಅದಕ್ಕೆ ಹೆಂಡತಿ ಹೆಸರು ಹೇಳಿ ಗಂಡನ ಹೆಸರು ಹೇಳಿದ್ರೆ ಅಪಮಾನ ಸಂಗತಿ ಅಲ್ವೋ ಅಂದ್ರೆ ಅದಕ್ಕೆ ಟೀಕಾಕೃತ ಆದರೂ ಒಂದು ಮಾತನ್ನು ತಿಳಿಸ್ತಾರೆ ಶ್ರೀಮನ್ ನ್ಯಾಯಸುಧೆಯಲ್ಲಿ. ಬೇರೆ ಕಡೆಗೂ ಬಂದಿದೆ. ಏ ದೋಷ ಇತರತ್ರ, ಜಗತ್ತಿನಲ್ಲಿ ಯಾವುದು ದೋಷಗಳು ಅಂತ ಕರೆಸಿಕೊಳ್ತಾವೋ ಅವೆಲ್ಲವೂ ಭಗವಂತನ ವಿಷಯದಲ್ಲಿ ಗುಣಗಳಾಗಿ ಪರಿವರ್ತನೆಯಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಲೋಕದಲ್ಲಿ ಹೆಂಡತಿ ಹೆಸರು ಹೇಳಿ ಇಂಥವರ ಗಂಡ ಅನ್ನೋದು ಅಪಮಾನ ಸಂಗತಿ ಅಂತ ಅನಿಸುವುದಾದರೆ ಕೆಲವರಿಗೆ, ಉಳಿದವ್ರಿಗೆ ಹಂಗೇನು ಸಮಸ್ಯೆ ಇಲ್ಲ, ಏನ್ ಕರೀರಿ ಹೆಂಗ್ ಕರೆದ್ರು ಅಷ್ಟೇ, ನಮ್ದು ಅಂತ ಒಂದು ಅಸ್ತಿತ್ವ ಇದ್ರೆ ನಮ್ದೇ ಕರಿಬೇಕು, ಅವ್ರು ಕರಿಬಾರದು ಅಂತ ಇರ್ತದೆ. ಹೆಂಗ್ ಕರೆದ್ರು ನಮ್ದು ಅಸ್ತಿತ್ವ ಇಷ್ಟ ಅದ ಅಂದ್ರೆ ಹೆಂಗಾರ ಕರೀರಿ ಅಂತ ಇರ್ತಾರೆ. ಅದಕ್ಕೆ ಭಗವಂತನಲ್ಲಿ ದೋಷ ಅಲ್ಲ. ಯಾಕೆ? ಎಲ್ಲರೂ ಯಾವ ಲಕ್ಷ್ಮೀದೇವಿಯ ಅನುಗ್ರಹವನ್ನ ಬಯಸಿ ಕಾತರರಾಗಿ ಕೈ ಜೋಡಿಸಿಕೊಂಡು ನಿಂತಿರ್ತಾರೋ ಅಂತಹ ಲಕ್ಷ್ಮೀದೇವಿಗೆ ಇವ ಗಂಡ ನೆನೆಸಿ ಆದೇಶವನ್ನ ಮಾಡ್ತಾನೆ ಅಂದ್ರೆ ದೊಡ್ಡ ಗುಣ ಆಗ್ತದೆ ಹೊರತಾಗಿ ಅದು ದೋಷವಾಗುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದಿನ ವಾಕ್ಯದಲ್ಲಿ ತಮ್ಮ ಗುರುಗಳು ಯಾದವಾರ್ಯರು, ಇವರು ಯಾದವಾರ್ಯರು ತಮ್ಮ ಗುರುಗಳಾದ ವೇದೇಶ ತೀರ್ಥರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ತಮ್ಮ ಇಡೀ ಜೀವಮಾನದಲ್ಲಿ ಅವರಿಗೆ ಬದಲಾವಣೆಯಾಗಿ ಆಚಾರಶಾಸ್ತ್ರವನ್ನು ಓದಿ ಪಾಠ ಪ್ರವಚನ ಮಾಡಿ ಇಷ್ಟು ವ್ಯಾಖ್ಯಾನ ಪರಂಪರೆಯನ್ನು ತರಲಿಕ್ಕೆ ಮೂಲ ಕಾರಣ ವೇದೇಶ ತೀರ್ಥರು. ರಘುತ್ತಮ ಸ್ವಾಮಿಗಳ ಬಳಿ ಕೇಳಿದಾಗ ಅನುಜೋದಯ ಮಾಶಾಸೆ ನಾಶಾತೆ ದಿಗ್ವಿಜಯಂ ಅಂತ ಹೇಳಿದ್ರಂತ. ನನಗೆ ಎಲ್ಲೂ ಸಂಚಾರ ಗಿಂಚಾರ ಏನೇನು ಬೇಡ, ಕೇವಲ ನನ್ನ ತಮ್ಮನಾಗಿರುವಂತಹ ಯಾದಪ್ಪನಿಗೆ ಪಾಠ ಹೇಳಬೇಕು ಅಂತ ಇಟ್ಟುಕೊಂಡು ಅವರನ್ನ ತಯಾರಿ ಮಾಡಿದ್ರಂತೆ ವೇದೇಶ ತೀರ್ಥರು. ಆಶ್ಚರ್ಯ ಆಗ್ತದೆ. ನಾವು ಮೊನ್ನೆ ಮಣ್ಣೂರಿಗೆ ಹೋಗಿದ್ವಿ, ನೋಡಿದ್ರೆ ಇವತ್ತು 26ನೇ ಇಸ್ವಿ ಒಳಗ 26ನೇ ಅಂದ್ರೆ 21ನೇ ಶತಮಾನದೊಳಗ ಆ ಊರಿನೊಳಗೆ ಕುಡಿಲಿಕ್ಕೆ ಚಲೋ ನೀರು ಬರೋದಿಲ್ಲ ಅಂದ್ರೆ ಬಿಟ್ಟುಕೊಳ್ರಿ. ಈ ಇಸ್ವಿ ಒಳಗ ಎಲ್ಲ ಉಪ್ಪು ನೀರು, ಆ ನೀರು, ಅಲ್ಲಿ ಕರೆಂಟ್ ಇಲ್ಲ, ಲೈಟ್ ಇಲ್ಲ. ಇಂಥ ಕುಗ್ರಾಮ ಅದ. ಅವತ್ತು ಹೆಂಗಿತ್ತೋ ನಾವು ಹೇಳಲಾರೆವು. ಅದು ಮಣ್ಣೂರು ವಿಶ್ವವಿದ್ಯಾಲಯ ಆಗಿತ್ತು. ಅಗರ್ಕ್ ಹೇಳಿದ ಪಂಡಿತರು ಬರ್ತಿದ್ರು, ತರ್ಕ ಪಂಡಿತರು ಅಂತೆಲ್ಲ ದಾಖಲೆಗಳನ್ನು ಕೇಳ್ತೀವಿ. ಆ ಕಾಲದಲ್ಲಿ ಅಲ್ಲಿ ಒಂದೇ ಕಡೆಗೆ ಕುಳಿತುಕೊಂಡು ವೇದೇಶ ತೀರ್ಥರು ಯಾದವಾರನ್ನು ತಯಾರು ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ವೇದೇಶ ತೀರ್ಥರನ್ನು ಎಷ್ಟು ಕೊಂಡಾಡ್ತಾರೆ ಯಾದವಾರರು ಅಂದ್ರೆ ನಿಜವಾದ ಅರ್ಥದಲ್ಲಿ ಸ್ವರೂಪೋದ್ಧಾರಕ ಗುರುಗಳು. ಸುಮ್ಮನೆ ಹೇಳಬಾರ್ದು. ಹಂಗೆ ಸುಮ್ಮನೆ ನಮ್ಮ ಮೈಕ್ ಮುಂದೆ ನಿಂತ್ಕೊಂಡು ನಮ್ಮ ಸ್ವರೂಪೋದ್ಧಾರಕ, ನಮ್ಮ ಸ್ವರೂಪ ಎಷ್ಟು ನಿಮ್ಮ ಸ್ವರೂಪ ಎಷ್ಟವನ್ನು ಉದ್ಧಾರ ಮಾಡ್ಲಿಕ್ಕೆ ಪ್ರಶ್ನೆ ಬರ್ತದೆ. ಕಂಡವನ್ನೆಲ್ಲ ಸ್ವರೂಪೋದ್ಧಾರಕರು ಅಂತ ಹೇಳಬಾರದು. ನಿಜವಾದ ಅರ್ಥದಲ್ಲಿ ಸ್ವರೂಪವನ್ನು ಉದ್ಧಾರ ಮಾಡಿದವರು ಮಾತ್ರ ವೇದೇಶ ತೀರ್ಥರು ಯಾದವಾರರ ಸ್ವರೂಪೋದ್ಧಾರಕರು ಹೌದು. ಶ್ರೀನಿವಾಸ ತೀರ್ಥರಿಗೆ ಯಾದವಾರರು ಸ್ವರೂಪೋದ್ಧಾರಕರು ಹೌದು. ವೇದೇಶ ತೀರ್ಥರಿಗೆ ರಘುತ್ತಮ ಸ್ವಾಮಿಗಳವರು ಸ್ವರೂಪೋದ್ಧಾರಕರು ಹೌದು. ರಘುತ್ತಮ ಸ್ವಾಮಿಗಳವರಿಗೆ ರಘುವರ್ಯ ತೀರ್ಥರು ಸ್ವರೂಪೋದ್ಧಾರಕರು ಹೌದು. ಅವ್ರು ಹೇಳ್ಕೋಬೇಕು. ಯಾಕೆ ಅಂದ್ರೆ ಅಂತಹ ಪ್ರಸಂಗಗಳು ಬಂದಿತ್ತು, ಬದಲಾಗಿ ಹೊತ್ತು ಸ್ವರೂಪವೇ ಅಂತ. ಹೀಗಿದ್ದಾಗ ತಮ್ಮ ಗುರುಗಳ ಸ್ಮರಣೆಯನ್ನು ಮಾಡ್ತಾರೆ. ಅಸ್ಮದ್ ಗುರುವರ ಆಚಾರ್ಯ ಕರವರ ಪೂಜಿತ ಚರಣ ನಲಿನ ಯುಗಲಾಯ ನಮಃ. ಏನ್ ಚಂದಾದ ಮಾತು ಹೇಳ್ತಾರ್ರಿ. ಅಸ್ಮದ್ ಗುರುವರ, ನಮ್ಮ ಗುರುಶ್ರೇಷ್ಠರಾಗಿರುವಂತಹ ವೇದೇಶ ತೀರ್ಥರು ಬರೇ ಗುರುಗಳಲ್ಲ, ಆಚಾರ್ಯರು. ಆಚಾರ್ಯರು ಗುರುಗಳು ಎರಡು ಸ್ವಲ್ಪ ನೋಡಿದ್ರೆ ಶಬ್ದ ಹಂಗೆ ಅನಿಸ್ತದ, ಅರ್ಥ ಮಾತ್ರ ಬದಲಾವಣೆ ಅದ. ಆಚಾರ್ಯ ಅಂದ್ರೆ ಸ್ವಯಂ ಆಚರಣಶೀಲರಾಗಿದ್ದು ಶಿಷ್ಯರಿಗೂ ಆಚರಣೆಯನ್ನ ಕಲಿಸಿಕೊಟ್ಟು ಶಾಸ್ತ್ರಾರ್ಥಗಳನ್ನ ಸಂಗ್ರಹ ಮಾಡಿ ಇದ್ದವರನ್ನ ಆಚಾರ್ಯರು ಅಂತ ಕರೀಬೇಕಂತ. ಸ್ವಯಂ ಆಚರತೆ ಎಷ್ಟು ತಮಾಚಾರ್ಯಂ ಪ್ರಚಕ್ಷತೆ ಆಚಾರಾನ್ ಗ್ರಾಹಯತ್ಯಪಿ. ನೋಡು, ನನ್ನ ಕಡೆ ಪಾಠಕ್ಕೆ ಬರ್ತಿ ಇಲ್ಲೋ,
ನಾಳೆಯಿಂದ ಸಂಧ್ಯಾವಂದನೆ ಶುರು ಮಾಡಬೇಕು. ಅಲ್ರಿ ದಿವಸ ಮಾಡಿದ ಸಂಬಂಧ ಇಲ್ಲ, ಈಗ ಕರೆಕ್ಟ್ ಟೈಮ್ ಮಾಡಬೇಕು ಅಂತ ನೀನು ಗೋಪಿಚರ ಹಚ್ಕೋತಿ ಇಲ್ಲೋ, ಮುದ್ರೆ ಹಚ್ಕೋತಿ ಇಲ್ಲೋ, ಏಕಾದಶಿ ಮಾಡ್ತಿ ಇಲ್ಲೋ. ನಮ್ಮ ಬಳಿ ಪಾಠಕ್ಕೆ ಬರುವ ಶಿಷ್ಯರಿಗೆ ಸದಾಚಾರಗಳನ್ನು ನಾವು ಕಲಿಸದೆ ಹೋದರೆ ಅವ ಆಚಾರ್ಯ ಅಂತ ಕರೆಸಿಕೊಳ್ಳುವುದಿಲ್ಲ. ಅದರಿಂದ ಆಚಾರ್ಯರಾಗಬೇಕಾಗಿದ್ರೆ ಅವರಿಗೂ ಕೂಡ ಸದಾಚಾರವನ್ನು ಕಲಿಸಿಕೊಡಬೇಕು. ಇನ್ನು ಗುರುಗಳು ಅಂದ್ರೆ ಅಸಂಶಯ ಸಂಶಯಚ್ಛಿತ, ಸ್ವತಃ ತಾವು ಸಂಶಯ ರಹಿತರಾಗಿದ್ದು ಇನ್ನೊಬ್ಬರಿಗೆ ಸಂಶಯ ಪರಿಹರಿಸುವ ಸಾಮರ್ಥ್ಯ ಉಳ್ಳವರಾಗಬೇಕು. ಅದಕ್ಕೆ ಆಚಾರ್ಯ ಗುರು ಅಂತ ಕರೀತಾರೆ. ಅಂಥವರ ಕೈಯಿಂದ ಕರವರ ಶ್ರೇಷ್ಠವಾದ ಕರದಿಂದ ಪೂಜಿತರಾದ ಚರಣ ನಲಿನ ಯುಗಲಾಯ ಪಾದಕಮಲಗಳುಳ್ಳ ಪರಮಾತ್ಮನೇ ಅಂತ ತಿಳಿಸಿದ್ದಾರೆ. ಗುರುಗಳ ಮಹತ್ವವನ್ನ ನಮ್ಮ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ. ಏನು ಅದ್ಭುತ ಪ್ರಸಂಗ! 2 ನಿಮಿಷ ವಿವರಣೆ ಮಾಡಿ ಮುಂದೆ ಹೊರಡುತ್ತೇನೆ. ಹೇಳದೇ ಇದ್ರೆ ಗುರುಗಳ ಮಹತ್ವ ಅರ್ಥ ಆಗೋದಿಲ್ಲ. ದೇವರೇ ಲೋಕಕ್ಕೆ ತಿಳಿಸಿಕೊಟ್ಟ ಗುರುಗಳ ಮಹತ್ವ ವಿಚಾರ ಮಾಡ್ರಿ. ಬೇರೆ ಯಾರಾದ್ರೂ ಗುರುಗಳ ಮಹತ್ವವನ್ನು ಹೇಳಿದ್ರೆ, ಈಗ ಉದಾಹರಣೆಗೆ ನಾ ಶಿಷ್ಯ ಇದ್ದೀನಿ, ನಮ್ಮ ಗುರುಗಳ ಮಹಿಮಾ ನಾ ಹೇಳ್ಕೋತ ಹೊಂಟೆ ಅಂದ್ರೆ ನೀ ಪಾಠ ಹೇಳ್ಸ್ಕೊಂಡು ನಿನಗೆ ಬೇಕು ಹೇಳ್ತೀನಿ ಅಂತಂತಾರೆ. ದೇವರಿಗೆ ಏನು ಸಂಬಂಧ ಅದ? ಭಗವಂತ ಗುರುಗಳ ಮಹಿಮೆಯನ್ನ ಲೋಕಕ್ಕೆ ತೋರಿಸಬೇಕು ಅನ್ನುವ ಅವಶ್ಯಕತೆ ಏನಿದೆ. ಗುರು ಅನ್ನೋನು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯನಾಗಿರ್ತಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಹಿಂದಿನ ದಿವಸ ಅಭಿಮನ್ಯುವಿನ ಮರಣ ಆಗಿದೆ. ಸಾಯಂಕಾಲ ಪ್ರತಿಜ್ಞೆ ಮಾಡಿಬಿಟ್ಟ ಅರ್ಜುನ, ನಾಳೆ ಸೂರ್ಯಾಸ್ತ ಆಗೋದ್ರೊಳಗಾಗಿ ಜಯದ್ರಥನ ತಲೆಯನ್ನ ಹಾರಿಸದೇ ಹೋದರೆ ನಾನು ಅಗ್ನಿಯಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ. ಬಂದ್ಬಿಟ್ಟ ತಣ್ಣಗ ಶಿಬಿರ ಮಲ್ಕೊಂಡಿದ್ರು. ಅರ್ಜುನಗ ಕೃಷ್ಣ ಕೇಳಿದ, ಅಲ್ಲಪ್ಪ ಪ್ರತಿಜ್ಞಾ ಮಾಡಿದ್ವಿ, ನಾಳೆ ನಾನು ಹಿಂಗೆ ಮಾಡಲಿಲ್ಲ ಹಿಂಗೆ ಮಾಡ್ತೀನಿ ಅಂತ ಒಂದು ಮಾತು ನನಗೆ ಕೇಳಬೇಕು ಬ್ಯಾಡು. ನಾಳೆ ಏನ್ರ ಹೆಚ್ಚು ಕಡಿಮೆ ಆದ್ರೆ ಯಾರು ಧರ್ಮರಾಜಗೆ ಉತ್ತರ ಕೊಡೋರು ಯಾರು, ದ್ರೌಪದಿಗೆ ಉತ್ತರ ಕೊಡೋರು ಯಾರು, ಸುಭದ್ರಾಗ ಉತ್ತರ ಕೊಡೋರು ಯಾರು, ನಾವು ಉತ್ತರ ಕೊಡ್ಬೇಕಾಗ್ತದೆ ಏನಿದ್ದು ಅಂತ ಹೇಳಿದ್ರು. ಅರ್ಜುನ ನಿಶ್ಚಿಂತೆ ಅಂತ ಹೇಳಿದ, ನೀ ಇದ್ದಿ ಅನ್ನೋದಕ್ಕೆ ಅಷ್ಟು ಧೈರ್ಯದಿಂದ ಪ್ರತಿಜ್ಞಾ ಮಾಡಿದ್ರು ಅಂತ ಹೇಳ್ಬಿಟ್ಟ. ಏನು ವಿಶ್ವಾಸ ರೀ ಅವರಿಗೆಲ್ಲ, ಏನು ವಿಶ್ವಾಸ ಅವರಿಗೆಲ್ಲ. ಕೃಷ್ಣ ಇದ್ದಾನಂತೆ ಪ್ರತಿಜ್ಞಾ ಮಾಡಿ ನಾನು ಅಂದ. ದೇವರನ್ನ ನೀ ನನ್ನ ತಲೆ ಮೇಲೆ ಹಾಕಿಬಿಟ್ಟಿಲ್ಲ ಅನ್ನೋ ಮಲ್ಕೊಂಡ್ಬಿಟ್ರಿ. ನಿಶ್ಚಿಂತೆಯೊಳಗೆ ಅಂದ್ರೆ ಅರ್ಜುನ ಕೃಷ್ಣ ನೋಡ್ಲಿಕ್ಕೆ ತಾನೆ ನಾಳೆ ಸಾಯಂಕಾಲ ನಾವು ಹೊಡಿಬೇಕಂತ ಎಷ್ಟುಗಳು ಬಿಟ್ಟಿರ್ತೀವಿ ಅಂತ ತಿಳ್ಕೊಂಡು ಹೇಳಿ. ಈ ಟ್ರೈನ್ಯಾಗ ಹೊಟ್ಟಿರ್ತಾರೆ ನೋಡ್ರಿ, ಟ್ರೈನ್ಯಾಗ ಹೊಟ್ಟೊಳಗೆ ಮ್ಯಾಲಿನ ಸೀಟ್ ಕೆಲವು ಬಂದಿರ್ತದೆ, ಕೆಳಗಿನ ಸೀಟ್ ಕೆಲವು ಇರ್ತದೆ. ಈ ಬ್ಯಾಗಿಗೆಲ್ಲ ಕೆಳಗಿನ ಸೀಟ್ ಇರ್ಬೇಕಾಗ್ತದೆ. ಕೆಳಗಿನ ಸೀಟ್ ಇಟ್ಟು ಅವ್ರಿಗೆ ಇದ್ದವ್ರು ಹೇಳ್ತಾರೆ, ಒಂಚೂರು ನೋಡ್ಕೋತೀರಪ್ಪ ನಾ ಮ್ಯಾಲ ಇರ್ತೀನಿ ಗೊತ್ತಾಗಿಲ್ಲ ಅಂತ ಇಷ್ಟು ಹೇಳ್ತಾರೆ. ಅವ ಮ್ಯಾಲ ಹತ್ತಿ ಗಡದ್ದ ನಿದ್ದಿ. ಇವತ್ತು ಕೆಳಗಿನ ಸೀಟ್ ನಾವು ಇದ್ದೀನೇ ಇಲ್ಲ. ಸಾಮಾನು ನೋಡ್ಕೋತಿರ್ಬೇಕ್ರಿ. ಅವ ಎದ್ದಾಗ ಮುಟ್ಟು ನೋಡ್ಬೇಕು, ಅವರಿಲ್ಲೋ ಹೌದಿಲ್ಲೋ. ಅದಕ್ಕೆ ಸಾಮಾನ್ಯ ಯಾರು ಅವಂದು ಇವತ್ತು ಅಲ್ಲೇ ಇಲ್ಲ. ಸಾಮಾನ್ಯ ತಂದಿಲ್ರಿ ಅವ ಬುದ್ಧಿವಂತ. ಸುಮ್ಮನೆ ಯಾಕೆ ಸಾಮಾನು ಹೊತ್ಕೊಂಡು ಹೋಗ್ಬೇಕು, ಆಯಾಸ ಆಗ್ತಾ ಅಲ್ಲೇ ಇರ್ಕೊಂಡು ಬಿಟ್ಟು ಬಂದ್ಬಿಟ್ಟಾನೆ. ನೀವು ಇನ್ಯಾರೋ ಸಾಮಾನು ಜವಾಬ್ದಾರಿ ಕೂತ್ಬಿಟ್ಟಾನೆ. ಹಂಗ ದೇವರ ಮೇಲೆ ಭಾರ ಹಾಕೊಂಡ್ಬಿಟ್ಟ. ದೇವರು ಸ್ವಪ್ನದಲ್ಲಿ ಅರ್ಜುನನನ್ನ ಒಂದು ಅಂಶದಿಂದ ಕರೆದುಕೊಂಡು ಕೈಲಾಸಕ್ಕೆ ಹೋಗಿ ರುದ್ರದೇವರ ಕಡೆಯಿಂದ ಪಾಶುಪತಾಸ್ತ್ರವನ್ನು ಕೊಡಿಸಿದ್ದಂತ. ಶ್ರೀಮದಾಚಾರ್ಯ ಅಂತಾರ, ಅಲ್ರಿ ಈ ಒಂದು ಪಾಶುಪತಾಸ್ತ್ರವನ್ನ ಕೊಡ್ಲಿಕ್ಕೆ ದೇವರಿಗೆ ಅಸಾಮರ್ಥ್ಯ ಇತ್ತೋ, ದೇವರು ಅಸಮರ್ಥನೋ? ಒಂದು ಅಸ್ತ್ರ ಕೊಡ್ಲಿಕ್ಕೆ ಏನ್ರಿ, ಎಲ್ಲಾ ಅಸ್ತ್ರ ಕೊಡ್ಲಿಕ್ಕೆ ಸಮರ್ಥ ಇದ್ದಾನ ದೇವರು, ಇದೊಂದು ಅಸ್ತ್ರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ಅದಕ್ಕೆ ಆಚಾರ್ಯರ ಒಂದು ಸುವರ್ಣ ವಾಕ್ಯ ಏನಂತಾರ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂತಿತಿ ಅಚ್ಯುತೋಪಿ ಮಹಾಸಮರ್ಥೋಪಿ. ನಾನು ಬೇಕಾದ ಮಾಡಬಲ್ಲೆ. ಅಚ್ಯುತ ಅನ್ನೋ ಶಬ್ದ ಎಷ್ಟು ಚಂದ ಹಾಕ್ಯಾರ ಗೊತ್ತೇನ್ರಿ? ಅಚ್ಯುತೋಪಿ, ಅಚ್ಯುತೋ ಯೋಗುಣೈ ನಿತ್ಯಮೇವಾಖ್ಯೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತಃ. ಗುಣಪೂರ್ಣ ದೋಷ ದೂರನಾಗಿ ಮಹಾಸಮರ್ಥನಾಗಿದ್ದರು ದೇವರು. ಗುರುಗಳ ಮಹಿಮಾ ಅರ್ಥ ಆಗಬೇಕು ಅನ್ನೋದಕ್ಕಾಗಿ ಸ್ವಪ್ನದಲ್ಲಿ ಅವನನ್ನು ಕರ್ಕೊಂಡು ಹೋಗಿ ಕೈಲಾಸದವರೆಗೂ ಅರ್ಜುನನಿಗೆ ಸ್ವರೂಪೋದ್ಧಾರಕ ಗುರುಗಳಾಗಿರುವಂಥವ್ರು ಯಾರು? ರುದ್ರದೇವರು. ಅವರ ಕಡೆಯಿಂದ ಪಾಶುಪತಾಸ್ತ್ರವನ್ನು ಕೊಡಿಸಿ ಗುರುಗಳ ಮಹತ್ವವನ್ನು ತೋರಿಸಿಕೊಟ್ಟ. ಅಚ್ಯುತೋಪಿ ಮಹಾಸಮರ್ಥೋಪಿ ಭಗವಂತ ಗುರುದ್ವಾರ ಪ್ರಸಾದಕೃತ. ನಾನು ಗುರುಗಳ ಮೂಲಕವೇ ಅನುಗ್ರಹವನ್ನು ಮಾಡಿಸ್ತೀನಿ ಅಂತ ತಿಳಿದುಕೊಂಡು ಅದಕ್ಕೆ ಯಾವ್ದಾದ್ರು ತಮ್ಮ ಗುರುಗಳ ಸ್ಮರಣೆಯನ್ನು ಮಾಡ್ತಾರೆ. ಅಸ್ಮದ್ ಗುರುವರ ಆಚಾರ್ಯ ಕರವರ ಪೂಜಿತ ಚರಣ ನಲಿನ ಯುಗಲಾಯ ನಮಃ. ಮುಂದಿನ ಮಾತು 62ನೇ ವಾಕ್ಯ. ಅಸ್ಮದ್ ಗುರುವಂತರ್ಗತ ಶ್ರೀಮದಾನಂದ ತೀರ್ಥಾಚಾರ್ಯ ಹೃತ್ಕಮಲ ಮಧ್ಯ ನಿವಾಸಿನೇ ನಮಃ. ಏನು ಎಂಥಿಂಥ ಅನುಸಂಧಾನ ರೀ! ಎಲ್ಲಾದರೂ ಬಹಳ ಅದ್ಭುತವಾದ
ಅನುಸಂಧಾನಗಳನ್ನೆಲ್ಲ ಮಾಡ್ತಾರೆ. ನಮ್ಮ ಗುರುಗಳ ಅಂತರ್ಗತರಾದವರು, ಬರೇ ನಮ್ಮ ಗುರುಗಳು ವೇದೇಶ ತೀರ್ಥರಲ್ಲ, ಅವರ ಅಂತರ್ಯಾಮಿಯಾಗಿ ಇದ್ದವರು ಯಾರು ಅಂದರೆ ಶ್ರೀಮದಾನಂದ ತೀರ್ಥಾಚಾರ್ಯ. ಆಚಾರ್ಯರು ನಮ್ಮ ಗುರುಗಳಲ್ಲಿ ಅಷ್ಟು ಚಂದ ಕೂತ್ಬಿಟ್ಟಾರಂತ. ಇದನ್ನ ಹೆಂಗೆ ತಿಳ್ಕೊಬೇಕಪ್ಪ, ಇದನ್ನ ಎಲ್ಲ ನೋಡ್ಲಿಕ್ಕೆ ಅರ್ಥ ಆತ್ ಬಿಡ್ರಿ ಅಂತ ಅನ್ಸ್ಬಿಟ್ಟಿರ್ತದೆ. ಏನದ ನಮ್ಮ ಗುರುಗಳಲ್ಲಿ ಶ್ರೀಮದಾಚಾರ್ಯ ಇದ್ದಾರೆ, ಏನ್ ತಪ್ಪದು ಗೊತ್ತಾತು. ಇಷ್ಟು ಸರಳ ಗೊತ್ತಾಗೋದಿದ್ರೆ ವಾಕ್ಯದಾಗ ಅವ್ರು ಬರೀಬೇಕು ಯಾಕೆ ಅಂತ ಪ್ರಶ್ನೆ. ವಾಕ್ಯದಾಗ ಬರೀಬೇಕು ಯಾಕೆ? ಮತ್ತೆ ಶ್ರೀಮದಾಚಾರ್ಯ ನಮ್ಮೊಳಗಿಲ್ಲ, ನಮ್ಮೊಳಗೂ ಇದ್ದಾರೆ. ಯಾರಲ್ಲಿ ಇಲ್ಲ? ಶ್ರೀಮದಾಚಾರ್ಯರು ಯಾರ್ಯಾರು ಮೋಕ್ಷ ಯೋಗ್ಯರಾದ ಜೀವರಾಶಿಗಳಿದ್ದಾರೋ ಅವರೆಲ್ಲರಲ್ಲೂ ಇದ್ದಾರೆ. ಯಾದವಾರ್ಯರು ವೇದೇಶ ತೀರ್ಥರ ಅಂತರ್ಗತರಾಗಿ ಶ್ರೀಮದಾಚಾರ್ಯರನ್ನು, ಅವರ ಹೃತ್ಕಮಲ ಮಧ್ಯದಲ್ಲಿದ್ದ ಭಗವಂತನನ್ನೂ ಸ್ಮರಣೆ ಮಾಡಿ ಅವರಿಗೆ ನಮಸ್ಕಾರ ಹೇಳುವಂಥ ಅವಶ್ಯಕತೆ ಏನು? ಅದಕ್ಕೆ ಹೇಳ್ತಾರೆ, ಇರುವುದಕ್ಕೂ ಹೇಳಿಕೊಳ್ಳುವುದಕ್ಕೂ ನಮ್ಮ ಗುರುಗಳಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೂ ವ್ಯತ್ಯಾಸ. ಅದಕ್ಕೆ ಕರೀತಾರೆ, ಇರುವುದು ಬೇರೆ, ಸನ್ನಿಧಾನ ಅಂತನ್ನುವುದು ಬೇರೆ. ಶಬ್ದ ಹೆಂಗಿರ್ತದೆ ಅಂದ್ರೆ ಇರುವುದು ಹಾಗೂ ಸನ್ನಿಧಾನ. ಸನ್ನಿಧಾನ ಅಂತನ್ನೋ ಶಬ್ದಕ್ಕೆ ಈಗ ನಮ್ಮ ಗುರುಗಳ ಅಂತರ್ಯಾಮಿಯಾಗಿ ಶ್ರೀಮದಾಚಾರ್ಯರ ಸನ್ನಿಧಾನ ಉಂಟು, ನಮ್ಮಲ್ಲಿ ಇದ್ದಾರೆ, ಅವರಲ್ಲಿ ಸನ್ನಿಧಾನ. ಏನ್ ವ್ಯತ್ಯಾಸ? ಸನ್ನಿಧಾನ ಅಂದ್ರೆ ಇರುವುದು ಅಂತ ಅರ್ಥ ಅಲ್ವೇನು ಅಂದ್ರೆ, ಶ್ರೀಮದ್ ನ್ಯಾಯಸುಧೆಯಲ್ಲಿ ಟೀಕಾಕೃತ್ಪಾದ ಹೇಳ್ತಾರೆ, ಇರುವಿಕೆಗೂ ಸನ್ನಿಧಾನಕ್ಕೂ ಇಷ್ಟು ವ್ಯತ್ಯಾಸದ ಅಂತ. ಇರುವಿಕೆ ಅಂದ್ರೆ ಸುಮ್ಮನೆ ಇದ್ದಾರಷ್ಟೇ. ಸನ್ನಿಧಾನ ಅಂದ್ರೆ ಸಾನುಗ್ರಹ ಸ್ಥಿತಿ. ಸಾನುಗ್ರಹ ಅಂದ್ರೆ ಅನುಗ್ರಹ ಪೂರ್ಣವಾಗಿ ಇದ್ರೆ, ಅನುಗ್ರಹವನ್ನ ಮಾಡಿ ಇದ್ರೆ ಅದಕ್ಕೆ ಕರಿಬೇಕು ಸನ್ನಿಧಾನ ಅಂತ ಕರಿಬೇಕು. ಅಲ್ಲಿದ್ದು ಪೂರ್ಣ ಅನುಗ್ರಹ ಮಾಡಿದ್ದಿದ್ರೆ ಮಾತ್ರ ಅದಕ್ಕೆ ಸನ್ನಿಧಾನ. ಇಲ್ಲೇ ಇದ್ರೆ ಬರೀ ಇರುವಿಕೆ. ನಮ್ಮಲ್ಲೆಲ್ಲ ಆಚಾರ್ಯರು ಇರುವಿಕೆ. ವೇದೇಶ ತೀರ್ಥರಲ್ಲಿ, ರಘುತ್ತಮ ಸ್ವಾಮಿಗಳಲ್ಲಿ, ವಾದರಾಜ ಸ್ವಾಮಿಗಳಲ್ಲಿ, ಟೀಕಾಕೃತ್ಪಾದರಲ್ಲಿ, ಪದ್ಮನಾಭ ತೀರ್ಥರಲ್ಲಿ ಸನ್ನಿಧಾನ. ಸನ್ನಿಧಾನ ಅಂದ್ರೆ ಅನುಗ್ರಹವನ್ನ ಮಾಡುತ್ತಾ ಇರುವುದು. ಟೀಕಾಕೃತ್ಪಾದ ವಿವರಣೆ ಒಂದಲ್ಲ, ಶ್ರೀಮದ್ ನ್ಯಾಯಸುಧೆಯಲ್ಲಿ ಒಂದೇ ಒಂದು ವಾಕ್ಯ, ಸಾನುಗ್ರಾಹಕಾರಕ ಸ್ಥಿತಿಯೇ ಸನ್ನಿಧಾನ. ಇಲ್ಲಿದ್ದು ಪೂರ್ಣ ಅನುಗ್ರಹ ಮಾಡಿರ್ಬೇಕು. ಹೆಂಗ ಒಂದು ದೃಷ್ಟ ಅಂತ ಹೇಳ್ತೀನಿ. ವೇದೇಶ ತೀರ್ಥರಿಗೆ ಹೆಂಗೆ ಹೇಳಿದ್ರಿ ಅಂತ ಕೇಳಿದ್ರೆ, ಅದಕ್ಕೆ ಛಾಂದೋಗ್ಯದ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಕಾಕಟೋಪನಿಷತ್ತಿನ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ವೇದೇಶ ತೀರ್ಥರು. ಸುಮ್ಮನೆ ಮಾಡಲಿಲ್ಲ, ಸ್ವಪ್ನ ಆಗಲಿ. ಛಾಂದೋಗ್ಯ ಭಾಷ್ಯಕರ್ತ ಟೀಕಾಕರ್ತ ಏನ್ ಸ್ವಪ್ನ ಆಯಿತು? ಛಾಂದೋಗ್ಯ ಉಪನಿಷತ್ತಿಗೆ ಟಿಪ್ಪಣಿ ಬರಲಿಕ್ಕೆ ನೀನೇ ಯೋಗ್ಯನಿದ್ದೀಯ, ನೀನೇ ಬರಿಬೇಕು ಅಂತ ತಿಳಿದುಕೊಂಡು ಸ್ವಪ್ನವಾಯಿತು. ಶ್ರೀಮದಾಚಾರ್ಯ ಸ್ವಪ್ನದಲ್ಲಿ ಹೇಳಿತ್ತು. ಆಶ್ಚರ್ಯವೆಂದರೆ ಇವತ್ತಿಗೂ ಇನ್ನೊಬ್ಬರು ಯಾರೂ ಕೂಡ ಭಾಷ್ಯಕ್ಕೆ ಟಿಪ್ಪಣಿಯನ್ನು ಬರೆದಿಲ್ಲ. ಮಂತ್ರಾಲಯ ಸ್ವಾಮಿಗಳವರ ಖಂಡಾರ್ಥ ಇದೆ, ಅವರು ಎಲ್ಲರಿಗೂ ಬರೆದಿದ್ದಾರಾದ್ರಿಂದ ಅವರ ಅನುಗ್ರಹ ದೊಡ್ಡದು. ವೇದೇಶ ತೀರ್ಥರು ಬರೆದದ್ದಾದ ಮೇಲೆ ಇನ್ನುಳಿದವರು ಯಾರೂ ಬರೆದಿಲ್ಲ. ಹೆಂಗ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯಕ್ಕೆ ರಘುತ್ತಮ ಸ್ವಾಮಿಗಳದ್ದು ಭಾವಬೋಧ ಹೆಂಗೋ ಹಂಗ ಛಾಂದೋಗ್ಯಕ್ಕೆ ವೇದೇಶ ತೀರ್ಥರದ ಮಾತ್ರ ಇರುವುದು. ಉಳಿದವರು ಯಾರು ವ್ಯಾಖ್ಯಾನ ಮಾಡಿ, ಉಳಿದ ಕಡೆಗೆ ಶ್ರೀನಿವಾಸ ತೀರ್ಥರು ಬರೆದಾರ, ಉಮರ್ಜಿ ಆಚಾರ್ಯ ಬರೆದಾರ, ಪಾಂಡಂಗಿ ಆಚಾರ್ಯ ಬರೆದಾರ, ಬೇರೆ ಬೇರೆ ಚಟ್ಟಿ ಆಚಾರ್ಯ ಬರೆದಾರ, ಎಲ್ಲರೂ ಬರೆದಿದ್ದಾರೆ. ಕೋನೆ ಆಚಾರ್ಯ ಮೊದಲಾದವರು ಎಲ್ಲರೂ ಬರೆದಿದ್ದಾರೆ. ಛಾಂದೋಗ್ಯಕ್ಕೆ ಮಾತ್ರ ಇಲ್ಲ. ಸಮರ್ಥರು ನೀನೇ ಮಾಡಬೇಕು ಅಂತ ಸ್ವತಃ ಶ್ರೀಮದ್ ಆಚಾರ್ಯರು ಸ್ವಪ್ನ ಸೂಚನೆ ಮಾಡಿದ್ದಾಗ ಬರೆದದ್ದರಿಂದಾಗಿ ಏನ್ ತಿಳಿಲಿಕ್ಕೆ ಬರ್ತದೆ? ಸನ್ನಿಧಾನ, ಸಾನುಗ್ರಹ ಸ್ಥಿತಿ ಅಂತ ಇರ್ತದೆ. ಅಸ್ಮದ್ ಗುರುವಂತರ್ಗತ ಶ್ರೀಮದಾನಂದ ತೀರ್ಥಾಚಾರ್ಯ, ನಮ್ಮ ಗುರುಗಳ ಅಂತರ್ಯಾಮಿಯಾಗಿರುವಂತಹ ಶ್ರೀಮದಾಚಾರ್ಯರು, ಅವರ ಹೃತ್ಕಮಲದ ಮಧ್ಯದಲ್ಲಿ ನಿವಾಸಿಯಾಗಿರುವಂಥವರು ಯಾರು ಅಂದ್ರೆ ಭಗವಂತ. ನಿನಗೆ ನಮಸ್ಕಾರ. ವೇದವ್ಯಾಸಾಯ ನಮಃ. ಇನ್ನು 63ನೇ ವಾಕ್ಯ ಇಲ್ಲೇನಿದೆ ಅಂದ್ರೆ ವೇದವ್ಯಾಸ ದೇವರದ್ದು ಇನ್ನು ದೇಹದ ವರ್ಣನ, ಅಪಾದ ಮೌಳಿ ವರ್ಣನ ಪ್ರಾರಂಭ ಆಗ್ತಾ ಇದೆ. ಸುಮಧ್ವ ವಿಜಯದಲ್ಲಿ ಬಂದಿರುವಂತಹ ವರ್ಣನೆಯನ್ನು ಹಾಗೂ ತಂತ್ರಸಾರ ಸಂಗ್ರಹದಲ್ಲಿ ಬಂದಿರುವಂತಹ ವರ್ಣನೆಯನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತಹ ವರ್ಣನೆಯನ್ನು ಇಟ್ಟುಕೊಂಡು ಹೇಳಲಿಕ್ಕೆ ಹೊರಡುತ್ತಾರೆ. ವಿಜ್ಞಾನ ರುಚಿ ಪರಿಪೂರಿತಾಂತರ್ ಬಾಹ್ಯಾಂಡ ಕೋಶಾಯ ನಮಃ. ಇಲ್ಲೊಂದು ಮಾತಿದೆ. ಅದರ ಮುಂದೆ 64ನೇ ವಾಕ್ಯದಲ್ಲಿ ಅಕಾರಾದಿ ಏಕಪಂಚಾಶತ್ ವರ್ಣದೇವತಾ ಅಜಾದಿಭಿ ಸ್ವರ್ಣಘಟ ಪರಿಪೂರ್ಣ ಪೀಯೂಷ ಸಿದ್ಧಾಯ ನಮಃ ಅಂತ ಹೇಳುವ ವೇದವ್ಯಾಸ ದೇವರ ಬಗ್ಗೆ ಇರುವಂತಹ ಮಾತುಗಳು. ಇದು ಯಾಕೆ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ತಿಳಿಸ್ತೇನೆ.
ಬಹಳ ಮಹತ್ವದ ಅಂಶ ಅದ. ಒಂದು ವೇದವ್ಯಾಸ ದೇವರ ಮಂತ್ರಗಳಿವೆ, 2 ಮಂತ್ರಗಳು, ಅಂದರೆ 2 ಅಂದರೆ ವೇದವ್ಯಾಸ ದೇವರದ್ದು ಮಂತ್ರ ಜಪ ಮಾಡುವರಿಗೆ ಅಷ್ಟಾಕ್ಷರ ವೇದವ್ಯಾಸ ಮಂತ್ರ ಒಂದು, ಏಕಾಕ್ಷರ ವೇದವ್ಯಾಸ ಮಂತ್ರ ಒಂದು, ವೇದದಲ್ಲಿ ಹೇಳಲಾದ ವೇದವ್ಯಾಸ ಮಂತ್ರ ಒಂದು ಅಂತ 3 ವೇದವ್ಯಾಸ ಮಂತ್ರಗಳಿವೆ ನಮಗೆ ಉಪಲಬ್ಧ ಇದ್ದು ಜಪ ಮಾಡಲಿಕ್ಕೆ ಬರುವಂತಹದ್ದು. ವ್ಯಾಮ್ ವೇದವ್ಯಾಸಾಯ ನಮಃ ಅಂತ ಹೇಳುವ ಮಂತ್ರ ಇದೆ, ಇದು ಅಷ್ಟಾಕ್ಷರ ಮಂತ್ರ, ಓಂಕಾರ ಎಲ್ಲ ಸೇರಿಕೊಂಡು. ಆ ವ್ಯಾಮ್ ವೇದವ್ಯಾಸಾಯ ನಮಃ ಅನ್ನುವಂತಹ ಅಷ್ಟಾಕ್ಷರ ವೇದವ್ಯಾಸ ಮಂತ್ರದ ಧ್ಯಾನ ಶ್ಲೋಕ ವಿಜ್ಞಾನ ರೋಚಿ ಪರಿಪೂರಿತಾಂತರ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಈ ಶ್ಲೋಕ ಅದರಲ್ಲಿನ ಮೊದಲನೇ ಸಾಲು ವಿಜ್ಞಾನ ರೋಚಿ ಪರಿಪೂರಿತ ಅಂತರ ಬಾಹ್ಯ ಅಂಡಕೋಶಾಯ ನಮಃ ಅಷ್ಟೇ ಎತ್ಕೊಂಡ್ಬಿಟ್ರು. ಇನ್ನು ಎರಡನೇದ್ದು ಏನ್ ಮಾಡಿದ್ದಾರೆ ಅಂದ್ರೆ ಏಕಾಕ್ಷರ ಮಂತ್ರ ಇದೆ ವೇದವ್ಯಾಸ ದೇವರು, ಓಂ ವ್ಯಾಮ್ ಓಂ, ಇಷ್ಟೇ ಮಂತ್ರ, ಒಂದೇ ಅಕ್ಷರದ್ದು. ಈ ಏಕಾಕ್ಷರ ವ್ಯಾಸ ಮಂತ್ರಕ್ಕೆ ಒಂದು ಧ್ಯಾನ ಶ್ಲೋಕ ಇದೆ. ಅದೇನ್ ಧ್ಯಾನ ಶ್ಲೋಕ ಇದೆ ಅಲ್ಲ, ಅದನ್ನು ಮುಂದಿನ ಸಾಲದಲ್ಲಿ ಬರೆದಿದ್ದಾರೆ. ಅಜಾದಿ ಏಕಪಂಚಾಶದ್ ವರ್ಣದೇವತಾ ಅಜಾದಿ ಏಕಪಂಚಾಶತ್ ವರ್ಣದೇವತಾ ಅಜಾದಿವಿಃ ಸ್ವರ್ಣಘಟ ಪರಿಪೂರ್ಣ ಪೀಯೂಷ ಸಿಕ್ತಾಯ ನಮಃ. ಇದೊಂದು ಬಹಳ ವಿಚಿತ್ರವಾದ ಶ್ಲೋಕ ಹೀಗಿದೆ. ಧ್ಯಾಯೇತ್ ಶಶಾಂಕ ಶತಿ ಕೋಟ್ಯತಿ ಸೌಖ್ಯ ಕಾಂತಿಂ ಸಂಸಿಚ್ಯಮಾನಮೃತೋರು ಘಟೈ ಸುರೇಶೈಃ ವರ್ಣಾಭಿಮಾನಿಭಿರಜೇಶ ಮುಖೈಃ ಸಹೈವ ಪಂಚಾಶತ ಪ್ರತಿರಂತಮಶೇಷ ವಿದ್ಯಾ. ಏನು ಅದ್ಭುತ ಇವೆಲ್ಲ, ನಮಗೆ ಕಲ್ಪನೆಯಲ್ಲಿ ವೇದವ್ಯಾಸ ದೇವರ ಮಹಿಮಾ ಇರ್ತದಂತ ಗೊತ್ತೇ ಇಲ್ಲ. ವೇದವ್ಯಾಸ ದೇವರು ಮಧ್ಯದಲ್ಲಿ ಕುಳಿತಿದ್ದಾರೆ ಅಂತ ಇಟ್ಕೊಳ್ರಿ, ಒಂದು ದೃಶ್ಯವನ್ನು ಕಲ್ಪನಾ ಮಾಡಿಕೊಳ್ಳ್ರಿ. ವೇದವ್ಯಾಸ ದೇವರು ಹೆಂಗಿದ್ದಾರ? ಅಚಲ ಸನಯೋಗ ಪಟ್ಟಿಕ ವರಕಕ್ಷಾ ಸಕದಾಪ್ತವಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಗೋ ಅನಿಶಂ ಧನ್ಯ ಸಮೇತಿ ಮೇಮತಿಃ. ಮುಂದಿನ ವಾಕ್ಯದಲ್ಲಿ ಬರ್ತದೆ ರುಚಿರೇಣ ವರೇಣ ಚರ್ಮಣ. ಆ ಮಧ್ಯದಲ್ಲಿ ಅಚಲಾಸನ ಯೋಗ ಪಟ್ಟಿಕೆಯಲ್ಲಿ ಕೂತಿದ್ದಾರೆ. ವೇದವ್ಯಾಸ ದೇವರ ಫೋಟೋ ನೋಡಿರ್ತೀರಲ್ಲ, ಅದು ಅದರದ್ದೇ ಚಿತ್ರ. ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ ಕ್ರಮದಲ್ಲಿ ಹೇಳುವಂತಹದ್ದು, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಅ ಆ ಇ ಈ ಉ ಎಂಬುವಂತಹ 50 ಅಕ್ಷರಗಳಿವೆಯಲ್ಲ, ಆ ಅಕ್ಷರಗಳಿಗೆ ಅಭಿಮಾನಿ ದೇವತೆಗಳಾಗಿದ್ದಾರಂತೆ. ಯಾರು? ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ದೇವತೆಗಳೆಲ್ಲರೂ ಕೂಡ ಅಕಾರಾದಿ ಏಕಪಂಚಾಶದ್ ವರ್ಣದೇವತ 51 ಅಕ್ಷರಗಳಿಗೆ, ಅದಕ್ಕೆ 51 ಅಕ್ಷರಗಳಿಗೂ ಕೂಡ ಅಭಿಮಾನಿ ದೇವತೆಗಳಾದ ಬ್ರಹ್ಮಾದಿ ದೇವತೆಗಳು ಬಂಗಾರದ ಗಡಿಗೆ ಹಿಡ್ಕೊಂಡ್ರಂತೆ ಕೈಯಾಗ. ಗಡಿಗೆಲ್ಲ ಬಂಗಾರದ ಕೊಡ. 50 ಮಂದಿ ಬಿಟ್ಕೊಳ್ರಿ, ಅಂದ್ರೆ 50 ಮಂದಿ ಅಂದ್ರೆ 50 ವರ್ಣಗಳಿಗೆ ಅಭಿಮಾನಿಗಳಾದ ದೇವತೆಗಳೆಲ್ಲರೂ ತಮ್ಮ ಕೈಯಲ್ಲಿ ಸುವರ್ಣ ಕಲಶವನ್ನು ಹಿಡ್ಕೊಂಡಾರಂತ. ಎದುಕ್ರಿ ಆಚಾರ ಅಂತ ಕೇಳಿದ್ರೆ, ಮಧ್ಯದಲ್ಲಿ ವೇದವ್ಯಾಸ ದೇವರನ್ನು ಕೂಡಿಸಿ ತಾವು ಸುತ್ತಲೂ ನಿಂತುಕೊಂಡು ಆ ಸುವರ್ಣ ಘಟದಲ್ಲಿ ಸ್ವರ್ಣ ಕಲಶದಲ್ಲಿ ಅಮೃತವನ್ನ ತುಂಬಿಕೊಂಡು ನಿಂತುಕೊಂಡು ವೇದವ್ಯಾಸ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆಚಾರ ಮಾತ್ರ ಹೇಳಬೇಕು, ಶ್ರೀಮದಾಚಾರ್ಯರು ಮಾತ್ರ ಹೇಳಬೇಕೆ ಹೊರತಾಗಿ ಇನ್ಯಾರು ಇಲ್ಲ. ಈ ದೃಶ್ಯವನ್ನ ನೀವು ಸ್ಮರಣೆ ಮಾಡ್ತಾ ಇದ್ರಿ ನಿತ್ಯದಲ್ಲಿ. ಮಂತ್ರ ಜಪ ಮಾಡ್ತೀರೋ ಮಾಡೋದಿಲ್ವೋ ಬೇರೆ ವಿಷಯ, ಜ್ಞಾನಪ್ರದರಾಗ್ತಾರೆ ವೇದವ್ಯಾಸ ದೇವರು. ಅಕ್ಷರಶಃ ಜ್ಞಾನವನ್ನು ಕೊಡ್ತಾರೆ. ಸುಮ್ಮನೆ ಊಹೆ ಮಾಡಿಕೊಳ್ಳ್ರಿ. ವೇದವ್ಯಾಸ ದೇವರನ್ನ ಮಧ್ಯದಲ್ಲಿ ಅಚಲಾಸನ ಪಟ್ಟಿಕೆ ಯೋಗಿಯಲ್ಲಿ ಕೂರಿಸಿದ್ದಾರೆ. ಸುತ್ತಲೂ 50 ಜನ ನಿಂತ್ಕೊಂಡಿದ್ದಾರೆ. ಹೆಂಗ? ಎಲ್ಲರೂ ಅಭಿಷೇಕ ಮಾಡಿದಾಗ ಅವರ ತಲೆ ಮೇಲೆ ಬೀಳ್ಬೇಕದು ಸರಿಯಾಗಿ. ಒಬ್ಬರ ಮೇಲೆ ಒಬ್ರು ಹಾಕೋದಲ್ಲ. ಮತ್ತೆ ಔಷಧ ಕೆಲವರು ಮಾಡ್ತಿರ್ತಾರೆ ನೋಡ್ರಿ, ಹೆಂಗ್ ಮಾಡೋದಲ್ಲ. 50 ಜನ ಧ್ಯಾಯೇತ್ ಶಶಾಂಕ ಶತಿ ಕೋಟ್ಯತಿ ಸೌಖ್ಯ ಕಾಂತಿಂ ಸಂಸಿಚ್ಯಮಾನಮೃತೋರು ಘಟೈ ಸುರೇಶೈಃ ವರ್ಣಾಭಿಮಾನಿಭಿರಜೇಶ ಮುಖೈಃ ಸಗೈವ ಪಂಚಾಶತ ಪ್ರತಿಗಿರಂತಮಶೇಷ ವಿದ್ಯಾ. ಎಲ್ಲ ಆ ವೇದವ್ಯಾಸ ದೇವರು ಸಕಲ ವಿದ್ಯೆಗಳನ್ನು ಉಚ್ಚಾರಣೆ ಮಾಡ್ತಿದ್ದಾರೆ. ಅವರೆಲ್ಲ ವಿದ್ಯೆಗಳಿಗೆ ಅಭಿಮಾನಿಗಳಾಗಿರುವವರು, ಅಕ್ಷರಾಭಿಮಾನಿಗಳಾಗಿದ್ದವರು ಯಾವಾಗ ಈ ತರಹದ ಅಭಿಷೇಕವನ್ನು ಮಾಡ್ತಾರೋ ಏನು ಆಶ್ಚರ್ಯ ಎಲ್ಲರೂ. ಇದರ ಅರ್ಥ ಏನಾಯಿತು ಅಂತ ಶ್ರೀಮದಾಚಾರ್ಯ ಪ್ರಾಯಶಃ ಈ ದೃಶ್ಯ ಕಲ್ಪನೆಗೆ ಬಂತು ನಮಗೆ. ಏನ್ ದೃಶ್ಯ ಕಲ್ಪನೆಗೆ ಬಂತು ಅಂದ್ರೆ, ಅಕ್ಷರಾಭಿಮಾನಿ ದೇವತೆಗಳು ಅಮೃತ ಕಲಶವನ್ನು ಹಿಡಿದುಕೊಂಡು ವೇದವ್ಯಾಸ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ.
ಇದರ ಆಧ್ಯಾತ್ಮಿಕ ಅರ್ಥ ಏನು ಅಂದರೆ ಎಲ್ಲೆಲ್ಲಿ ಅಕ್ಷರಗಳಿವೆಯೋ ಆ ಎಲ್ಲ ಅಕ್ಷರಗಳು ವೇದವ್ಯಾಸ ದೇವರನ್ನೇ ಹೇಳುತ್ತವೆ ಹೊರತಾಗಿ ಬೇರೆಯವರನ್ನಲ್ಲ. ಹೌದು, 51 ಅಕ್ಷರಗಳು ಓಂಕಾರ ಸಹಿತವಾಗಿ 51 ಅಕ್ಷರಗಳನ್ನು ಹೇಳಿದರೆ ಆ ಅಕ್ಷರಾಭಿಮಾನಿ ದೇವತೆಗಳು ಅಮೃತ ಕಲಶವನ್ನ ಎತ್ತಿ ಅಭಿಷೇಕ ಮಾಡ್ತಾರೆ ವೇದವ್ಯಾಸ ದೇವರಿಗೆ ಅಂದರೆ ಎಲ್ಲೇ ಅಗ್ನಿಮೀಲೆ ಪುರೋಹಿತಂ ಯಜ್ಞಸ್ಯ ದೇವಭಕ್ತಿಜಂ ಅಂತಲೋ ಎಲ್ಲ ಅಕ್ಷರಗಳಲ್ಲಿ ಇದ್ದ ಅಕ್ಷರಾಭಿಮಾನಿ ದೇವತೆಗಳು ಆ ಅಕ್ಷರಗಳಿಂದ ಯಾರಿಗೆ ಅಮೃತಾಭಿಷೇಕ ಮಾಡ್ಲಿಕ್ಕತ್ತಾರ? ವೇದವ್ಯಾಸ ದೇವರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದಿನ ಮುಂದಿನ 2 ವಾಕ್ಯಗಳಲ್ಲೂ ವಿಜ್ಞಾನ ರೋಚಿ ಪರಿಪೂರಿತಾಂತರ ವಾಕ್ಯಾಂಡಕೋಶಾಯ ಅಕಾರಾದಿ ಏಕಪಂಚಾಶದ್ ವರ್ಣದೇವತಾ ಅಜಾಭಿವಿ ಸ್ವರ್ಣಘಟ ಪರಿಪೂರ್ಣ ಪೀಯೂಷ ಸಿದ್ಧಾಯ ಎಂಬ 2 ವಾಕ್ಯಗಳಿಂದಲೂ ಅಷ್ಟಾಕ್ಷರ ವೇದವ್ಯಾಸ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಬಂದ ಏಕಾಕ್ಷರ ವೇದವ್ಯಾಸ ದೇವರ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಬಂದ 2 ಅಂಶಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸಾಲದ್ದಕ್ಕೆ ಪೂರ್ಣ ಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇದೇನು ವೇದವ್ಯಾಸ ಗಾಯತ್ರಿ ಮಂತ್ರ. ಈ ವೇದವ್ಯಾಸ ಗಾಯತ್ರಿ ಮಂತ್ರಕ್ಕೂ ಇದೇ ಧ್ಯಾನ ಶ್ಲೋಕ. ಯಾವುದು ಸಂಸಿಚ್ಯಮಾನ ಮತ್ತು ಒಂದಕ್ಷರದಿದ್ದದ್ದೇ ಧ್ಯಾನ ಶ್ಲೋಕವಾಗಿದೆ. ಹಾಗಾಗಿ ವೇದವ್ಯಾಸ ದೇವರನ್ನ ಈ ರೀತಿಯಾಗಿ ಅನುಸಂಧಾನ ಮಾಡ್ರಿ. ಅವರ ದೇಹದ ಕಾಂತಿ ಅಪ್ರಾಕೃತವಾದ ಕಾಂತಿ, ಅವರಿಂದ ಅಭಿನ್ನವಾದದ್ದು. ವೇದವ್ಯಾಸ ದೇವರಿಂದ ಅಭಿನ್ನವಾದ ದೇಹದ ಕಾಂತಿಯು ಬ್ರಹ್ಮಾಂಡದ ಒಳಗೆ ತುಂಬಿಕೊಂಡು ಬ್ರಹ್ಮಾಂಡದ ಆಚೆಯೂ ತುಂಬಿಕೊಂಡಿರುವಂತಹದ್ದಾಗಿದೆ. ಒಳಗೂ ಹೊರಗೂ ತುಂಬಿಕೊಂಡಿರುವಂತಹ ಕಾಂತಿ ಉಳ್ಳವರು ಅಂತ. ಇದರ ಮುಂದೆ ಇನ್ನು 65ನೇ ವಾಕ್ಯದಲ್ಲಿ ಆ ವೇದವ್ಯಾಸ ದೇವರ ದೇಹದ ಲಕ್ಷಣಗಳು ಹೆಂಗಿದ್ದಾವ ಅಂತ ಹೇಳಿಕೊಳ್ಳುತ್ತಾರೆ. ರಕ್ತ ಪಾದಾಬ್ಜ ನೇತ್ರ ಅಧರ ಕರ ನಖ ರಸನಾಗ್ರಾಯ ನಮಃ. ಏನ ಕೈ ಕಾಲು ನಾಲಿಗೆ ಎಲ್ಲ ಕೆಂಪಾಗಿವೆ ಅಂತೆ. 32 ಲಕ್ಷಣಗಳು ಹೇಳಿದ್ದಾರೆ. ಯಾರಿಗೆ? ಶ್ರೀಮದಾಚಾರ್ಯರಿಗೆ ಅಂತ ತಿಳ್ಕೊಂಡಿದ್ದೇವೆ. ಲಕ್ಷಣ ಶಾಸ್ತ್ರ ಅಂತ ಒಂದಿದೆ. ದೇಹ ಪರಮ ಸುಂದರವಾಗಿರ್ಬೇಕಾದ್ರೆ 32 ಲಕ್ಷಣಗಳಿಂದ ಕೂಡಿರ್ಬೇಕಂತ. ಒಂದೊಂದಕ್ಕೆ ಹೇಳ್ಯಾರ. ಮತ್ತೆ ಕಣ್ಣು ಎಷ್ಟು ಅಳತಿರ್ಬೇಕು, ಮೂಗು ಎಷ್ಟು ಅಳತಿರ್ಬೇಕು, ಹಲ್ಲು ಹೆಂಗಿರ್ಬೇಕು, ಕೂದಲು ಹೆಂಗಿರ್ಬೇಕು, ಅಂಗೈ ಹೆಂಗಿರ್ಬೇಕು, ಅಂಗಾಲ್ ಹೆಂಗಿರ್ಬೇಕು, ಉಗುರು ಹೆಂಗಿರ್ಬೇಕು, ಧ್ವನಿ ಹೆಂಗಿರ್ಬೇಕು, ಭುಜ ಹೆಂಗಿರ್ಬೇಕು ಅಂತ 32 ಲಕ್ಷಣ ಹೇಳ್ಯಾರ. ಹುಡುಕ್ಲಿಕ್ಕೆ ಹೋಗಬಾರ್ದು, ಎಲ್ಲೆಲ್ಲೂ ಸಿಗುವುದಿಲ್ಲ ಇವು 32 ಲಕ್ಷಣಗಳು. ನೋಡೋಣ ತಡ್ರಿ, ಬಾಜು ಆಜು ಕೂತ ಆಚಾರ ನೋಡೋಣ ಅಂತಂದ್ರೆ ವಾಯುದೇವರಲ್ಲಿ ಇತ್ತು ಅಂತ ಅನ್ನೋದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರತ್ಯಕ್ಷಮೇತ ದೃಶ್ಯತೆ ಭಗವತಿ ಭಾಷ್ಯಕಾರೇ. ನಾವು ನೋಡಿದ್ದೇವೆ, ಈ ಲಕ್ಷಣಗಳೆಲ್ಲ ಆಚಾರದಲ್ಲಿ ಇದ್ದದನ್ನು ಪ್ರತ್ಯಕ್ಷ ಕಂಡಿದ್ದೇವೆ ಅಂತ ತತ್ವಪ್ರದೀಪದಲ್ಲಿ ದಾಖಲೆ ಮಾಡ್ತಾರೆ. ಆ 32 ಲಕ್ಷಣಗಳಲ್ಲಿ ರಕ್ತಪಾದಾಬ್ಜ ಏನ್ರಿ, ಆ ಭಗವಂತನ ಪಾದ ತಳ ಇದೆಯಲ್ಲ, ಆ ಪಾದ ಅದು ಕೆಂಪಾಗಿರ್ಬೇಕಂತೆ. ಅಬ್ಜನೇತ್ರ ಅಧರ ಕರ ನಖ ರಸನಾಗ್ರಾಯ ಉಗುರುಗಳು, ನಾಲಿಗೆ, ಆಮೇಲೆ ತುಟಿಗಳು ಇವೆಲ್ಲ ಕೆಂಪಾಗಿರ್ಬೇಕಂತೆ. ಅಲ್ಲಿ ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದ 10ನೇ ಅಧ್ಯಾಯದಲ್ಲಿ ಹೇಳುವಾಗ ಆ ಮಾತನ್ನು ಹೇಳ್ತಾರೆ. ಶುಭವರಕತವರ್ಣೋ ರಕ್ತಪಾದಾಬ್ಜನೇತ್ರ ಅಧರ ಕರ ನಖ ರಸನಾಗ್ರಶ್ಚಂಕ ಚಕ್ರಾಬ್ಜರೇಖಃ ರವಿಕರವರ ಗೌರಂ ಚರ್ಮಚೈಡಂ ದಧಾವಸಾನಃ ತಟಿರಮಲ ಜಡ ಸಂದೀಪ್ತ ಚೂಡಂ ದಧಾನಃ ಅಂತ ಹೇಳಿದ್ದಾರೋ ಅದೇ ವಾಕ್ಯವನ್ನೇ ಯಾದವಾರು ಸಂಗ್ರಹ ಮಾಡ್ತಾ ಇದ್ದಾರೆ. ಪಾದ ಕೆಂಪಾಗಿರುವಂತಹದ್ದು, ಕಣ್ಣುಗಳು ಅಬ್ಜನೇತ್ರ ಕಮಲದ ದಳದಂತೆ ಸುಂದರವಾಗಿರುವಂತಹದ್ದು, ತುದಿ ಮಾತ್ರ ಕೆಂಪಾಗಿರ್ಬೇಕಂತ. ಇಡೀ ಕಣ್ಣು ಕೆಂಪಾಗಿರ್ಬಾರ್ದು. ಮತ್ತೆ ಇಡೀ ಕಣ್ಣು ಕೆಂಪಾಗಿದ್ರೆ ಬ್ಯಾರೆ ಬ್ಯಾರೆ ಅರ್ಥಗಳನ್ನ ಎದುರಿಗಿದ್ದವ್ರು ಮಾಡ್ತಾರ ಅಂತ ಇಟ್ಕೊಂಡು ಏನೇನು ಅರ್ಥ ಮಾಡ್ತಾರ ಅವ್ರವ್ರು ಮಾಡ್ತಾರ. ಯಾಕೆ ರಾತ್ರಿ ನಿದ್ದೆ ಆಗಿಲ್ಲ ಕೇಳ್ತಾರ ಫಸ್ಟ್. ಅಂದ್ರೆ ರಾತ್ರಿ ನಿದ್ದೆ ಆಗಿಲ್ಲ ಅಂತ ಅನ್ಬೋದು ಸೌಜನ್ಯಯುತವಾಗಿ ಸಭೆಯೊಳಗೆ ಮಾತಾಡಿದ್ದಷ್ಟ ತಗೊಂಡೇನು ಅಂತ ಮುಂದಿನ ಕೆಲಸ. ಅದಕ್ಕೆ ಕೆಂಪಾಗಿತ್ತು ಅಂದ್ರೆ ದೋಷ, ಹಂಗಿರ್ಬಾರ್ದು. ಎಲ್ರಿ ಅಗದಿ ಕಣ್ಣಿನ ತುದಿ ಮಾತ್ರ ಕೆಂಪಿರ್ಬೇಕಂತ, ಅದು ಲಕ್ಷಣ. ಇಡೀ ಕಣ್ಣು ಬೆಳ್ಳಗ ಕಪ್ಪು ಗುಡ್ಡೆ ಇದ್ದು ಕೆಂಪು ಕೆಂಪಗೆ ಬಂದು ತುದಿ ಕೆಂಪಾಗಿತ್ತು ಅಂದ್ರೆ ಅದನ್ನ ಲಕ್ಷಣಯುಕ್ತ ಪುರುಷ ಅಂತ ಕರೀತಾರೆ. ವಾದರಾಜ ಸ್ವಾಮಿಗಳವರು 3 ದಿವಸ ರಾಮಚಂದ್ರ ದರ್ಭಶಯನಾಗಿ ಮಲ್ಕೊಂಡಂತ, ಸಮುದ್ರ ದಾರಿನೇ ಬಿಡ್ಲಿಲ್ಲ ಅಂತ.
ಮೂರು ದಿವಸ ದಾರಿ ಬಿಡ್ಲಿಲ್ಲ ಅಂದ್ಕೊಂಡು ಸಿಟ್ಟು ಮಾಡ್ಕೊಂಡ್ರಂತ. ಎಷ್ಟು ಸಿಟ್ಟು ಮಾಡ್ಕೊಂಡ್ರಪ್ಪ ರಾಮಚಂದ್ರ ದೇವರು ಅಂದ್ರೆ ಕಣ್ಣು ಪೂರ್ಣ ಕೆಂಪಾದವು. ಏನು ಅಂದ್ರೆ ಶೋಣಿ ಭವನ್ನಯನ ಕೋಣಿ ತಾಂಬೂರಿ ಪಾಣಿ ಹಿತಾಹಣಮಣಿ ಶ್ರೇಣಿ ವ್ರತಾಂಗ್ರಿಹ ವಾಣೀಶ ಸುನುವರ ವಾಣಿ ಸ್ತುತೋ ವಿಜಯತೆ. ಎಂತಿಂತವ್ರೆಲ್ಲ ಒಂದು ಮಾತು ಹೇಳಿದ್ರು ಅಂದ್ರೆ ಬೀಳ್ಬೇಕದಕ್ಕೆ, ಅಲ್ಲೇ ಬಿಡ್ಬೇಕು. ಶೋಣಿ ಭವನ್ ನಯನ ಕೋಣಿ, ನಯನ ಕೋಣಿ, ಕೋಣ್ಯಾಗ ಖೋಲ್ಯಾಗ ಅಂತಿರ್ತಾರಲ್ಲೋ ಹಂಗ ಕೋಣಿನ ತುದಿ. ಶೋಣಿ ಭವನ್ ನಯನ ಕೋಣಿ, ಆ ಕಣ್ಣಿನ ಕೋಣ ತುದಿ ಭಾಗ ಕೆಂಪಾಯ್ತಂತಷ್ಟೇ. ಅಷ್ಟು ಕೆಂಪಾದಕ್ಕದ್ದಕ್ಕೆ ಸಮುದ್ರ ಅಲ್ಲೋಲ ಕಲ್ಲೋಲಾಗಿ ಪತ 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 ಕುದಿಲಿಕ್ಕತ್ತಂತ. ಓಡ್ಕೋತ ಬಂದರಿ ಪೂರ್ಣ ಸ್ವಾರಿ ಸ್ವಾಮಿ ಅಂದ. ಸ್ವಾರಿ ಒಂದು ಪ್ಲೇಟ್ ಪುರಿ ಹೋಗ ಕಡೆ ಬೈದು ಕಳಿಸಿದ ದೇವರು. ಅದಕ್ಕೆ ಅಷ್ಟೇ ಕೆಂಪಾಗಿರ್ಬೇಕು. ರಕ್ತಪಾದಾಬ್ಜ ನೇತ್ರ ಅಧರ ಕರ ನಖ ರಸನಾಗ್ರಾಯ ನಮಃ ಪರಮ ಸುಂದರಾಯ. ವೇದವ್ಯಾಸ ದೇವರನ್ನ ಪರಮ ಸುಂದರ ಅಂತ ಕರೀತಾ ಇದ್ದಾರೆ. ಇನ್ನು ಮುಂದೆ 67ನೇ ವಾಕ್ಯ. ರುಚಿರ ವರ ಏಣ ಚರ್ಮಣ ಭಾಸಮಾನಾಯ. ಅದೇನು ಅಂದ್ರೆ ಜಿಂಕೆ ಚರ್ಮವನ್ನು ಹೊತ್ತುಕೊಂಡಿದ್ದಾರಂತ ವೇದವ್ಯಾಸ ದೇವರು. ರುಚಿರ ಸುಂದರವಾದ, ವರ ಶ್ರೇಷ್ಠವಾದ, ಏಣ ಚರ್ಮ ಅಂದ್ರೆ ಜಿಂಕೆ ಚರ್ಮದಿಂದ ಭಾಸಮಾನಾಯ ಶೋಭಾಯಮಾನರಾಗಿರುವರೇ ಅಂತ ಸುಮಧ್ವ ವಿಜಯದ 7ನೇ ಸರ್ಗದಲ್ಲಿ ಹೇಳುವಾಗ ಅದು ಒಂದು ಶ್ಲೋಕದಲ್ಲಿ ಬಂದಿದೆ. ಅದೇ ಮಾತನ್ನೇ ಸಂಗ್ರಹ ಮಾಡಿ ಹೇಳಿದ್ದಾರೆ. ಏನಂತಾರ? ರುಚಿರೈಣ ವರೈಣ ಚರ್ಮಣ ರುಚಿರಾಜ ದ್ಯುತಿಚಾರು ರೋಚಿಷ ಪರಮೋರು ನಿತಂಬ ಸಂಗಿನ ಪರಮಾಶ್ಚರ್ಯತಯ ವಿರಾಜ್ಯತೆ. ಎಷ್ಟು ಸುಂದರವಾಗಿದೆ ಅಂದ್ರೆ ಆ ಕೃಷ್ಣಾಜಿನ ಅದಕ್ಕೊಂದು ಭಾಗ್ಯ. ವೇದವ್ಯಾಸ ದೇವರ ಕಂಠಕ್ಕೆ ಸೊಂಟಕ್ಕೆ ಸುತ್ತಿಕೊಂಡಿದೆಯಲ್ಲ, ಅವರು ಕಟಿ ಪ್ರದೇಶಕ್ಕೆ ಸುತ್ತಕೊಂಡಿದ್ದಾರಲ್ಲ, ಅದೇ ಒಂದು ಆಶ್ಚರ್ಯ ಅಂತೆ. ಅವರು ಉಟ್ಕೊಂಡಿರೋ ವಸ್ತ್ರ ಯಾವುದು ಅಂದ್ರೆ ಕೃಷ್ಣಾಜಿನವೇ. ಮತ್ತೆ ಮಡಿ ಉಟ್ಕೊಂಡಾರೆ, ಮಡಿನ ಸುತ್ತಕೊಂಡ್ರೆ ಹಿಂಗೆ ಹೇಳ್ಕೋಬಾರ. ಮತ್ತೆ ಕೌಪೀನ ಅಂತ ಅನ್ನೋದು ಋಷಿಗಳಿಗಿದ್ದದ್ದೇ. ಮೇಲೆ ಸುತ್ತುಕೊಂಡಿರುವಂತಹದ್ದು ಯಾವುದು ಅಂತ ಕೇಳಿದ್ರೆ ರುಚಿರೇಣ ವರೈಣ ಚರ್ಮಣ ರುಚಿರಾಜ ದ್ಯುತಿಚಾರು ರೋಚಿಷ. ಹೆಂಗ್ ಹೊಳಿತಿತ್ತು ಅಂದ್ರೆ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತಂತದ್ದು. ಕೃಷ್ಣಾಜಿನ ಅಷ್ಟು ಫಳಫಳ ಅಂತ ಹೊಳಿಬೇಕಂತ. ಪರಮೋರು ನಿತಂಬ ಸಂಗಿನ ಪರಮಾಶ್ಚರ್ಯತಯ ವಿರಾಜ್ಯತೆ. ಬಹಳ ಚಂದ ಕಾಣಿಸ್ತಿತ್ತು ಅಂತ ವರ್ಣನ ಮಾಡಿದ್ದಾರೆ. ಅದೇ ವಾಕ್ಯವನ್ನೇ ಯಾದವಾರ್ಯರು ರುಚಿರವರ ಏನ ಚರ್ಮಣ ಭಾಸವಾನಾಯ ನಮಃ ಅಂತ ಹೇಳಿದ್ದಾರೆ. ರುದ್ರದೇವರಿಗೆ ಕೃತ್ತಿವಾಸನೆ ಹಿಂದೆ 40 ಕಲ್ಪ ಅವರು ಏನದು ಹುಲಿ ಚರ್ಮ ಒಂದು, ಇನ್ನೊಂದು ಸಾಮಜಾಗಿನ ವಸನ ಭೂಷಣ ಸುಮನಸೋತ್ತಂಸ ಆನಿ ಚರ್ಮ. ಸಾಮಜಾಜಿನ ಅಂದ್ರೆ ಆನಿ ಚರ್ಮ ಅಂತ ಅರ್ಥರಿ. ಸಾಮಜಾಜಿನಗೂ ಆನಿಗೂ ಏನ್ ಸಂಬಂಧ ಅಂದ್ರೆ ಅದಕ್ಕೆ ಬ್ರಹ್ಮದೇವರು ಸಾಮಗಾನ ಮಾಡುವಾಗ ಹುಟ್ಟಿರುವಂತ ಆನೆಗಳೆಲ್ಲ ಹುಟ್ಟಿದ್ದ ಯಾವಾಗ ಬ್ರಹ್ಮದೇವರು ಒಂದು ಮುಖದಿಂದ ಸಾಮಗಾನ ಮಾಡುವ ಕಾಲದಲ್ಲಿ ಹುಟ್ಟಿದ್ದರಿಂದ ಸಾಮಜ ಅಜಿನ ಅಂತ ಹೇಳಿದ್ದಾರೆ. ಅವರು ಸಾಮಗಾನ ಮಾಡುವ ಕಾಲಕ್ಕೆ ಹುಟ್ಟಿದ ಆನೆಗಳ ಚರ್ಮವನ್ನ ಉಟ್ಟುಕೊಂಡವನೇ ಅಂತ ಇಟ್ಟೋದ್ರಿ. ಅದು ಜಗನ್ನಾಥದಾಸರು ಯಾಕೆ ಹೇಳ್ಬೇಕಾಗಿತ್ತು ಪರಸ್ಮ ಆನೆ ಚರ್ಮ ಉಟ್ಕೊಂಡು ಅಂತ ಹೇಳಿ ಬರ್ತಿದ್ದಿಲ್ಲ. ಸಾಮಜಾಜಿನ ವಸನ ಭೂಷಣ. ರುದ್ರದೇವರು ಆನಿ ಚರ್ಮ ಉಟ್ಕೊಂಡ್ರಂತ, ಹುಲಿ ಚರ್ಮ ಹೊತ್ಕೊಂಡ್ರಂತ. ಕೈಲಾಸದಾಗ ಇರ್ತಾರಲ್ಲ, ಥಂಡಿ ಭಾಳ ಇರ್ತದೆ ಅವರಿಗೆ, ಅದಕ್ಕೆ ಆನಿ ಚರ್ಮ ಸ್ವಲ್ಪ ದಪ್ಪ ಇರ್ತದ, ಉಟ್ಕೊಳ್ಳಿ ಕಟ್ಟಿ ಇಲ್ಲ, ಮೇಲೆ ಹುಲಿ ಚರ್ಮ ಹೊತ್ಕೊಂಡ್ರ ಅಂತ ತಿಳ್ಕೊಂಡು ಅವರಿಗೆ ಅದು. ಆದ್ರೆ ವೇದವ್ಯಾಸ ದೇವರಿಗೆ ರುಚಿರ ವರ ಏನ ಚರ್ಮಣ ಭಾಸಮಾನಾಯ. ಸುಮ್ಮನೆ ನನಗೊಂದು ಜಿಜ್ಞಾಸೆ ಬಂತು, ಯಾಕೆ ಎಲ್ಲಾರು ಕೃಷ್ಣಾಂಜನ ಬೆನ್ನತ್ತಿ ಆಗಿವರೆಲ್ಲ ಅಂದ್ರೆ ರುದ್ರದೇವ ಬಿಡ್ರಿ ಉಳಿದವರಿಗೆ ಈಗ ನಮ್ಮಲ್ಲಿ ಎಲ್ಲ ಹಂಗ ಪದ್ಧತಿ ಇರಲ್ವಂತ, ಯಾಕಪ್ಪ ಅದೇನದ ಹಂಗೇನು ವಿಶೇಷ ಅಂತ ಕೇಳಿದ್ರೆ ಅದಕ್ಕೆ ಶ್ರೀನಿವಾಸ ಕಲ್ಯಾಣದಾಗ ಎಲ್ಲರೂ ತಮ್ಮ ವಾಹನದ ಮೇಲೆ ಬಂದು ಅಂತ ವರ್ಣನ ಮಾಡ್ಯಾರ. ಆ ಚಂದ ರುದ್ರದೇವರು ನಂದಿ ವಾಹನಾಗಿ ಬಂದರು, ವರುಣ ಮೊಸಳಿ ಮೇಲೆ ಬಂದ, ಗಣಪತಿ ಇಲಿ ಮೇಲೆ ಬಂದ, ಬ್ರಹ್ಮದೇವ್ರ ಹಂಸದ ಮೇಲೆ ಬಂದರು. ಹಿಂಗೆಲ್ಲಾರು ಒಂದೊಂದು ವಾಹನದ ಮೇಲೆ ಬಂದರು ಅಂತ ವರ್ಣನ ಮಾಡ್ತಾ ಇರುವಾಗ ವಾಯುದೇವರು ಯಾವ ವಾಹನದ ಮೇಲೆ ಬಂದರು ಅಂತ ಒಂದು ಪ್ರಶ್ನೆ ಇದೆ. ಬಂದಾಗ ವಾಯುದೇವರು ಭಾರತೀ ದೇವಿಯ ಜೊತೆ ಕೂಡಿಕೊಂಡು ಜಿಂಕೆಯ ಮೇಲೆ ಬಂದ್ರು ಅಂತ. ಎಷ್ಟು ಸೂಕ್ಷ್ಮ ಇದ್ದಾನೆ ದೇವರು ಅಂದ್ರೆ ನಂದಿ ಚರ್ಮ ತಗೊಳ್ಳಿಲ್ಲ, ಮೊಸಳಿ ಚರ್ಮ ತಗೊಳ್ಳಿಲ್ಲ. ಮೊಸಳಿ ಚರ್ಮ ಬ್ಯಾಗ್ ಮಾಡ್ಕೊಂಡು ವ್ಯಾಂಟಿ ಬ್ಯಾಗ್ ಮಾಡ್ಕೊಂಡು ಹೆಣ್ಮಕ್ಳು ಅಡ್ಡಿ ಆಗ್ತಾರೆ, ಆ ವಿಷಯ ಬೇರೆ. ಅವರೇ ಹೇಳ್ಕೊಂಡು ಹೇಳೋದು ಮತ್ತೆ ನಮ್ಮಲ್ಲಿ ವ್ಯಾಂಟಿ ಬ್ಯಾಗ್ ಕೊಡಂಗಿಲ್ಲ ಅಂತವೆಲ್ಲ. ಯಾವ್ಯಾವ ಚೀಲಗಳು ಬಂದಾವ ನೋಡ್ರಿ, ಎಲ್ಲಾ ಪ್ರಾಣಿಗಳನ್ನ ಕೊಂದು ಬಂದದ್ರಿ, ಬೇರೆ ಇನ್ನೇನಿಲ್ಲ. ಎಲ್ಲ
ಎಲ್ಲ ದಾನಿಗಳು. ಜಗತ್ತಿಷ್ಟು ವಿಚಿತ್ರದ, ಸರ್ಕಾರ ಇಷ್ಟು ವಿಚಿತ್ರದ ಅಂದ್ರೆ ಲೆದರ್ ಬ್ಯಾಗಿಗೆ ಅನುಮತಿ ಕೊಡ್ತದೆ. ಅವು ಉಳಿದು ಪ್ರಾಣಿಗಳನ್ನ ಕೊಂದು ಅವರ ಚರ್ಮ ತೆಗೆದು ಸುರಿದು ಸಾಫ್ ಮಾಡಿ ಚೀಲ ಮಾಡಿಕೊಟ್ರೆ ದೋಷ ಇಲ್ಲ. ಕೃಷ್ಣಾಂಜಲಿಗೆ ಬಂದ್ಕೊಂಡು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವು ಪ್ರಾಣಿಗಳು ನೋಡ್ರಿ ಬದುಕುಗಳು ಮತ್ತು ಉಳಿದುದೇನು ಮತ್ತು ನಡೀತಿರ್ತಾವ. ಆ ಬೋರ್ಡ್ ಹಾಕ್ಯಾರ ನೋಡ್ರಿ, ಎದ್ರ ಮೇಲೆ ಬಸ್ಸಿನ ಮೇಲೆ ಬೋರ್ಡ್ ಹಾಕ್ಯಾರ ನೋಡಿಲ್ಲ, ಪ್ರಾಣಿಗಳ ಮೇಲೆ ದಯ ಇರಲಿ ಇಟ್ಟುಕೊಂಡು. ಯಾವ ಪ್ರಾಣಿಗಳು ಅಂತ ನಾಯಿ ಬೆಕ್ಕಷ್ಟ ಪ್ರಾಣಿಗಳ ಮೇಲೆ ದಯ. ನೀವು ಓಡಿಸೋ ಕಾಲಕ್ಕೆ ನಾಯಿ ಬೆಕ್ಕ ಅಡ್ಡ ಬಂದ್ರೆ ಅವು ಕಾಯಿಸ್ಬೇಡಪ್ಪ, ಹಂದಿ ನಾಯಿ ಬೆಕ್ಕಿನ ಮೇಲೆ. ಮತ್ತೆ ಆಕಳ ಕತ್ತರಿಸಿದ್ರೆ ಅಲ್ಲ ನಡೀತದ, ಅದು ಪ್ರಾಣಿ ಅಲ್ಲವು. ಯಾಕಂದ್ರೆ ಇನ್ನೊಬ್ರ ಆಹಾರ ರೀ, ಇನ್ನೊಬ್ರಿಗೆ ಆಹಾರ ತೊಂದರೆ ಮಾಡಬಾರ್ದಲ್ಲ. ಎಂಥ ಮೂಢ ಸರ್ಕಾರಗಳೆಲ್ಲ ಭಾರಿ ವಿಚಿತ್ರ ಅನಿಸ್ತದೆ ನೋಡಿದ್ರೆ. ಅಲ್ಲ, ಮೊಸಳಿ ಕೊಲ್ಬಹುದು, ಹಾವು ಕೊಲ್ಬಹುದು. ನಿಮ್ಗೆ ಆಶ್ಚರ್ಯ ಆಗ್ತದೆ, ಬೇರೆ ದೇಶದೊಳಗೆಲ್ಲ ಅವೇನು ಉಲ್ಲಂದು ಜಾಕೆಟ್ ಬರ್ತಾವ, ನಮ್ಮ ದೇಶಕ್ಕೆ ಬಂದಾವು. ಅವು ನರಿಗಳ ದೇಹದ ಮೇಲಿಂದ್ರಿ ಅವೆಲ್ಲ ತೆಗೆದು ಮಾಡಿದ್ದವು. ಬೇರೆಲ್ಲ ತೆಗೆದು ನೋಡಿ ಗೊತ್ತಾಗ್ತದೆಲ್ಲ, ಇಂಟರ್ನೆಟ್ ಸರ್ಚ್ ಮಾಡ್ರಿ. ಅವೆಲ್ಲ ತಗೊಂಡು ಹಾಕೊಂಡ್ರು ದೋಷ ಅಲ್ಲ. ಯಥಾ ಪ್ರಕಾರ ಮತ್ತೆ ನಮಗೆ ಅಂದ್ರೆ ಧರ್ಮ ಕರ್ಮಕ್ಕೆ ಏನವ ಅಲ್ಲೇ ಹೊರತು ಹಾಕೋದು ವ್ಯವಸ್ಥೆ. ಕಲಿ ಪ್ರಭಾವ ಏನ್ ಮಾಡಿ ಬರ್ತದೆ. ಅದಕ್ಕೆ ವಾಯುದೇವರು ಬಂದದ್ದು ಎದ್ರ ಮೇಲೆ ಬಂದ್ರು, ಜಿಂಕೆ ಮೇಲೆ ಬಂದ್ರು. ಜಿಂಕೆ ಮೇಲೆ ಬಂದ ಕೂಡಲೇ ಪರಮಾತ್ಮ ಸಂಕಲ್ಪ ಮಾಡ್ಕೊಂಡ ಏನು ಅಂದ್ರೆ, ನನ್ನ ಮಗದ ವಾಹನ ಯಾವ್ದು, ಇದು ಪ್ರೀತಿ ವಾಹನ, ಇದರದೇ ಮುಂದಿನೆಲ್ಲ ಉಪಯೋಗಿಸ್ಬೇಕು. ಮಡಿ ಭಾಳ ಇರ್ತದೆ ಅಂತ ಅರ್ಥದಿತ್ತೆ. ವಾಯುದೇವರು ಇರ್ತದೆ ನೋಡಿ, ಮಡಿ ಇರ್ತದೆ ಅಂತ ತಿಳ್ಕೊಂಡು ಹೇಳ್ಯಾರ. ಇಲ್ಲಿ ರುಚಿರ ವರ ಏನ ಚರ್ಮಣ ದಾಸಮಾನಾಯ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಅವರ ಜಡೆ ಮೇಲೆ ಜಟ ಕಟ್ಟದಂತ ಒಂದು ವೇದವ್ಯಾಸದೇವರ ತಲೆ ಮೇಲೆ. ಅದೇ ಹೆಂಗದ ತಟಿದ ಅಮಲ ಜಟ ಸಂದೀಪ್ತ ಚೂಡಂ ದದಾನಾಯ. ವೇದವ್ಯಾಸದೇವರ ತಲೆಯಲ್ಲಿ ಕೇಶ ಪಾಶಗಳು ಉಂಟು, ಅವು ಮಿಂಚಿನಂತೆ ಥಳ 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 ಹೊಳಿತಿರ್ತಂತ. ಕೂದಲು ಕಪ್ಪಿಲ್ಲ, ತಲೆ ಮೇಲಿರುವಂತಹ ಜಡೆ ಮಿಂಚಿನ ಬಣ್ಣದಿರುವಂತಹದ್ದಾಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದು ಮುಗಿದ ಮೇಲೆ ನೀಲ ಅಲಕ ಸಹಸ್ರ ಶೋಭಿತ ಮೂರ್ಧೇ ನಮಃ. ಗುಂಗುರು ಕೂದಲುಗಳು ಬೇರೆ ಕಡೆ ಇಳಿಬಿಟ್ಟಿವೆ. ಮೇಲೆ ಒಂದು ಕಡೆಗೆ ಜಟೆಯಂತೆ ಕಟ್ಟಿಕೊಂಡದ್ದು, ಅದು ಮಿಂಚಿನ ಬಣ್ಣದ್ದು. ಕೆಳಭಾಗದಲ್ಲಿ ಕಪ್ಪು ಕೂದಲು ನೀಲಾಲಕವಾಗಿರುವಂತಹದ್ದಾಗಿದೆ ಅಂತ ತಿಳಿಸಿದ್ದಾರೆ. 70ನೇ ವಾಕ್ಯದಲ್ಲಿ ಸುವ್ಯಕ್ತ ಶ್ಮಶ್ರುಕುಂಡಲಾಯ ನಮಃ. ಒಳ್ಳೆ ಮೀಸೆ ಇದೆ ಅಂತ ವೇದವ್ಯಾಸದೇವರಿಗೆ. ನೆನಪಿಟ್ಟುಕೊಳ್ರಿ, ವೇದವ್ಯಾಸದೇವರ ಪ್ರತಿಮಾ ಇದ್ರೆ ಅದಕ್ಕೆ ಮೀಸೆ ಇರಬೇಕು. ಮೀಸಿಲ್ಲಾದ ವೇದವ್ಯಾಸದೇವರ ಪ್ರತಿಮಾ ಇರಬಾರ್ದು. ಪ್ರತಿಮಾನ ಅಲ್ಲ, ವೇದವ್ಯಾಸದೇವರನ್ನ ಕ್ಲೀನ್ ಶೇವ್ ಮಾಡಿ ರಾಮಕೃಷ್ಣ ಮಾಡಿದಂಗೆ ಮಾಡೋಂಗಿಲ್ಲ. ಮತ್ತು ಅವ್ರನ್ನ ಮೀಸಿರಬೇಕು. ಸುವ್ಯಕ್ತ ಶ್ಮಶ್ರುಕುಂಡಲಾಯ ನಮಃ, ಒಳ್ಳೆ ಮಂಡಲಾಯ ನಮಃ, ಒಳ್ಳೆ ಮೀಸೆ ಇದೆ ಅಂತ ವೇದವ್ಯಾಸದೇವರಿಗೆ. ಆಮೇಲೆ ಲಲಾಟ ಶೋಭಿ ತಿಲಕಾಯ ನಮಃ. ಹಣೆ ಮೇಲೊಂದು ತಿಲಕ ಇಟ್ಕೊಂಡಿದ್ದಾರಂತೆ. ಅದನ್ನ ನಾರಾಯಣ ಪಂಡಿತಾಚಾರ್ಯರು 7ನೇ ಸರ್ಗದಲ್ಲಿ ಹೇಳುವಾಗ ಭಾಳ ಚಂದ ಹೇಳ್ಯಾರ. ಏನದ ಅದು ತ್ರಿಜಗತ್ ತಿಲಕಾಲಿಕಾಂತರೇ ತಿಲಕೋಯಂ ಪರಭಾಗಮಪ್ತವಾನ್ ಹರಿನೀಲಗಿರೀಂದ್ರ ಮಸ್ತಕ ಸ್ಫುಟ ಶೋಣೋ ಫಲಪಂಕ್ತಿ ಸನ್ನಿಭಾಗ. ವೇದವ್ಯಾಸದೇವರು ಮೊದಲೇ ನೀಲಮೇಘ ಶ್ಯಾಮ, ಕಪ್ಪು ಬಣ್ಣ. ಕಪ್ಪು ಅಂದ್ರೆ ಪೂರ್ಣ ಕಪ್ಪಲ್ಲ, ನೀಲ ಬಣ್ಣದವರಿದ್ದವರು. ಅದರ ಮೇಲೆ ತಿಲಕ ಇಟ್ಕೊಂಡ್ರಂತ, ಕೆಂಪು ತಿಲಕ ಇಟ್ಕೊಂಡಾರಂತ. ಹೆಂಗೆ ಕಾಣಿಸ್ತಿತ್ತು ಅಂತ ಕೇಳಿದ್ರೆ ಅದಕ್ಕಂತಾರೆ, ಇಂದ್ರನೀಲ ಮಣಿಗಳಿಂದೇ ಇರುವಂತಹ ಪರ್ವತದ ಮಧ್ಯದಲ್ಲಿ ಪದ್ಮರಾಗ ಮಣಿಯ ಸಾಲನ್ನ ಜೋಡಿಸಿ ಇಟ್ಟಿದ್ರೆ ಹೆಂಗ್ ಕಾಣಿಸ್ತಿತ್ತು ಹಂಗೆ ಕಾಣಿಸ್ತಿತ್ತು ಅನ್ನೋದ್ರಿಂದ ಏನ್ ದೃಷ್ಟಾಂತ. ಇಂದ್ರನೀಲ ಮಣಿಗಳು ಎಲ್ಲ ಇವೆ, ಅದರ ಮಧ್ಯದಲ್ಲಿ ಒಂದು ಪದ್ಮರಾಗ ಮಣಿಯ ಸಾಲು ಜೋಡಿಸ್ಬಿಟ್ರೆ ಎಷ್ಟು ಚಂದ ಕಾಣಿಸ್ಬೇಕು. ಹಂಗ ವೇದವ್ಯಾಸ ದೇವರ ಹಣೆಯಲ್ಲಿ ಲಲಾಟ ಶೋಭಿ ತಿಲಕಾಯ ನಮಃ. ಅದಾದ್ಮೇಲೆ ವೇದವ್ಯಾಸ ದೇವರು ಹುಬ್ಬು ಹಾರಿಸಿದರೆ ಏನಾಗ್ತದೆ? ಅಂಬೋಜ ಭವ ಭವಾನಿ ಭುವನಾನಾಂ ದಭ್ರ ವಿಭ್ರಮಾದೇವ ವಿಭವ ಅಭಿಭವ ಉದ್ಭವ ಪಾರಮೇಷ್ಟ್ಯಾದಿ ಪದ ವಿಮುಕ್ತಿದಾತೃ ಭ್ರೂ ವಿಲಾಸಾಯ ನಮಃ. ಹುಬ್ಬು ಹಾರಿಸಿದ್ರೆ ಸಾಕಂತ. ವಿಭವ ವಿಭವೋದ್ಭವಾದಿಕಂ ಭುವನಾನಾಂ ಭುವನ ಪ್ರಭುರ್ಭುವೋ ಅನಯೋರಪಿ ದಭ್ರ ವಿಭ್ರಮಾತ್ ಸಭವಾಂಭೋಜ ಭವಾತ್ಮನಾಂ ಭವೇತ್. ಏನು ಅನುಸಂಧಾನ? ಸುಮಧ್ವ ವಿಜಯದಲ್ಲಿ ಹೇಳಿದ ವಾಕ್ಯಗಳನ್ನು, ಶ್ಲೋಕಗಳನ್ನು ತೆಗೆದು ವಾಕ್ಯ ಮಾಡುತ್ತಾರೆ. ವೇದವ್ಯಾಸ ದೇವರು ಒಂದು ಸರ್ತಿ ಹುಬ್ಬು ಹಾರಿಸಿದರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರ ಪದವಿಗಳು ಕೃಷ್ಣಾರ್ಥ ಅಂದ್ರೆ ಮುಗಿತು. ಬ್ರಹ್ಮದೇವ ಖಲಾಸ್. ನಾನು ಸುಮ್ಮನೆ ನೋಡಿ ಬ್ರಹ್ಮದೇವರ ಕಡೆ ಅಂದ್ರೆ ಬ್ರಹ್ಮದೇವರ ಪದವಿ ಹೋಗಿ ಅಂದ್ರೆ ಮತ್ತೆ ಕೊಡುವ ಕಟ್ಟೆ ಕೆಲಸ ಅಷ್ಟು ಯೋಗ್ಯತಾ ಅಂತ. ಅಂಬೋಜ ಭವ ಭವಾನಿ ಭುವನಾನಾಂ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಸಮಸ್ತ ಜಗತ್ತು. ದಭ್ರ ವಿಭ್ರಮಾದೇವ, ಚೂರು ಬಹಳಲ್ಲ ಮಾತ್ರ ಸ್ವಲ್ಪ ಅದರ ಅಳೆಯಾಡಿಸಿ ಬಿಟ್ರೆ ಅಭಿಭವ ಉದ್ಧವ ಪಾರಮೇಷ್ಟ್ಯಾದಿಪದ ವಿಮುಕ್ತಿ, ಮೋಕ್ಷವನ್ನು ಕೊಡ್ತದಂತ. ಯಾರದು? ವೇದವ್ಯಾಸ ದೇವರು ಹುಬ್ಬು ಹಾರಿಸಿದ್ರೆ ನೀವು ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಮೋಕ್ಷಕ್ಕೆ ಹೋಗಬೇಕು. ಭ್ರೂಭಂಗಂ ಪಾರಮೇಷ್ಟ್ಯಾದಿ
ಪದದಾಯಿ ವಿಮುಕ್ತಿ, ಅದನ್ನೇ ತಂದಾರ ನೋಡಿ. ಅಭಿಭವ ಉದ್ಭವ ಪಾರವಿಷ್ಠಾದಿ ಪದ ವಿಮುಕ್ತಿದಾಯ. ದೇವರ ಹುಬ್ಬಿನ ಹಾರುವಿಕೆಯಿಂದ ಬ್ರಹ್ಮದೇವರಿಗೆ ಪಾರವಿಷ್ಠ ಪದವಿ, ಬ್ರಹ್ಮ ಪದವಿ ಸಿಗ್ತದೆ, ವಾಯುದೇವರಿಗೆ ಸಿಗ್ತದೆ, ಉಳಿದವರಿಗೆ ಅವರವರ ಪದವಿಗೆ ಸಿಗ್ತದೆ. ಬೇಡ ಅಂತ ಸಂಕಲ್ಪ ಮಾಡಿ ಹುಬ್ಬು ಹಾರಿಸಿದ ಕೃಷ್ಣಾರ್ಪಣ ಅಷ್ಟೇ ಎಲ್ಲರೂ ಆ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು 73ನೇ ವಾಕ್ಯದಲ್ಲಿ ಕಮಲಾಪತಯೇ ನಮಃ ಆಗ ಹೇಳಿದ್ದೀವಿ. ಇದಕ್ಕೆ ಕಮಲಾಪತಿ ಅಂತ ಲಕ್ಷ್ಮೀಪತಿಗೆ ಹೇಳಿದ್ದಾರೆ. ಇನ್ನು ದೇವರ ಕಣ್ಣು ಹೇಗಿದೆ 74ನೇ ವಾಕ್ಯ. ನಿಖಿಲ ಅಘ ಓಘ ವಿನಾಶಕ ಪರಸೌಖ್ಯ ಪ್ರದೃಷ್ಟಯೇ ನಮಃ. ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ನಿಖಿಲ ಅಘೋಘ ವಿನಾಶಕ ಪರಸೌಖ್ಯ ಪ್ರದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. 10ನೇ ಅಧ್ಯಾಯ ಅಲ್ಲಿ ಹೇಳೋ ಕಾಲಕ್ಕೆ ದೇವರ ಕಣ್ಣಿಗೆ ಬಿದ್ದರೆ ಸಾಕಂತೆ. ಭಕ್ತರು ನಿಜವಾಗಿ ಭಗವದ್ಭಕ್ತರಾಗಿದ್ರೆ, ಅವರಲ್ಲಿ ಏನಾದರೂ ಅಚಾನಕ್ಕಾಗಿ ಅಚಾತುರ್ಯದಿಂದ ತಪ್ಪುಗಳಾಗಿದ್ರೆ ನಿಖಿಲ ಅಘ ಓಘ ವಿನಾಶಕ ಪರಸೌಖ್ಯ ಪ್ರದೃಷ್ಟಿ, ಆ ದೇವರ ಕಣ್ಣಿಗೆ ಬಿದ್ದಾಗ ತಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮೋಕ್ಷಾದಿ ಪುರುಷಾರ್ಥವನ್ನು ಪಡೆದುಕೊಳ್ಳುತ್ತಾರೆ. ಅಂತಹ ಭಗವಂತನ ದೃಷ್ಟಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ಕೊನೆಯ ವಾಕ್ಯ 75ನೇ ಶ್ಲೋಕ. ಈ 75ನೇ ಶ್ಲೋಕದಲ್ಲಿ ಏನಂತಾರೆ? 75ನೇ ವಾಕ್ಯದಲ್ಲಿ ಅಂದ್ರೆ ದೇವರ ವೇದವ್ಯಾಸ ದೇವರ ಕಿವಿಯಲ್ಲಿ ತುಳಸಿ ದಳ ಇದೆ. ಆ ತುಳಸಿ ದಳವನ್ನು ವರ್ಣನ ಮಾಡಿ ಮುಗಿಸ್ತಾರೆ. ತುಳಸಿ ಭಾಸಿತ ಕರ್ಣಾಯ ನಮಃ. ವೇದವ್ಯಾಸ ದೇವರು ತಮ್ಮ ಬಲಗಿವಿಯ ಒಳಭಾಗದಲ್ಲಿ ತುಳಸಿಯನ್ನ ಇಟ್ಟುಕೊಂಡಿದ್ದಾರೆ. ತುಳಸಿ ಅದನ್ನ ವೇದವ್ಯಾಸ ದೇವರು ಯಾಕೆ ಇಟ್ಕೊಂಡಿದ್ದಾರೆ? ಅಲ್ಲಿ ಯಾಕೆ ಬಂತು? ಪಾದದ ಮೇಲೆ ಇರಬೇಕಲ್ಲ ತುಳಸಿ. ಪಾದದ ಮೇಲೆ ಇರುವಂತಹ ತುಳಸಿ ಕಿವಿಗೆ ಯಾಕೆ ಬಂತು ಅಂತ ಕೇಳಿದ್ರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಉಪಕರಣ ಮಮುಷ್ಯ ಭಾಷಿತ ತುಳಸಿ ಮಂತ್ರಯತೀವ ಲಾಲಿತ ಮಮ ನಾಥ ಪದಂ ನಮತ್ಸರ ಜಲಜಾದ್ಯಾನಿ ಹರೇಯುರಿತ್ಯಲಂ. ವೇದವ್ಯಾಸ ದೇವರ ಹತ್ರ ಒಂದು ಗುಟ್ಟಾಗಿ ಮೀಟಿಂಗ್ ಮಾಡ್ಲಿಕ್ಕಂತ, ರಹಸ್ಯಮಯ ಮೀಟಿಂಗು. ಏನ್ ಮೀಟಿಂಗು? ಯಾರು ಇಲ್ಲದೆ ಇದ್ದಾಗ ಕೆಲವರು ಕಿವಿಗೆ ಬಂದು ಪುಸುಕ್ ಪುಸುಕ್ ಅಂತ ನೋಡ್ರಿ. ಅದು ಯಾರಿಗೂ ಕೇಳಿಸಬಾರ್ದು ಅಂತ ಪುಸುಕ್ ಪುಸುಕ್ ಅಂತ ಇರ್ತಾರೆ. ಇಡೀ ಜಗತ್ತಿಗೆ ಕೇಳಿಸಿರ್ತದೆ. ಅಚ್ಚಂದ ಹೇಳ್ತಿರ್ತಾರೆ. ಏನ್ ಹೇಳಿತ್ತು? ಸಹಜವಾಗಿ ವೇದವ್ಯಾಸ ದೇವರು ತುಳಸಿಯನ್ನ ಬಲಗಿವಿಯಲ್ಲಿ ಇಟ್ಕೊಂಡಿದ್ದಾರೆ. ನಾವು ಇಟ್ಕೊಳ್ಬೇಕು ಎಲ್ಲ ಪುರುಷರು ಕೂಡ. ಅದು ಯಾಕೆ ಇಟ್ಕೊಂಡಿದ್ದಾರೆ ಅಂತ ನಾರಾಯಣ ಪಂಡಿತಾಚಾರ್ಯರ ಅನುಸಂಧಾನ. ಉಪಕರಣ ಮಮುಷ್ಯ ಭಾಷಿತ ತುಳಸಿ ಮಂತ್ರಯತೀವ ಲಾಲಿತ. ವೇದವ್ಯಾಸ ದೇವರ ಕಿವಿ ಒಳಗೆ ಬಂದು ತುಳಸಿ ದೇವಿ ಹೇಳಿಕತ್ತಾರಂತ, ಸ್ವಾಮಿ ನಿನಗ ಸಾಕಷ್ಟು ಭಕ್ತರಿದ್ದಾರೆ. ಕಮಲದ, ಸಂಪಿಗೆ ಅದ, ಕೇದಿಗದ, ಮಲ್ಲಿಗೆ ಅದ, ಗುಲಾಬಿ ಅದ, 108,008 ಹೂಗಳೆಲ್ಲ ಅವ. ಅವುಗಳನ್ನೆಲ್ಲ ಭಕ್ತರು ನಿನ್ನ ಪಾದಕ್ಕೆ ಏರಿಸಿ 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 ಅದರ ಸುಗಂಧವನ್ನು ನೋಡಿ ನೋಡಿ ನೀನು ಎಲ್ಲಾದ್ರೂ ಇನ್ನು ಮುಂದೆ ನನ್ನ ಪೂಜಾಕ್ಕ ತುಳಸಿ ಬ್ಯಾಡ ಅವ ಇಲ್ಲಿ ತಂದುಗಿಂದಿ ಮಹಾರಾಯ, ಅದಕ್ಕೆ ಎಂದೆಂದೂ ನನ್ನ ಕೈ ಬಿಡ್ಲಿಕ್ಕೆ ಹೋಗಬೇಡ. ಮಮನಾಥ ಪದಂ ನಮತ್ಸರ ಜಲಜಾದ್ಯಾನಿ ಹರೇಯುರಿತ್ಯಲಂ. ಜಲಜಾದ್ಯಾನಿ ಕಮಲ ಮೊದಲಾದವುಗಳೆಲ್ಲ ನನ್ನ ಸ್ಥಾನವನ್ನು ಕಸಿದುಕೊಂಡು ಬಿಡುತ್ತಾವೋ. ಎಲ್ಲಿ ಸ್ಥಾನ? ಭಗವಂತನ ಪಾದ. ಅದಕ್ಕೆ ತುಳಸಿ ಅಂತಾಳ, ನನ್ನ ಸ್ಥಾನವೆನಿಸಿರುವಂತಹ ಪಾದವನ್ನ ಕಸಿದುಕೊಂಡಿದ್ದಾವ. ಅದಕ್ಕೆ ಅವ್ರಿಗೆ ಬಿಟ್ಕೊಡ್ಬೇಡ, ನನ್ನ ಕೈ ಹಿಡ್ಕೊಂಡಿರುವಂತ ಗುಟ್ಟು ಹೇಳಿ ಅದು ರಹಸ್ಯವಾಗಿ ಬಂದು ಹೇಳಿದಂತೆ ಅದಕ್ಕೆ ಕಿವಿಯೊಳಗೆ ಬಂದದ ಅಂತ ನಾರಾಯಣ ಪಂಡಿತಾಚಾರ್ಯ ತಿಳಿಸಿದ್ರು. ತುಳಸಿ ಭಾಸಿತ ಕರ್ಣಾಯ ನಮಃ ಅಂತ ತಿಳ್ಕೊಂಡು ಅದನ್ನೇ ಉಪಕರಣ ಮನುಷ್ಯ ಭಾಸಿತ ತುಳಸಿ ಮಂತ್ರಯತೀವ ಲಾಲಿತ ಮಮನಾಥ ಪದಂ ನಮತ್ಸರ ಜಲಜಾದ್ಯಾನಿ ಹರೇಯುರಿತ್ಯಲಂ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ 75 ವಾಕ್ಯಗಳು ಮುಕ್ತಾಯವಾದವು. ಇನ್ನು 25 ವಾಕ್ಯಗಳು ನಾಳೆ ದಿವಸ ನೋಡಿ ವ್ಯಾಸಗದ್ಯವನ್ನು ನಾಳೆ ದಿವಸ ಮುಕ್ತಾಯ ಮಾಡುವಂತೆ. ಇನ್ನು ಇಲ್ಲಿಗೆ ವ್ಯಾಸಗದ್ಯ ಪ್ರವಚನ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಆಷಾಢ ಮಾಸದ ಮಹಿಮೆ ಇವತ್ತು ಮತ್ತು ನಾಳೆ ಒಂದು 5 ನಿಮಿಷ ಈಗ ಹೇಳಿ ಮುಗಿಸ್ಬಿಡ್ತೇನೆ. ನಾಳೆ ಓದೋದನ್ನು ಹೇಳೋಣಂತ. ತಾಪಿ ನದಿ ಅಥವಾ ತಪತಿ ನದಿ, ಎರಡೂ ನದಿಗಳಿಗೂ ಎರಡೂ ಹೆಸರುಗಳು ಒಂದೇ ನದಿ ಇರುವಂತಹದ್ದು. ತಾಪಿ ಅಥವಾ ತಪತಿ ಎನ್ನುವಂತಹ ನದಿಯಲ್ಲಿ ಆಷಾಢ ಮಾಸದಲ್ಲಿ ಸ್ನಾನವನ್ನು ಮಾಡಬೇಕು. ಇದರಿಂದಾಗಿ ಹಿಂದೆ ನಾವು 2 ದಿವಸ ಹಿಂದೆ ಕೇಳುವಾಗ ಒಬ್ಬ ವೈಶ್ಯ, ಒಬ್ಬ ಬ್ರಾಹ್ಮಣ ಉದ್ಧತನಾಗಿದ್ದಾನೆ ಅಂತ ತಿಳಿದುಕೊಂಡಿದ್ದೇವೆ. ಸಾಮಾನ್ಯವಾಗಿ ನದಿಯಲ್ಲಿ ಸ್ನಾನ ಮಾಡಿದಾಗ
ಅದು ಮೋಕ್ಷವನ್ನು ಕೊಡ್ತದೆ, ವೈಕುಂಠ ಕೊಡ್ತದೆ, ಅಥವಾ ಪಾಪ ಪರಿಹಾರ ಮಾಡ್ತದೆ, ಇಷ್ಟೇ ಕಥೆ ಕೇಳಿದ್ದೆ. ಆದರೆ ಒಂದು ಸ್ಕಂದ ಪುರಾಣದಲ್ಲಿ ವಿಶೇಷ ಮಾತೇನು ಅಂದರೆ, ಒಬ್ಬ ಕ್ಷತ್ರಿಯನಾಗಿರುವಂಥ ರಾಜ, ಕ್ಷತ್ರಿಯನೇ ರಾಜನಾಗಿರ್ತಾನೆ ಸಾಮಾನ್ಯವಾಗಿ. ಆ ರಾಜ ತಪತಿ ನದಿಯಲ್ಲಿ ಆಷಾಢ ಮಾಸದಲ್ಲಿ ಸ್ನಾನ ಮಾಡಿದ್ದಕ್ಕೆ ತನ್ನ ಕೈಬಿಟ್ಟು ಹೋದ ರಾಜ್ಯವನ್ನು ಪುನಃ ಪಡೆದುಕೊಂಡ. ತೀರ್ಥ ಸ್ನಾನಕ್ಕೆ ಆ ಮಹತ್ವ ಇದೆ ಅಂತೆ. ನೋಡ್ರಿ, ನಮ್ದೇನೋ ವಸ್ತು ಕೈ ಬಿಟ್ಟು ಹೋಗ್ಯದ, ಕಳೆದು ಹೋಗ್ಯದ, ಅಥವಾ ನಮಗೆ ಬರಬೇಕಾಗ್ಯದ ಸಂಪತ್ತು ಅಂತ ಅನ್ನೋದಾದ್ರೆ ಪ್ರಾಮಾಣಿಕವಾಗಿ ನಮಗೇ ಬರುವುದಾಗಿದ್ರೆ ನದಿ ಮೊದಲಾದವುಗಳ ಸ್ನಾನದಿಂದಲೂ ಆ ಪುಣ್ಯದಿಂದಲೂ ದೊರಕುತ್ತದಂತೆ. ನದಿ ಸ್ನಾನ ಎಷ್ಟು ಮಹತ್ವದ ವಿಚಾರ ಮಾಡಬೇಕು. ಏನೋ ಸುಮ್ಮನೆ ಮೈ ಸ್ವಚ್ಛ ಆಗ್ತದೆ, ಫ್ರೀ ಆಗ್ತದೆ, ಫ್ರೆಶ್ ಆಗ್ತದೆ, ಒಂದು ಕೀಸ್ ಬೀಳ್ತೀವಿ, ಇಂಥವೆಲ್ಲ ಅಲ್ಲ. ಅಲ್ಲಿ ಸ್ನಾನ ಮಾಡುವುದರಿಂದ ಸಂಚಿತವಾದ ಪುಣ್ಯವು ನನ್ನ ಹಣೆಯಲ್ಲಿ ಏನೇನು ಸಂಪತ್ತು ಬರೆದಿತ್ತು ಅದಕ್ಕೆ ವಿಘ್ನಗಳೇನಾದರೂ ಇದ್ರೆ ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಸಂಪತ್ತು ದೊರಕಿಸುವಂತೆ ಮಾಡ್ತದೆ ಅಂತ ತಿಳಿಸಿಕೊಡ್ತಾ ಇದೆ. ನಹುಷ ಮಹಾರಾಜ ಇಂದ್ರದೇವರ ಅನುಪಸ್ಥಿತಿಯಲ್ಲಿ ಸ್ವರ್ಗದ ಆಳ್ವಿಕೆಯನ್ನು ನೋಡಿಕೊಳ್ತಾ ಇರುವಾಗ ಆ ಕುರ್ಚಿಯ ಮಹಿಮೆಯೋ ಅಥವಾ ಸಂಪತ್ತಿನ ಪ್ರಭಾವವೋ ಶಚೀದೇವಿ ನನ್ನ ಹೆಂಡತಿಯಾಗಿ ಬರಲಿ ಅಂತ ಅಪೇಕ್ಷೆ ಪಡ್ತಾರೆ. ಇಂದ್ರದೇವರ ಪತ್ನಿಯನ್ನು ತನ್ನ ಹೆಂಡತಿ ಅಂತ ಅಪೇಕ್ಷೆ ಪಟ್ಟದರ ಪರಿಣಾಮವಾಗಿ ಅಗಸ್ತ್ಯ ಋಷಿಗಳ ಶಾಪಕ್ಕೆ ಗುರಿಯಾಗಿ ಸರ್ಪನಾಗಿ ತಲೆಗೆ ಬೀಳಬೇಕು. ಅದನ್ನೂ ಪ್ರಾರಬ್ಧ ಕರ್ಮ ಉಂಟು. ಅದಕ್ಕೆ ಮಧ್ಯದಲ್ಲಿ ವಸಿಷ್ಠರು ಸಿಗ್ತಾರಂತೆ. ಸ್ವಾಮಿ, ಹಿಂಗೆ ಮಾಡಿಬಿಟ್ಟು ನಾನು ತಿಳಿಲಿಲ್ಲ. ತಥೋಗತ್ವ ವಸಿಷ್ಠಂಚ ಪ್ರಣಿಪತ್ಯ ಮುಹುರ್ಮುಹು ಕೃತಾಂಜಲಿ ಪುಟೋ ಭೂತ್ವ ಪ್ರಾಹ ಗದ್ಗದಯ ಗಿಡ. ಕಂಠ ನಡುಗುತ್ತಾ ಇದೆ ಅಂತೆ. ಅಂಥ ಮಾತುಗಳನ್ನು ಆ ನಡುಗುವ ಕಂಠದಿಂದಲೇ ಮಾತಾಡ್ತಾರಂತೆ. ಏನು ಮಾಡಿದರೆ ಪುನಃ ನನ್ನ ಈ ಶಾಪಗಳೆಲ್ಲ ನಿವೃತ್ತಿಯಾಗಿ ನಾನು ರಾಜ್ಯವನ್ನು ಪಡಿತೇನೆ ಹೇಳ್ರಿ ಅಂತ ಕೇಳಿದಾಗ, ಕೇಳಿಲ್ಲಿ ನಿನಗೊಂದು ಕಥೆ ಹೇಳ್ತೀನಿ ಅಂತ ವಸಿಷ್ಠರು ಆಷಾಢ ಮಾಸದಲ್ಲಿ ತಾಪಿ ಸ್ನಾನವನ್ನು ಮಾಡುವುದಕ್ಕೆ ಶತಬಲಿ ಅಂತ ಒಬ್ಬ ರಾಜ, ಅವನ ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾವ ಪ್ರದೇಶದಲ್ಲಿದ್ದ ಗೊತ್ತಿಲ್ಲ ನಮಗೆ, ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಬರ್ತದೆ. ಶತಬಲಿ ಎಂಬುವಂಥ ರಾಜ ಸೈನ್ಯ ಸಾಕಷ್ಟು ಇತ್ತು ಅನ್ನೋದಕ್ಕೆ ಎಡಬಲ ಮುಂದೆ ಹಿಂದಿರುವ ಎಲ್ಲ ರಾಜ್ಯಗಳನ್ನು ತನ್ನ ಅಧೀನ ಮಾಡಿಕೊಳ್ಬೇಕು ಅಂತ ಹೊರಟಿರುವಾಗ ಕಾಮೇಶ್ವರ ಅಂತ ಒಂದು ರಾಜ್ಯ, ಅಲ್ಲಿ ಕಾಮದೇವ ಅಂತ ರಾಜನಿರ್ತಾನೆ. ಅವನನ್ನ ಸೋಲಿಸಿ ತನ್ನ ರಾಜ್ಯದ ಸಂಪತ್ತನ್ನೆಲ್ಲ ತನ್ನ ಅಧೀನವನ್ನಾಗಿ ಮಾಡಿಕೊಳ್ತಾನೆ. ಅವನನ್ನ ಬಂಧನದಲ್ಲಿಟ್ಟುಕೊಂಡು ಹಾಗೆ ಕರ್ಕೊಂಡು ಬರ್ತಿರುವಾಗ ಒಂದು ನದಿ ದಂಡಿ, ಇದು ಆಷಾಢ ಮಾಸದ ನದಿಯಲ್ಲ, ಬೇರೆ ನದಿ ದಂಡಿ, ಅಲ್ಲಿರುವ ಋಷಿಗಳು ಅವರೆಲ್ಲ ಇದರಲ್ಲಿ ನದಿ ತೀರದಲ್ಲಿ ವಾಸ ಮಾಡುತ್ತಾ ಚಾಂದ್ರಾಯಣ, ವಿಷ್ಣು ಪಂಚಕ ಮೊದಲಾದ ವ್ರತಗಳನ್ನು ಮಾಡ್ತಿರ್ತಾರೆ. ಇವರು ಬಂದಾಗ ನೋಡ್ತಾರಲ್ಲೋ ಶತಬಲಿ, ನಿನ್ನಂಥ ತಿಳಿದ ರಾಜ, ವಿವೇಕಿಯಾದವನು ಇನ್ನೊಬ್ಬರನ್ನ ಮನುಷ್ಯನನ್ನ ಬಂಧನದಲ್ಲಿಡೋದು ಎಷ್ಟು ಯೋಗ್ಯ? ಗೆದ್ದಿರಬಹುದು, ನೀನೇ ವಿಜಯಶಾಲಿ, ಅವನನ್ನು ಯಾಕೆ ಬಂಧನದಲ್ಲಿರಬೇಕು? ಅವನು ನಿನ್ನಂತೆ ಒಬ್ಬ ವ್ಯಕ್ತಿ ಅಲ್ಲ, ಮನುಷ್ಯನಲ್ಲ. ಮೊದಲು ಅವನನ್ನು ಇಲ್ಲಿಂದ ಕಳಿಸು, ಅವನ ಬಂಧನದಿಂದ ಬಿಡುಗಡೆ ಮಾಡು. ಈ ಜಯ ಅಪಜಯಗಳೆಲ್ಲ ಕ್ಷಣ ಮಾತ್ರದಲ್ಲಿ ಇದ್ದದ್ದು, ಯಾವಾಗ ಯಾರಿಗೇನಾಗ್ತದೆ ಗೊತ್ತಿಲ್ಲ, ಬಿಡು ಅಂತ ತಿಳ್ಕೊಂಡು ಹೇಳಿದಾಗ ಋಷಿಗಳ ಮಾತನ್ನ ಕೇಳಿ ಆ ಕಾಮೇಶ್ವರನನ್ನು ಬಿಟ್ಬಿಡ್ತಾನೆ, ತಾನು ಮನೆಗೆ ಹೋಗ್ಬಿಡ್ತಾನೆ. ಆ ರಾಜನಿಗೆ ಎಷ್ಟು ದುಃಖ ಆಗ್ತದೆ ಅಂದ್ರೆ, ಯಾರೋ ಹೇಳಿದಾಗ ನನ್ನನ್ನು ಬಿಟ್ಟಿದ್ದಾರೆ, ನಾನು ಬದುಕಿರೋದಕ್ಕಿಂತಲೂ ಆತ್ಮಹತ್ಯೆ ಮಾಡಿಕೊಳ್ಳೋದು ವಾಸಿ ಅಂತ ಹೊರಡ್ತಾನೆ. ಆಗ ಋಷಿಗಳು ಸೂಚನೆ ಮಾಡ್ತಾರೆ, ನೋಡು, ಜೀವನದಲ್ಲಿ ಆತ್ಮಹತ್ಯೆ ಇಲ್ಲದಕ್ಕೂ ಉತ್ತರ ಅಲ್ಲ. ಹುಚ್ಚರು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನ ನೀನು ಸಾಧನೆ ಮಾಡು, ತಪಸ್ಸು ಮಾಡು, ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಕಳಿಸಿದಾಗ ಅಲ್ಲಿಂದ ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ. ರುದ್ರದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ನಿತ್ಯದಲ್ಲಿ ಗಂಗಾ ಸ್ನಾನಾದಿಗಳನ್ನು ಮಾಡ್ತಾ ಇರ್ತಾನೆ. ರುದ್ರದೇವರು ಅವನ ತಪಸ್ಸಿಗೆ ಮೆಚ್ಚುತ್ತಾರೆ. ಒಂದು ಪರೀಕ್ಷೆಯನ್ನ ಮಾಡಿ ಅವನಿಗೆ ವರ ಕೊಡಬೇಕು ಅಂತ ಇಟ್ಕೊಳ್ತಾರೆ. ಒಂದು ಜಿಂಕೆಯ ವೇಷದಲ್ಲಿ ರುದ್ರದೇವರು ಬಂದು ಬಾಣ ಹೊಡೆಸಿಕೊಂಡವರಂತೆ ತೋರಿಸ್ತಾ, ರಾಜನ್, ಗಾಯ ಆಗಿದೆ ನನಗೆ, ಬೇಟೆಗಾರರು ಬೆನ್ನತ್ತಿದ್ದಾರೆ, ನನ್ನನ್ನು ಬದುಕಿಸಬೇಕು ಅಂತ ಕೇಳಿಕೊಳ್ತಾನೆ. ಆ ಕರುಣೆ ಬರ್ತದೆ ಇವನಿಗೆ, ಕಾಮೇಶ್ವರನಿಗೆ. ಜಿಂಕೆಯನ್ನು ಹಿಡಿದುಕೊಂಡು ಆ ಬಾಣವನ್ನೆಲ್ಲ ತೆಗೆದು ಗಾಯವನ್ನು ಸ್ವಚ್ಛ ಮಾಡ್ತಿರ್ತಾನೆ. ಬೇಟೆಗಾರರು ಬರ್ತಾನೆ. ಓ, ಇಲ್ಲಿ ಸಿಕ್ಕಿತಾ? ಹೇ ರಾಜನ್, ಅದು ಕೊಟ್ಬಿಡಿ ನಮಗೆ, ಆ ಇವುಗಳನ್ನು ಕೊಟ್ಬಿಡು, ಜಿಂಕೆ ಕೊಟ್ಬಿಡು ಅಂತವ ಅಂತಾನೆ. ಕೊಡೋದಿಲ್ಲ, ನಾನು ಇದನ್ನು ಉಳಿಸ್ತೀನಿ ಅಂತ ಅದಕ್ಕೆ ಮಾತು ಕೊಟ್ಟಿದ್ದೇನೆ, ಅದು ದುಃಖದಿಂದ ಬಂದು ಸೇರ್ಕೊಂಡಿದೆ, ಕೊಡೋದಿಲ್ಲ. ಏನಪ್ಪ, ನಮ್ಮ ಆಹಾರವನ್ನು ನೀನು ಕಸ್ಕೊಳ್ತೀಯ, ನಮ್ಮ ಬಾಣ ಬಿದ್ದಿದೆಯೋ ಇಲ್ಲೋ, ನಾವು ಮೊದಲು ಅದರ ಮೇಲೆ ಪ್ರಯೋಗ ಮಾಡಿದ್ದೀವೋ ಇಲ್ಲೋ, ನಮ್ಮದದು ಕೊಡು ಅಂತ ಕೊಡ್ತಾರೆ. ಇಬ್ಬರಿಗೂ ವಾಗ್ವಾದ ಆಗ್ತದೆ. ಕೊಡೋದಿಲ್ಲ ಅಂತ ಹೇಳಿದಾಗ ವ್ಯಾಧರಂತಾರೆ, ಬೇಟೆಗಾರರಂತಾರೆ, ನಿನಗೆ ಜಿಂಕೆಯನ್ನು ಉಳಿಸಿಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೆ ನಿನ್ನನ್ನು ಅದಕ್ಕೆ ಪ್ರತಿನಿಧಿಯಾಗಿ ಕೊಟ್ಟು ಉಳಿಸಿಕೊ ಅಂತ ಹೇಳ್ತಾನೆ.
ಎಸ್ ಅಂತ. ನನ್ನ ತಲೆಯನ್ನು ಕತ್ತರಿಸಿಬಿಡ್ರಿ, ಜಿಂಕೆಯನ್ನು ಉಳಿಸಿಬಿಡ್ರಿ. ಅಲ್ಲೋ, ನೀ ಜಿಂಕಿ ಉಳಿಸಿರೋದು ಕಾಡಿಗೆ ಹೋದ್ಮೇಲೆ ನಾಳೆ ಮತ್ತೆ ಯಾರಾದ್ರೂ ಹೊಡಿತಾರಲ್ಲ, ನಾಳೆ ಏನಾಗ್ತದೆ ಸಂಬಂಧ ಇಲ್ಲ, ಇವತ್ತು ನಾನು ಉಳಿಸ್ಬೇಕು, ಉಳಿಸ್ಬಿಡ್ತೀನಿ ಅಷ್ಟೇ, ತಗೊಳ್ರಿ ಅಂತ. ಆಯ್ತು ಅಂತ ಹೇಳಿ ಜಿಂಕೆಯನ್ನು ಬಿಡ್ತಾರ. ಆ ಜಿಂಕೆ ಹೊರಟು ಹೋಗ್ತದೆ. ತನ್ನ ತಲೆ ಕತ್ತರಿಸ್ರಿ ಅಂತ ಖಡ್ಗವನ್ನು ಕೊಡ್ತಾರ ಅವ್ರ ಕೈಯಲ್ಲಿ. ಅವ್ರಂತಾರ, ನಾವೆಲ್ಲ ನಿನ್ನ ತಲೆ ಕತ್ತರಿಸ್ಲಿಕ್ಕೆ ಆಗ್ಲಿಲ್ಲ, ನಮಗೆ ದುಃಖ ಆಗ್ತದೆ, ನೀನೇ ನಿನ್ನ ತಲೆಯನ್ನು ಕತ್ತರಿಸ್ಕೊಂಡು ಕೊಡು ಅಂತ ಹೇಳ್ತಾರೆ. ಅವ ಆಯ್ತು ಅಂತಾನೆ. ಖಡ್ಗವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಇನ್ನು ಕತ್ತರಿಸ್ಕೊಳ್ಬೇಕಷ್ಟೇ. ಅಷ್ಟೊತ್ತಿಗೆ ಕೈ ಹಿಡಿತಾರೆ. ಯಾರಪ್ಪ ಕೈ ಹಿಡಿದವರು ಅಂತ ನೋಡಿದ್ರೆ ರುದ್ರದೇವರು ಬಂದು ನಿಂತ್ಕೊಂಡಿರ್ತಾರೆ. ಕೈ ಹಿಡಿತಾರೆ. ರಾಜನ್, ಪ್ರಾಣವನ್ನು ಕಳ್ಕೋಬೇಡ, ನಿನಗೆ ಪ್ರಾಣಿಗಳ ಮೇಲೆ ಎಷ್ಟು ದಯ ಅದ ಅಂತ ನೋಡ್ಲಿಕ್ಕೆ ನಾನೇ ಪರೀಕ್ಷೆಯನ್ನು ಮಾಡಿದ್ದೀನಿ, ನಿಂಗೇನ್ ಬೇಕು ಕೇಳುವರ ಅಂತ ಹೇಳ್ತಾರೆ. ತಕ್ಷಣ ತಲೆಗೆ ಜಾಗೃತ ಆಗ್ತದೆ. ಆ ಶತಬಲಿ ಎಂಬುವಂಥ ರಾಜನ ಇದ್ದಲ್ಲ, ಅವನಿಂದ ಪರಾಜಯ ಆಗಿದೆ ನನಗೆ, ಅವನನ್ನು ಗೆಲ್ಲಬೇಕು, ಅವನ ಸಂಪತ್ತನ್ನು ನಾನು ಪೂರ್ಣ ಕೊಳ್ಳೆ ಹೊಡಿಬೇಕು, ಅವನ ನನ್ನ ಗೆಲ್ಲುವ ಹಾಗಿಲ್ಲ, ನನ್ನ ರಾಜ್ಯ ಕಡೆಗೆ ಬರುವ ಹಾಗಿಲ್ಲ ಅಂತ. ಹೆಂಗಿರ್ತದೆ ನೋಡ್ರಿ. ಎಲ್ಲೋ ಒಂದು ಕಡೆಗೆ ಕಾಮಕ್ರೋಧಗಳು ಇದ್ದು ಬಿಟ್ರೆ ಆಯ್ತು. ರುದ್ರದೇವರು ತಥಾಸ್ತು ವರ ಕೊಟ್ಬಿಟ್ರು. ಗೊತ್ತವರಿಗೆ ರುದ್ರದೇವರಿಗೆ. ಆ ರಾಜ ಮುಂದೆ ತಪತಿ ನದಿ ಸ್ನಾನ ಮಾಡಿ ಮತ್ತೆ ಪಡ್ಕೊಳ್ತಾನೆ ಅಂತ ತಿಳ್ಕೊಂಡು ಹೇಳಿ ಕೊಟ್ಬಿಟ್ರು. ಯುದ್ಧ ಆಯ್ತು. ಯುದ್ಧ ಆದಾಗ ಯುದ್ಧದಲ್ಲಿ ಅಕ್ಷರಶಃ ಶತಬಲಿ ಸೋತು ಓಡೋಗ್ಬಿಡ್ತಾನೆ. ಇವ ತನ್ನ ಸಂಪೂರ್ಣ ರಾಜ್ಯವನ್ನು ತೆಗೆದುಕೊಂಡು ತನ್ನ ರಾಜ್ಯದಲ್ಲಿ ಸುಖವಾಗಿರ್ತಾನೆ. ಇದು ರುದ್ರದೇವರ ಅನುಗ್ರಹದಿಂದ ಪಡ್ಕೊಂಡು ನಾವು ವಿಚಾರ ಮಾಡಿದ, ನಾ ಸೋತದ್ರು ಪುರಾಣ ಹೆಂಗೆ ಪಡಿಬೇಕು, ಈಗ ನನ್ನ ರಾಜ್ಯವನ್ನಾದ್ರೂ ಪಡಿಬೇಕಲ್ಲ ಅಂತ. ಆಗ ಯಾವ ಋಷಿಗಳು ಆ ಕಾಮದೇವನನ್ನ ಬಿಡು ಅಂತ ಹೇಳಿದ್ರಲ್ಲ, ಅವರ ಕಡೆಗೆ ಹೋಗ್ತಾನೆ. ಅದ್ರಿ ನೀವು ಅವತ್ತು ಹೇಳಿದ್ರೆ ಬಿಟ್ಟೆ ನೋಡ್ರಿ ಇವತ್ತು ಹೆಂಗ್ ಪರಿಸ್ಥಿತಿ ಆಗಿದೆ ನಮ್ದು ಒಂದು. ಅಯ್ಯೋ, ಅವನು ಹುಚ್ಚ, ನೀನು ಹುಚ್ಚಿದ್ದಿ, ಒಂದು ಕೆಲಸ ಮಾಡು, ಆಷಾಢ ಮಾಸ 1 ತಿಂಗಳು ಪೂರ್ಣ ತಪತಿ ನದಿ ಒಂದು ಸ್ನಾನ ಮಾಡು, ನಿನ್ನ ಸಂಪತ್ತು ದೊರೀತದೆ ಅಂತ ಹೇಳಿದಾಗ ಆಷಾಢ ಮಾಸದಲ್ಲಿ ಪೂರ್ಣ 1 ತಿಂಗಳು 28 ದಿವಸ ಆಗಿರ್ತದೆ. ಸ್ನಾನ ಮಾಡಿರ್ತಾನೆ. 29ನೇ ದಿವಸ ಸಾಕ್ಷಾತ್ ಭಗವಂತನೇ ಬಂದು ನಿಂತುಕೊಳ್ತಾ ಇದ್ದಾನೆ ಅಂತ ಆ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ದೇವರು ವರ ಕೊಟ್ಟು ಪುನಃ ಅವನಿಗೆ ಅವರ ಸಂಪತ್ತು ದೊರಕುವಂತೆ ಮಾಡ್ತಾನೆ. ಇಬ್ಬರಲ್ಲೂ ಇರುವಂತಹ ವಿರೋಧವನ್ನು ಪರಿಹಾರ ಮಾಡಿದಾಗ ಈ ಶತಬಲಿ ತನ್ನ ಸಂಪತ್ತನ್ನು ಪಡೆದು ತನ್ನ ಮಕ್ಕಳಿಗೆ ಕೊಟ್ಟು ಕಾಲಾಂತರದಲ್ಲಿ ಮೃತನಾದಾಗ ವೈಕುಂಠವನ್ನು ಪಡಿತಾನೆ ಅಂತ. ಹೀಗೆ ದೊಡ್ಡದು 320 ಶ್ಲೋಕ ಬರೆದಿದ್ದಾರೆ. ಒಂದು ಕಥೆ ಉದ್ದಕ್ಕೆ ಬರ್ಕೋತ ಬಿಟ್ರೆ ಹಂಗ ಇಷ್ಟೆಲ್ಲ ಕಥೆಗಳು ಸೇರಿಸಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ಆಷಾಢ ಮಾಸದಲ್ಲಿ ತಪತಿ ನದಿಯ ಸ್ನಾನದಿಂದ ಏನು ಫಲ ಬರ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಿದಂ ಪ್ರೀಣಯ